getting an opportunity to host the man who was the founder of Kids Camp, ಆವಾಗ ರವಿ ಮೆಲ್ಮಾನಿ ಆಗಿ ಅಲ್ಲಿಂದ ಇಲ್ಲಿಗೆ ಆ ಒಂದು ಎಂಪೈರ್ನ ಬಿಲ್ಡ್ ಮಾಡಿ ಸಕ್ಸಸ್ಸನ್ನು ಹುಡುಕೊಂಡು ಹೋಗಿ ಅವೆಲ್ಲವನ್ನು ನೋಡಿ ನೆಕ್ಸ್ಟು ನೋಡಿದ್ರೆ ಅವರ ಈಗೋನ ಅವರೇ ಕ್ರಷ್ ಮಾಡಿ ಎಲ್ಲ ಎಂಪೈರ್ ಇವೆಲ್ಲ ಬೇಡ, ಸರೆಂಡರಿಂಗ್ ಟು ಸೈಲೆನ್ಸ್ ಆ್ಯಂಡ್ ಲುಕಿಂಗ್ ಫಾರ್ ಹ್ಯಾಪಿನೆಸ್ ಥ್ರೂ ದ ಪರ್ಸ್ಯೂಟ್ ಆಫ್ ಲೈಫ್. 48 ಆದಮೇಲೆ ನಮ್ಗೆ ಗೊತ್ತಾಯಿತು ಏನು, ಶಿವ ಈ ದೇವಸ್ಥಾನದಲ್ಲಿ ಸಿಕ್ಕಲ್ಲ. ಎಲ್ಲಿ ಕೈಲಾಶನಲ್ಲಿದ್ದಾರಾ? ಯಾರು ಕೈಲಾಶ್ ಹೋಗ್ತಾರೆ, ಮಾನಸರು ಹೋಗ್ತಾರೆ, ಶಿವ ಸಿಗ್ತಾರ ಅಲ್ಲಿ? ಅಲ್ಲಿ ಶಿವ ಕೂತ್ಕೊಂಡಿಲ್ಲ. ಆಮೇಲೆ ಶಿವ ಎಲ್ಲಿ? ಆತ್ಮ ಸಾಕ್ಷಾತ್ಕಾರ ಮಾಡೋದು ಹೇಗೆ? ನಿಮ್ಮ ಬರ್ತ್ಡೇ ಯಾವ ದಿವಸ ಹೇಳಿ ನಮಗೆ? 16th February. 16th February ಕರೆಕ್ಟಾ? 16th February ರ್ಯಾಪಿಡ್ ರಶ್ಮಿದು ಕೇಕ್ ಕಟ್ ಮಾಡಬೇಕು, ಎಲ್ಲ ಸಿಂಗ್ ಮಾಡ್ತಾರೆ. ಕರೆಕ್ಟ್, ಕೇಕ್ ಕಟ್ ಮಾಡ್ತಾರೆ. ಯು ಕಟ್ ಅ ಕೇಕ್ ಆನ್ ಅ ಬರ್ತ್ ಡೇಟ್ ದಟ್ ಈಸ್ ಫೇಕ್. 16th February ನಿಮ್ಮ ಬರ್ತ್ಡೇ ಇಲ್ಲವೇ ಇಲ್ಲ. ವಾಟ್ ಈಸ್ ಯುವರ್ ಅಭಿಪ್ರಾಯ ಅಬೌಟ್ ಕರ್ಮ? ದೇವರ ಒಂದು ಶಕ್ತಿ. ನಾವು ಯೋಚನೆ ಮಾಡ್ತೀವಿ, ಓ ದೇವ್ರು ಅದಕ್ಕೆ ಕೂತ್ಕೊಂಡಿದ್ದ, ಎಲ್ಲಿ ದೇವ್ರು ನೋಡಿ, ಅಪ್ ಇನ್ ದ ಸ್ಕೈ, ಅವರು ಗಾಡ್ ಲಿವ್ಸ್ ಇನ್ ದ ಸ್ಕೈ. It's a big lie. We have to ask these two important questions. ಜೀವನದಲ್ಲಿ ಬರೀ there are two questions we have to ask. ನಾವು ಯಾರು? Who am I? And ನಾವು ಏನಕ್ಕೆ ಬಂದಿದೆ? ಸೊ ನಾವೆಲ್ಲ ನಮ್ಮ ಕನ್ವೀನಿಯನ್ಸ್ಗೆ ಅಥವಾ ಅವಾಗಿಂದ ಒಂದೊಂದು ಶಕ್ತಿಗೆ ಒಂದೊಂದು ರೂಪ ಅಂತ ಕೊಟ್ಟು ರೆಫರೆನ್ಸ್ ಪಾಯಿಂಟ್ ಸಿಗಲಿ ಅಂತ ಇವೆಲ್ಲ ಬಂದಿರೋ ದೇವತೆಗಳ. ದೇವಸ್ಥಾನದಲ್ಲಿ 2 ಭಿಕ್ಷುಗಳು ಇದೆ. ಯಾರು? ಒಂದು ದೇವಸ್ಥಾನ ಆಚೆ ಇದೆ, ಒಂದು ದೇವಸ್ಥಾನ ಒಳಗಡೆ. So true, right? There are 2 beggars. If mind is a rascal, how do I handle my mind? We are unhappy because we are thinking of we are ಯಾರು ಮಾಡ್ತಾರೆ ಅದು? ಮೈಂಡ್. That is why mind is rascal. ನನ್ನ ಲೈಫ್ ಲೀಡ್ ಮಾಡಬೇಕು, ನನ್ನ ಆಸೆಗಳಿದೆ, ನಾನು ಏನೋ ಮಾಡಬೇಕು, ಮತ್ತು ಅದಕ್ಕೆ ಮೈಂಡ್ ಬೇಕೇ ಬೇಕಲ್ವ? ಮನ್ಸು ಬರ್ತಾರೆ. ನೀವು ಯು ಆರ್ ಗೋಯಿಂಗ್ ಇನ್ ಟು ಯೆಸ್ಟರ್ಡೇ ವಿತ್ ಮನ್ಸು, ದುಃಖಿ ಆಗ್ತೀರಾ. ಆಮೇಲೆ ಯು ಆರ್ ಗೋಯಿಂಗ್ ಇನ್ ಟು ಟುಮಾರೋ, ತಿರ್ಗಾ ದುಃಖಿ ಆಗ್ತೀರಾ. ಹೋಗಬೇಡಿ. ಸ್ಟಿಲ್ ದ ಮೈಂಡ್, ಕಿಲ್ ದ ಮೈಂಡ್, ಸ್ಟಾಪ್ ದ ಮೈಂಡ್, ಡ್ರಾಪ್ ದ ಮೈಂಡ್. ಯು ಮಸ್ಟ್ ಲರ್ನ್ ಟು ಫಸ್ಟ್ ಅಂಡರ್ಸ್ಟ್ಯಾಂಡ್ ಮೈಂಡ್ ಇಸ್ ಎನಿಮಿ. ಅನ್ಸರ್ಟನ್ ಆಗಿರೋ ಲೈಫಲ್ಲಿ ಸರ್ಟನಿಟಿನ ಕಂಡ್ಕೊಳ್ತಾ ದೆನ್ ಹೌ ಶುಡ್ ವಿ ಲುಕ್ ಅಟ್ ಈ ಡೆತ್ ಅನ್ನೋ ಭಯ ಆಗಿಯ ಅಂತ? ಇದು ಬಾಡಿಯ ಡೆತ್ ಆಗುತ್ತೆ. ಬಾಡಿ ಹ್ಯಾಸ್ ಟು ಡೈ. ಐ ಆಮ್ ನಾಟ್ ವರಿಡ್. ನೌ ಐ ಆಮ್ ರೆಡಿ ಟು ಗೋ. ಈ ಪಾಡ್ಕಾಸ್ಟ್ ನಡೀತಾ ಇದೆ, ದೇವರು ಕರೀತಾರ, ಬನ್ನಿ ಲೆಟ್ಸ್ ಗೋ. ಏನು ಲೈಫಲ್ಲಿ ನಾವೆಲ್ಲರೂ ಸಂತೋಷನ ಒಂದು ದುಂಬಿ ಥರ ಸಂತೋಷನ ಹುಡುಕ್ತಾ ಹೂವಿಂದ ಹೂವಿಗೆ ಹಾರ್ತಾ ಇರ್ತೀವಿ. ಈ ಹೂವಲ್ಲಿ ನಾವು ಹುಡುಕೋದು ಏನು? ಎಲ್ಲೋ ಒಂದು ಕಡೆ ಪ್ಲೆಷರ್, ಸುಖನ ಹುಡುಕ್ತಾ ಇರ್ತೀವಿ. ಇನ್ನೊಂದು ಕಡೆ ಅಥವಾ ಮನೆ ಕೊಂಡ್ಕೊಂಡ್ವಿ, ಅಥವಾ ಏನೋ ಆಸ್ತಿ ಮಾಡಿದ್ವಿ, ಅಥವಾ ಏನೋ ಸಮಾಜದಲ್ಲಿ ನಮ್ಮನ್ನು ನಾವು ಗುರುತಿಸ್ಕೊಂಡ್ವಿ. ಈ ಥರ ಎಲ್ಲವನ್ನ ಹೀರ್ತಾ ಎಲ್ಲೋ ಈ ದುಂಬಿ, ಓ ಇದೇ ನನ್ನ ಸಿಹಿಯ, ಇದೇ ನನ್ನ ಜೀವನದ ಉದ್ದೇಶನ ಅಂತ ನಾವೆಲ್ಲರೂ ಹಾರ್ತಾ ಇರ್ತೀವಿ. ಆದರೆ ಅವೆಲ್ಲ ತೊಗೊಂಡ್ಮೇಲೆ ಒಂದು ಇದಾಗತ್ತೆ, ಅಯ್ಯೋ ಇದು ಅಂದ್ಕೊಂಡು ಓಡೋದ್ನಲ್ಲ, ಇದು ಆ್ಯಕ್ಚುಲಿ ಹ್ಯಾಪಿನೆಸ್ಸಾ, ಇದೇ ಸುಖಾನ, ಏನು ಜೀವನ ಅಂದರೆ ನಾನು ಏನಕ್ಕೆ ಬಂದಿದ್ದೀನಿ? ಈ ಥರದೆಲ್ಲ ಹುಡುಕಾಟಗಳಲ್ಲಿ ನೀವು ಈ ಒಂದು ಫೇಸಲ್ಲಿ ಇದ್ದೀರಾ ಅಂತಂದರೆ ಯು ಆರ್ ನಾಟ್ ಚೇಸಿಂಗ್. ಇಟ್ ಈಸ್ ಲೈಕ್ ಅನ್ ಇಂಟರ್ವಲ್ ಇನ್ ಒನ್ಸ್ ಲೈಫ್ ವೆರನ್ ಯು ನೋ ಯು ಟೇಕಿಂಗ್ ಅ ಪಾಸ್ ಟು ಸಿ ಹೌ ದ ಫಸ್ಟ್ ಹಾಫ್ ವಾಸ್ ಆ್ಯಂಡ್ ನೌ ಯು ಆರ್ ವಾಂಟಿಂಗ್ ಟು ಸಿ ವಾಟ್ ದ ಸೆಕೆಂಡ್ ಹಾಫ್ ಇಸ್ ಗೋನ್ ಟು ಬಿ. ನಾನು ಯಾಕೆ ಇವತ್ತು ಈ ಥರ ಎಲ್ಲ ಮಾತಾಡ್ತಾ ಇದ್ದೀನಿ? ಟುಡೇ ಈಸ್ a man who has defined ಅಥವಾ rather redefined the definition of happiness. ನಮ್ಮೆಲ್ರಿಗೂ ಬೆಂಗಳೂರಿನವರಾಗಿ ಕಿಡ್ಸ್ ಕ್ಯಾಂಪ್ ಅಂದ ತಕ್ಷಣ ಕಿವಿ ನೆಟ್ಟಗಾಗುತ್ತೆ. ಎಸ್ಪೆಷಲಿ ನಾನು 80s ಕಿಡ್ ಆಗಿರೋದ್ರಿಂದ ಕಿಡ್ಸ್ ಕ್ಯಾಂಪ್ ಅಂದ ತಕ್ಷಣ ಆ ಬಿಳಿ ಕವರು, ಆ ಬ್ಲ್ಯಾಕ್ ಪೋಲ್ಕಾ ಡಾಟ್ಸು. ಅವತ್ತಿನ ಕಾಲ ಕಿಡ್ಸ್ ಕ್ಯಾಂಪಿಂದ ಒಂದು ಫ್ರಾಕು ಅಥವಾ ಒಂದು ಗೊಂಬೆನೋ ತೊಗೊಂಡಿದ್ದೀವಿ ಅಂದ ಇಟ್ ವಾಸ್ ಡೆಫಿನೆಟ್ಲಿ ಲೈಕ್ ಇವತ್ತಿಂದು ಲಬುಬು ಡಾಲ್, ರೈಟ್? ಅ ಪ್ರೈಡ್ ಪೊಸಿಷನ್, ಜಸ್ಟ್ ದಟ್ ಅವರ್ ಸೋಷಿಯಲ್ ಮೀಡಿಯಾ ವಾಸ್ ನಾಟ್ ದೇರ್. ಬಟ್ ಟುಡೇ ವಾಟ್ ಡು ಐ ಟೆಲ್ ಯು? Life comes in a circle ಅನ್ನೋದಕ್ಕೆ thanks to my profession. Here I am getting an opportunity to host the man who was the founder of Kids Camp, ಆವಾಗ ರವಿ ಮೆಲ್ಮಾನಿ ಆಗಿ ಅಲ್ಲಿಂದ ಇಲ್ಲಿಗೆ ಆ ಒಂದು ಎಂಪೈರ್ನ ಬಿಲ್ಡ್ ಮಾಡಿ ಸಕ್ಸಸ್ಸನ್ನು ಹುಡುಕೊಂಡು ಹೋಗಿ ಅವೆಲ್ಲವನ್ನು ನೋಡಿ ನೆಕ್ಸ್ಟು ನೋಡಿದ್ರೆ ಅವರ ಈಗೋನ ಅವರೇ ಕ್ರಷ್ ಮಾಡಿ ಎಲ್ಲ ಎಂಪೈರ್ ಇವೆಲ್ಲ ಬೇಡ, ಸರೆಂಡರಿಂಗ್ ಟು ಸೈಲೆನ್ಸ್ ಆ್ಯಂಡ್ ಲುಕಿಂಗ್ ಫಾರ್ ಹ್ಯಾಪಿನೆಸ್ ಥ್ರೂ ದ ಪರ್ಸ್ಯೂಟ್ ಆಫ್ ಲೈಫ್ ಇಸ್ ಸೋ ಡಿಫ್ರೆಂಟ್ ಅಂತ ಈ ಥರದ ಒಂದು ಪ್ರೋಗ್ರೆಷನನ್ನು ನೋಡಿರುವಂಥ ರವಿಯಿಂದ ಈಗ ಏರ್, ಯುನೋ ಇಟ್ಸ್ ಸಚ್ ಇಂಟ್ರೆಸ್ಟಿಂಗ್. ಇದು ಏರ್ ಅಂದಾಗ ಐ ಆಸ್ಟ್ ಯು ವಾಟ್ ಇಸ್ ಏರ್ ಅಂತ. ಇಟ್ ಇಸ್ ಆತ್ಮನ್ ಇನ್ ರವಿ, ಹೆನ್ಸ್ ಏರ್. ಸೊ ನಮ್ಮಂಥವ್ರು ಡೇಂಜರಸ್ಸು. ನಾವು ಕೇಳಿ ರೇಡಿಯೋದಿಂದ ಶುರು ಮಾಡಿದವರು. ಐ ಮಿಸ್ಟುಕ್ ಇಟ್ ಆ್ಯಂಡ್ ಕಾಲ್ಡ್ ಯು AIR. ಬಟ್ ಇರಲಿ, ವಾಟ್ ಎವರ್ ಸರ್. ಬಟ್
What a journey. In this, of course, messenger of true love, being a philanthropist, ಇವತ್ತಿಗೂ ಶಿವ ಟೆಂಪಲ್ ಇರಲಿ ಓಲ್ಡ್ ಏರ್ಪೋರ್ಟ್ ರೋಡಲ್ಲಿ ಅದನ್ನು ನಡೆಸ್ತಾ ಇದ್ದೀರಿ. ಅನ್ ಇನ್ಸ್ಟಿಟ್ಯೂಟ್ ವೇರ್ ಇನ್ ಇಟ್ ಹ್ಯಾಸ್ 600 ಏನೋ ಬಡವರು ಅನ್ಬೇಕೋ ಅಥವಾ ಎಲ್ಲರೂ ಸಮಾಜಕ್ಕೆ ಬೇಡವಾದವ್ರಿಗೂ ನೀವು ನೆರಳನ್ನು ಕೊಡ್ತಾ 90 ಪುಸ್ತಕಗಳನ್ನು ಬರೆದು ಹಿಯರ್ ಯು ಆರ್ ಎಕ್ಸ್ಪ್ಲೋರಿಂಗ್ ಲೈಫ್ ಥರೋಲಿ ಕ್ಯೂರಿಯಸ್ಲಿ. ವೆಲ್ಕಮ್ ಟು ಜಸ್ಟ್ ಕ್ಯೂರಿಯಸ್ ಸರ್. ಥ್ಯಾಂಕ್ ಯು ರಶ್ಮಿ, ಥ್ಯಾಂಕ್ ಯು ಸೊ ಮಚ್, ಧನ್ಯವಾದಗಳು. ಲೈಫ್ ಟೇಕ್ಸ್ ಇಟ್ಸ್ ಓನ್ ಕೋರ್ಸ್. ಹೌದು, ಕಿಡ್ಸ್ ಕೆಂಪ್ ದಿವಸ ದೋಸ್ ಆಫ್ ದ ಡೇಸ್ ಕೆಂಪೇಗೌಡ ರಸ್ತೆಯಲ್ಲಿ ನಾವು ಸ್ಟಾರ್ಟ್ ಮಾಡಿದರು. ಚಿಕ್ಕ ಅಂಗಡಿ ಇತ್ತು, ಆ್ಯಂಡ್ ಅದು ಚಿಕ್ಕ ಅಂಗಡಿಯಿಂದ ಕಿಡ್ಸ್ ಕೆಂಪಿಂದ ದೊಡ್ಡ ಕಿಡ್ಸ್ ಕೆಂಪ್, ಬಿಗ್ ಕಿಡ್ಸ್ ಕೆಂಪ್ ಆದರು. ಟ್ರಿನಿಟಿ ಸರ್ಕಲ್ ಅದು ಟ್ರಿನಿಟಿ ಸರ್ಕಲ್. ಆ್ಯಂಡ್ ಆದಮೇಲೆ ಕೆಂಪ್ ಫೋರ್ಟ್, ಒಂದು ದೊಡ್ಡ ಫೋರ್ಟ್ ಮಾಡಿದರು. ಕರೆಕ್ಟ್. ಅದು ಬಿಸ್ನೆಸ್ ಮಾಡೋ ಟೈಮ್ನಲ್ಲಿ ಎಲ್ಲ ಬರೀ ನಾವಿಲ್ಲ, ಎಲ್ಲರಿಗೆ ಸಕ್ಸಸ್ ಬೇಕು. ಅದು ಸಕ್ಸಸ್ ಬೇಕರ್ಥ ದುಡ್ಡು ಬೇಕು, ಹ್ಯಾಪಿನೆಸ್ ಬೇಕು. ವೆನ್ ವಿ ಆರ್ ಕಿಡ್ಸ್ ವಿ ಆರ್ ಟಾಟ್ ಏನು ಸಕ್ಸಸ್ ಇಸ್ ಹ್ಯಾಪಿನೆಸ್. ಕರೆಕ್ಟ್. ಜಾಸ್ತಿ ಸಕ್ಸಸ್ ಆದರೆ ದುಡ್ಡು ಇದ್ದರೆ ನೀವು ಹ್ಯಾಪಿ ಇರ್ಬೋದು ಅಲ್ವಾ. ಬಟ್ ಇಸ್ ದಟ್ ದ ಬಿಗ್ ಕ್ವೆಶ್ಚನ್. ಎಲ್ಲರ ಜನ ಯಾರು ಸಕ್ಸಸ್ ಮಾಡಿದೆ, ಯಾರು ದುಡ್ಡಿದೆ ಅವ್ರ ಹತ್ರ, ಯಾರು ಅವ್ರು ಹ್ಯಾಪಿ ಇದ್ದಾರಾ? ದಟ್ ಹ್ಯಾಪಿನೆಸ್ ಇಸ್ what is the source? English-nalli we say there are 3 P's. The 3 P's are the 3 keys to happiness. English-nalli we say pleasure, peace and purpose. In Kannada we can say the 3 S's, because you want santosha beku, namge shanti beku, mattu sankalpa beku. ಸಂಕಲ್ಪ. ಬಿಕಾಸ್ ದೆ ಮಸ್ಟ್ ಬಿ ಪರ್ಪಸ್ ಅಲ್ಲ. ಅದು ನೀವು ಬಂದಿದೆ ಜೀವನದಲ್ಲಿ, ನೀವು ಬಂದಿದೆ ಏನಕ್ಕೋಸ್ಕರ ಬಂದಿದೆ? ಏನು ನಾವು ಬರೀ ನಮ್ಮ ಜೀವನ ಏನು ಬರಬೇಕು ಹೋಗಬೇಕಾ? ಅದು ಅರ್ಥ ಏನು? ಇದು ನಮ್ಗೆ ಗೊತ್ತಿಲ್ಲ. ವೈ ವಿ ಕೇಮ್ ಟು ದಿಸ್ ಅರ್ತ್. ನಾವು ನಮ್ಮ ಜೀವನ್ಗೆ ನಾವು ಸೆಲೆಕ್ಟ್ ಮಾಡಿದೆಯಾ? ನಾವು ಅಪ್ಪ ಅಮ್ಮಗೆ ನಾವು ಸೆಲೆಕ್ಷನ್ ಮಾಡಿದೆಯಾ? ಇಲ್ಲ. ನೀವು ಯಾರಿದೆ, ಮೇಲ್ ಫೀಮೇಲ್, ನೀವು ರಾಜೇಶ್ ಇದೆ ಅಥವಾ ರಶ್ಮಿ ಇತ್ತು, ಅದು ನಿಮ್ಮ ಕೈನಲ್ಲಿ ಇಲ್ಲ. ನೀವು ಬಂದುಬಿಟ್ರೆ ಈಗ ನಾವು ರಶ್ಮಿ, ನಿಮ್ಮ ಹೆಸರು ನೀವು ಚೂಸ್ ಮಾಡಿಲ್ಲ ನೋಡಿ. ಕರೆಕ್ಟ್ ಅಲ್ಲ? ನೀವು ರಶ್ಮಿ ಆಗಿಬಿಟ್ಟಿದೆ. ಈಗ ನೀವು ರಶ್ಮಿ ಇದ್ದಾರೆ ಅಂತ ಯೋಚನೆ ಮಾಡಬೇಕು. ಹೂ ಆಮ್ ಐ? ನಾವು ಜೀವನದಲ್ಲಿ ನಾವು ಏನಕ್ಕೆ ಇದು ಮಾಡ್ತಾ ಇದ್ದೀವಿ? ರ್ಯಾಪಿಡ್ ರಶ್ಮಿ, ನಾವು ಜನಗೆ ಐ ಆಮ್ ಶೇರಿಂಗ್ ಇನ್ಫಾರ್ಮೇಷನ್, ನ್ಯೂ ಇನ್ಸೈಟ್ಸ್ ಆ ಥರ ನೀವು ಶೇರ್ ಮಾಡ್ತಾ ಇದೆ, ತುಂಬ ಚೆನ್ನಾಗಿ ಮಾಡ್ತಾ ಇದೆ. ಬಟ್ ನಮ್ಮ ಜೀವನದ ಸಂಕಲ್ಪ ಏನಿದೆ, ಅದು ಪರ್ಪಸ್ ಏನಿದೆ, ವಾಟ್ ಈಸ್ ದಿ ಪರ್ಪಸ್ ಆಫ್ ಎಕ್ಸಿಸ್ಟೆನ್ಸ್? ದ್ಯಾಟ್ ಈಸ್ ಆಲ್ಸೋ ನಮ್ಗೆ ಖುಷಿ ಬೇಕು. ಯಾರಿಗೆ ಖುಷಿ ಬೇಡ? ಎಲ್ಲರಿಗೆ ಖುಷಿ ಬೇಕು. ಬಟ್ಟೆ ಬೇಕು, ಊಟ ಬೇಕು, ಟ್ರಾವೆಲ್ ಬೇಕು, ಮಜಾ ಬೇಕು, ಎಲ್ಲರಿಗೂ ಬೇಕು. ಬಟ್ ವಾಟ್ ಈಸ್ ರಿಯಲ್ ಹ್ಯಾಪಿನೆಸ್? ಅದು ನಮಗೆ ಗೊತ್ತಾಯಿತು. ಅದು ಗೊತ್ತಾಯಿತು ಅದೇನೋ ಬುಕ್ಸ್ ಬರಿತಾ ಇದ್ದೀನಿ, ರಿಟನ್ ಓವರ್ 90 ಬುಕ್ಸ್, ರೈಟಿಂಗ್ 100 ಬುಕ್ಸ್. ಅದು ಬುಕ್ಸ್ನಲ್ಲಿ ಬರೀ 2 ವಿಷಯ ಇದೆ. ಸುಖ, ಟ್ರೂ ಹ್ಯಾಪಿನೆಸ್, ಅದು ಯಾವ ಥರ ಸಿಗಬೇಕು, ಮತ್ತು ಟು ಗೋ ಫ್ರಮ್ ಅಚೀವ್ಮೆಂಟ್ ಟು ಎನ್ಲೈಟನ್ಮೆಂಟ್. ಅರ್ಥ ನಾವು ಜೀವನ ಅರ್ಥ ಆಗಬೇಕು. ಜೀವನ ಏನಿದೆ? ಇನ್ ಇಂಗ್ಲೀಷ್ ಸೆಲ್ಫ್ ರಿಯಲೈಸೇಷನ್, ಗಾಡ್ ರಿಯಲೈಸೇಷನ್. ಕನ್ನಡದಲ್ಲಿ ಹೇಳಿದ್ರೆ ಆತ್ಮ ಸಾಕ್ಷಾತ್ಕಾರ. ಅದು ಆತ್ಮ ಸಾಕ್ಷಾತ್ಕಾರ ಹೆಂಗೆ ಮಾಡಬೇಕು, ಅದು ದೇವರ ಸಾಕ್ಷಾತ್ಕಾರ ಹೆಂಗೆ ಮಾಡಬೇಕು. ದೀಸ್ ಆರ್ ಆಲ್ ವೆರಿ ಎಲಿವೇಟೆಡ್ ವರ್ಡ್ಸ್, ಬಟ್ ಆ್ಯಕ್ಚುಲಿ ತುಂಬ ಸಿಂಪಲ್ ಇದೆ. ಹೇಗೆ? ತುಂಬ ಸಿಂಪಲ್ ಇದೆ. ಅದು ಅರ್ಥ ಏನು? ನಾವು ದೇವಸ್ಥಾನ ಹೋಗ್ತಾ ಇದ್ದೀವಿ, ನಾವು ದೊಡ್ಡ ಶಿವ ದೇವಸ್ಥಾನ ಮಾಡಿದೆ, 65 ಅಡಿ ಶಿವ ದೇವಸ್ಥಾನ ಮಾಡಿದೆ. ಬಟ್ ದೇವರು ಎಲ್ಲಿದ್ದಾರೆ? ದೇವರು ಯಾರಿದ್ದಾರೆ? ದೇವರು ಏನು? ಅದು ನಮ್ಗೆ ಗೊತ್ತಿಲ್ಲ. ಬರೀ ನಮಗೆ ಏನು ಹೇಳು, ನಾವು ನಮ್ಮ ಮಕ್ಕಳಿರೋ ಟೈಮ್ನಲ್ಲಿ ನೋಡಿ ದೇವರು ಯಾರು? ರಾಮ, ಕೃಷ್ಣ, ಶಿವ, ಗಣಪತಿ, ಹನುಮಾನ್. ನಾವು ನಮಸ್ಕಾರ ದೇವರು ನಮಸ್ಕಾರ ಮಾಡ್ತಾರೆ. ಬಟ್ ನಮ್ಗೆ ಅರ್ಥ ಆಗಲ್ಲ ಯಾರು ದೇವರು? ಹೂಸ್ ದ ಗಾಡ್ ಆಫ್ ಆಲ್ ಗಾಡ್ಸ್? ಅದು ಇದು ಪ್ರಶ್ನೆದು ಜವಾಬು ಯಾರು ಕೊಡೋಕ್ಕೆ ಇಲ್ಲ. ಇದಿದೆ ನಮ್ಮದೇ ಉಪನಿಷತ್ನಲ್ಲಿ, ನಮ್ಮದು ವೇದನಲ್ಲಿ, ಮಹಾವಾಕ್ಯನಲ್ಲಿ ದ ಆನ್ಸರ್ ಇಸ್ ಗಿವೆನ್. ಏನು ಮಹಾವಾಕ್ಯ ಅರ್ಥ? ಆನ್ಸರ್ ಇಸ್ ತತ್ವಮಸಿ. ತತ್ವಮಸಿ ಅರ್ಥ ನೇತಿ ನೇತಿ.
ನೆತಿ ಅರ್ಥ ಏನು? ನಾವು ನೋಡಿ, ನಾವು ರವಿ ಇತ್ತು ಕರೆಕ್ಟಾ, ಕಿಡ್ಸ್ ಕ್ಯಾಂಪ್ ರವಿ. ಯಾರು ನೋಡಿದರೆ ಇದು ನೋಡಿ ಬಾ, ಇದು ದೊಡ್ಡವರು ನೋಡಿ ಕಿಡ್ಸ್ ಕ್ಯಾಂಪ್ ಮಾಡಿಬಿಟ್ಟಿದೆ, ಸಖತ್ ದುಡ್ಡು ಮಾಡ್ತಾ ಇದೆ, ನಮ್ಮದು ಮರ್ಸಿಡೀಸ್ ಗಾಡಿ. ಬೆಂಗಳೂರಿನಲ್ಲಿ ನಾವು ಒನ್ ಆಫ್ ದ ಫಸ್ಟ್ ಲಿಮೋಸಿನ್, ನಮ್ಮ ಗಾಡಿ ಇತ್ತು 6 ಡೋರ್ ಲಿಮೋಸಿನ್. ಆ್ಯಂಡ್ ಗಾಡಿ ಹೆಲಿಕಾಪ್ಟರ್ ಥರ ನಮ್ಮ ತುಂಬ ಮಜಾ ಮಾಡಿದ್ದು. ಬಟ್ ಅದು 25 ವರ್ಷ ನಾವು ದುಡ್ಡು ಮಾಡಿದ್ದರು. ಆಮೇಲೆ ಗೊತ್ತಾಯಿತು ನಾವು ಯಾರು. ನಾವು ಇದು ಇಲ್ಲ. ನೀವು ಹೆಸರು ಕೇಳಿದರು, ಇದು ಹೆಸರು ರವಿ ಕರೆಕ್ಟಾ? ನೀವು ಹೇಳ್ತಾರೆ ನೀವು ಯಾರು? ನಾವು ಐ ಆಮ್ ರಶ್ಮಿ. ಸಾರಿ, ನೀವು ರಶ್ಮಿ ಇಲ್ಲ, ನಿಮ್ಮ ಹೆಸರು ರಶ್ಮಿ. ಬಿಕಾಸ್ ಒನ್ ಡೇ ವಿಲ್ ಯು ಡೈ? ನೋ, ಯು ವಿಲ್ ನಾಟ್ ಡೈ. ಅಂದ್ರೆ ಬಾಡಿ ವಿಲ್ ಡೈ, ರಶ್ಮಿ ವಿಲ್ ಡೈ. ರಶ್ಮಿ ವಿಲ್ ಡೈ, ಬಟ್ ದ ಸೋಲ್ ನೋ. ಅದು ಯಾರು ನೀವು? ಅದು ಯಾರು? ಜನ ಏನು ಹೇಳ್ತಾರೆ, ನೋಡಪ್ಪ ಅವ್ರು ಹೋಗ್ಬಿಟ್ರಪ್ಪ. ಯಾರು ಹೋಗ್ಬಿಟ್ರಪ್ಪ? ಎಲ್ಲಿದ್ದಾರೆ? ಅಲ್ಲ, ಗೊತ್ತಲ್ಲ ನಿಮಗೆ, ಇದು ಸತ್ತೋಯ್ತು ಸ್ವಾಮಿ. ಏನು ಇದು? ಅವರಿಲ್ಲ, ಅವ್ರು ಹೋಗ್ಬಿಟ್ರು. ಅದು ನಮ್ಗೆ ಗೊತ್ತು. ಯಾರು ಹೋಗ್ಬಿಟ್ರು, ಎಲ್ಲಿ ಹೋಗ್ಬಿಟ್ರು, ಇದು ಗೊತ್ತಿಲ್ಲ. ಸೊ ದಿಸ್ ಈಸ್ ದ ಜರ್ನಿ. ಏನು? ಜರ್ನಿ ಆಫ್ ಅವೇಕನಿಂಗ್. ಜಾಗೃತ ಆಗಬೇಕು. ಅಲ್ಲ ನೋಡಿ, ಜಾಗೃತಿ ಅಲ್ಲ. ಜನ ಹೇಳ್ತಾರೆ, ನೋಡಪ್ಪ ಸ್ವಾಮಿ ನಾವು ಜಾಗೃತಿ ಇದ್ದೀನಿ. ಇದು ನೀವು ಜಾಗೃತಿ ಇಲ್ಲ, ನೀವು ಕೂತ್ಕೊಳ್ತೀರಾ. ಬಟ್ ಇದು ಜಾಗೃತ ಬೇಕರ್ಥ. ನಿಮ್ಗೆ ಗೊತ್ತಾಗಬೇಕು ನಾವು ಯಾರು, ನಾವು ಏನಕ್ಕೆ ಬಂದಿದೆ, ಅದು ಜಾಗೃತ ಆಗಬೇಕು. ಸೊ ನೀವು ಹೇಳೋದು ದೈಹಿಕವಾಗಿ ಎದ್ದಿರೋದು, ಎಚ್ಚರವಾಗಿರೋದಲ್ಲ, ಆತ್ಮ ಸಾಕ್ಷಾತ್ಕಾರದ ಮೂಲಕ ಈಗ ನಾನು ಯಾರು, ನಾನು ಏನಕ್ಕೆ ಬಂದಿದ್ದೀನಿ, ದಟ್ ಇಸ್ ದಿ ಅವೇಕನಿಂಗ್, ದಟ್ ಇಸ್ ಅ ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ತೀರಾ. ಕರೆಕ್ಟ್. ಯು ಆರ್ ಆಲ್ಸೋ ಟಾಕಿಂಗ್ ಅಬೌಟ್ ಈ ತತ್ವಮಸಿ ನೇತಿ. ಏನದು ತತ್ವಮಸಿ ಅಂದರೆ? ನಾನು ಏನೋ ಅಲ್ಲ ಅದ. ನೇತಿ 2 ಶಬ್ದ ಇದೆ. ಏನು ಶಬ್ದ? ಸಂಸ್ಕೃತ ಶಬ್ದ ಇದೆ. ನಾಯಿತಿ ಅರ್ಥ ನಾವು. ಇದು ದೇಹ ಇಲ್ಲ, ಇದು ದೇಹ ಇದೆ, ಬಟ್ ನಾವು ಇಲ್ಲ. ಈಗ ನೀವು ಎಲ್ಲೋ ಶರ್ಟ್ ಹಾಕಿದೆ, ನೀವು ಶರ್ಟ್ ಹಾಕೊಂಡಿದೆ, ಇದು ಶರ್ಟ್ ನೀವು ಇಲ್ಲ. ನೀವು ಹೇಳಕ್ಕೆ ಆಗಲ್ಲ, ಓ ಐ ಆಮ್ ಲೂಯಿ ವಿಟಾನ್, ಐ ಆಮ್ ಬೆನಿಟನ್. ನೀವು ಬೆನಿಟನ್ ಶರ್ಟ್ ಹಾಕೊಳ್ಬೋದು. ನೇತಿ ಅರ್ಥ ನಾವು ಈ ಶರೀರ ಇಲ್ಲ, ದೇಹ ಇಲ್ಲ. ನೇತಿ ನಾವು ಮನಸ್ಸಿಲ್ಲ, ನಾವು ದೇಹ ಇಲ್ಲ, ನಾವು ಮನಸ್ಸಿಲ್ಲ. ಮತ್ತೆ ನಾವು ದೇಹ ಇಲ್ಲ, ನಾವು ಮನಸ್ಸ. ತತ್ವಮಸಿ ಏನು? ನಾವು ತತ್ವಮಸಿ. ನೀವು ಇದು ಇಲ್ಲ, ನೀವು ಅದು. ನೀವು ಇದು ಇಲ್ಲ, ನೀವು ಅದು. ಅರ್ಥ ಏನು? ನೀವೇ ಆತ್ಮಯೇ ಪರಮಾತ್ಮ, ನೀವೇ ಪರಮಾತ್ಮ. ಇದಕ್ಕೆ ಶಂಕರಾಚಾರ್ಯರದು ಇದು ಚಿದಾನಂದ ರೂಪ. ಶಂಕರಾಚಾರ್ಯ ಹೇಳಿದರು, ಚಿದಾನಂದ ರೂಪ ಶಿವೋಹಂ. ನೀವು ಶಿವಗೆ ಶಿವಗೆ ಹೇಳ್ತಾರೆ, ದೇವರು ಶಿವ ನಮಸ್ಕಾರ, ದೇವಸ್ಥಾನ ಹೋಗ್ತಾ ಇದ್ದೀನಿ. ಶಿವ ಎಲ್ಲಿ? ಜನ ನಾವು ಶಿವ ಪೂಜೆ ಮಾಡಿದರು 40 ವರ್ಷ, 8 ವರ್ಷದಿಂದ ನಾವು ಶುರು ಮಾಡಿದರು. ಏನು? ಫಾಸ್ಟಿಂಗ್. ಮಂಡೇದು ಫಾಸ್ಟಿಂಗ್, ದೇವಸ್ಥಾನ ಹೋಗಬೇಕು. 48 ಆದಮೇಲೆ ನಮ್ಗೆ ಗೊತ್ತಾಯಿತು ಏನು? ಶಿವ ಈ ದೇವಸ್ಥಾನದಲ್ಲಿ ಸಿಕ್ಕಲ್ಲ. ಎಲ್ಲಿ? ಕೈಲಾಶನಲ್ಲಿದ್ದಾರಾ? ಯಾರು ಕೈಲಾಶ್ ಹೋಗ್ತಾರೆ, ಮಾನಸರು ಹೋಗ್ತಾರೆ, ಶಿವ ಸಿಗ್ತಾರ ಅಲ್ಲಿ? ಅಲ್ಲಿ ಶಿವ ಕೂತ್ಕೊಂಡಿಲ್ಲ. ಆಮೇಲೆ ಶಿವ ಎಲ್ಲಿ? ಹಾಗಿದ್ರೆ ಆದಿಶಂಕರ ಹೇಳಿದರು, ಚಿದಾನಂದ ರೂಪ ಶಿವೋಹಂ. ಶಿವಲಿದ್ದಾರೆ, ನಮ್ಮ ಒಳಗಡೆ ಇದ್ದಾರೆ ಶಿವ. ಇದಕ್ಕೆ ನಾ ಹೇಳಿದ್ದು, ಎಲ್ಲೂ ಹೋಗ್ಬೇಕಾಗಿಲ್ಲ, ಇಲ್ಲೇ ಇದಾನೆ ದೇವರು, ನಿಮ್ಮ ಒಳಗಡೆ ಇದ್ದಾರೆ. ಆತ್ಮನೇ ಪರಮಾತ್ಮ ಅಂದಮೇಲೆ. ಹಾಗಿದ್ರೆ ನಾವು ದೇವಸ್ಥಾನಕ್ಕೆ ಮತ್ತೆ ಎಲ್ಲಾ ಕಡೆ ತೀರ್ಥಕ್ಷೇತ್ರಕ್ಕೆ ಹೋಗೋದು ಯಾಕೆ? ನೋಡಿ, ಈಗ ನೀವು ಸ್ಕೂಲ್ ಹೋಗ್ತೀರಾ, ಸ್ಕೂಲ್ ಏನಕ್ಕೆ ಹೋಗ್ತೀರಾ? ನೀವು ಸ್ಕೂಲ್ ಹೋಗ್ತೀರಾ, ಈ ABC ಬೇಕಲ್ಲ. ಅದು 10 ವರ್ಷ ಮೇಲೆ, 20 ವರ್ಷ ಮೇಲೆ, 30 ವರ್ಷ ಮೇಲೆ ಇನ್ನು ಸ್ಕೂಲ್ನಲ್ಲಿ ಇರ್ತೀರಾ ನೀವು? ಇಲ್ಲ. ಏನಕ್ಕೆ? ಅಲ್ಲ, ಕಲಿಬೇಕಾಗಿದ್ದ ಪಾಠ ಕಲ್ತಾಯ್ತು, ಈಗ ಆಚೆಗೆ ಬಂದೆ. ಆಮೇಲೆ ಸ್ಕೂಲ್ ಆದ್ಮೇಲೆ ಏನು ಮಾಡ್ತೀರಾ? ಕೆಲ್ಸಕ್ಕೆ ಹೋಗ್ತೀವಿ. ಫಸ್ಟ್ ಕಾಲೇಜ್ ಹೋಗ್ತೀರಾ, ಯೂನಿವರ್ಸಿಟಿ ಹೋಗ್ತೀರಾ, ಆಮೇಲೆ ಕೆಲಸ ಹೋಗ್ತೀರಾ. ವಿ ರಿಮೇನ್ ಇನ್ ದ ಕಿಂಡರ್ ಗಾರ್ಡನ್ ಆಫ್ ರಿಲಿಜನ್. ವಿ ಡೋಂಟ್ ಗೋ ಯೂನಿವರ್ಸಿಟಿ ಆಫ್ ಸ್ಪಿರಿಚುವಾಲಿಟಿ. ಆಧ್ಯಾತ್ಮ ಯೂನಿವರ್ಸಿಟಿ ಇದೆ, ಅದು ಕಾಲೇಜ್ ಇದೆ. ಏನಕ್ಕೆ? ABC ಬೇಕು. ABC ಅರ್ಥ ದೇವರ ಇದ್ದಾರೆ, ದೇವರ ಭಕ್ತಿ ಮಾಡಬೇಕು, ನಮಸ್ಕಾರ ಮಾಡಬೇಕು, ಅದೆಲ್ಲ ಚೆನ್ನಾಗಿದೆ, ಮಾಡಬೇಕು. ಟೆಂಪಲ್ಸ್ ಆದ ಕಿಂಡರ್ ಗಾರ್ಡನ್ಸ್ ಅಂದ್ರೆ ಇನ್ನೂ ಸ್ಟಾರ್ಟಿಂಗ್ ಪಾಯಿಂಟ್ ಅಷ್ಟೇ ಅದು. ಹೌದು. ನಾವು ಫುಲ್ ಲೈಫ್ ಗೊತ್ತಾ ನಿಮಗೆ? ವೆರಿ ಫನಿ ಏನು, ನಮ್ಗೆ ಗೊತ್ತು 20 ವರ್ಷ ಆಯಿತು, 80 years ಆಯಿತು,
ಇನ್ನು ಜನ ಕಿಂಡರ್ ಗಾರ್ಡನಲ್ಲಿ ಕೂತ್ಕೊಂಡಿದೆ. ಮತ್ತೆ ಮುಂದಕ್ಕೆ ಹೋಗೋದು ಹೇಗೆ ಸರ್? ಅವ್ರು ಅದು ಸ್ಟಕ್ ಆಗಿಬಿಟ್ಟಿದಿಲ್ಲ ನೋಡಿ. ದಿಸ್ ಇಸ್ ಅ ಬಿಗ್ ಪ್ರಾಬ್ಲಮ್ ರಶ್ಮಿ. ಇದು ಚಿಕ್ಕ ಪ್ರಾಬ್ಲಮ್ ಇಲ್ಲ. ಅದಕ್ಕೋಸ್ಕರ ಜನ ಭಕ್ತಿ ಮಾಡೋರು ತುಂಬ ಜನ ಇದೆ. ಯಾರು ಎಲ್ಲ ಭಕ್ತಿ ಮಾಡ್ತಾರ ಅವರು ಏನು ದೇವರ ಸಾಕ್ಷಾತ್ಕಾರ ಮಾಡ್ತಾರ? ಮಾಡಲ್ಲ. ಇನ್ನು 80 years ಆಯಿತು, 90 years ಆದರೆ ದೇವರು 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 ದೇವರು. ಯು ಮಸ್ಟ್ ನಾಟ್ ಪ್ರೇ ಟು ಗಾಡ್. ಫಸ್ಟ್ ಯು ಪ್ರೇ ಟು ಗಾಡ್, ದೆನ್ ಯು ಪ್ರೇ ಥ್ರೂ ಗಾಡ್. ಅರ್ಥ ಏನು? ಅದು ಪಿಕ್ಚರ್ ಬೇಕು ಎಲ್ಲರಿಗೆ. ಒಂದು ಇಷ್ಟು ದೇವತಾ ಇದ್ದಾರೆ. ನಿಮ್ದು ಯಾವುದು ಇಷ್ಟು ದೇವತಾ? ನಿಮ್ಮ ಮಗ ಚಿಕ್ಕ ಮಗು ಯಾವ ದೇವರು ನೀವು ಪೂಜೆ ಮಾಡ್ತಾಯಿತ್ತು? ಚಿಕ್ಕವಳಿದ್ದಾಗ ರಾಯರ ಭಕ್ತೆ ರಾಘವೇಂದ್ರ ಸ್ವಾಮಿಗಳು. ಹೌದಾ? ನೋಡಿ, ರಾಘವೇಂದ್ರ ದೇವರು ನಿಮ್ಮದು ಒಂದು ಇಷ್ಟು ದೇವತಾ. ಸ್ವಲ್ಪ ಜನ ಅದು ಹನುಮಾನ್ ಇರ್ಬೋದು, ರಾಮ್ ಇರ್ಬೋದು, ಕೃಷ್ಣ ಇರ್ಬೋದು, ಶಿವ ಇರ್ಬೋದು, ಕರೆಕ್ಟ್ ಅಲ್ಲ? ಬಟ್ ಅದು ಬರೀ ಒಂದು ಫೋಟೋ ಇದೆ, ಅದು ಒಂದು ಪಿಕ್ಚರ್, ಸ್ಟಾರ್ಟಿಂಗ್ ಪಾಯಿಂಟ್, ಅದು ರೆಫರೆನ್ಸ್ ಪಾಯಿಂಟ್ ಇದೆ. ನಮಗೆ ದೇವರು ಗೊತ್ತಾಗಬೇಕಾದ, ದೇವ್ರ ಸಾಕ್ಷಾತ್ಕಾರ ಮಾಡೋರು ಬರೀ ಒಂದು ರಸ್ತೆ ಇದೆ, ಆತ್ಮ ಸಾಕ್ಷಾತ್ಕಾರ. ಅದು ಆತ್ಮ ಸಾಕ್ಷಾತ್ಕಾರ ಯಾರು ಮಾಡಿದರೆ ಅವರೇ ದೇವ್ರ ಸಾಕ್ಷಾತ್ಕಾರ ಮಾಡ್ಬೋದು. ಸರ್, ದೀಸ್ ಆರ್ ಆಲ್ ಲೈಕ್ ಮ್ಯಾಸಿವ್ ಹ್ಯೂಜ್ ಟಾಪಿಕ್ಸ್. ನಾವು ಆತ್ಮ ಸಾಕ್ಷಾತ್ಕಾರ ಮಾಡೋದು ಹೇಗೆ? ತುಂಬ ಸಿಂಪಲ್ ಇದೆ, ಹೇಳ್ತೀನಿ. ಆ್ಯಂಡ್ ದಿಸ್ ಈಸ್ ದ ವೇ ಟು ಹ್ಯಾಪಿನೆಸ್. ಇದು ಬರೀ ದೊಡ್ಡ ದೊಡ್ಡ ಶಬ್ದ ಇಲ್ಲ, ಇದು ದೊಡ್ಡ ದೊಡ್ಡ ಫಿಲಾಸಫಿ ಇಲ್ಲ. ಲೆಟ್ ಅಸ್ ಎಕ್ಸ್ಪ್ಲೇನ್ ಸಿಂಪಲ್ ವರ್ಡ್ಸ್. ಸರಿ, ನಾವು ಯಾರು? ಜನ ಹೇಳ್ತಾರೆ ನಾವು ಯಾರು? ನಾವು ಯಾರು? ನಾವು ದೊಡ್ಡ ಬಿಸ್ನೆಸ್ ಮ್ಯಾನ್. ಹೌದಪ್ಪ, ಅದು ನಿಮ್ಮ ಬಿಸ್ನೆಸ್. ಯಾರು? ಒಬ್ಬರು ಒಂದು ಜನ ಅಮೆರಿಕದಿಂದ ಬಂದರು, ಇಲ್ಲಿ ಬೆಂಗಳೂರು ಬಂದರು. ಒಂದು ಸ್ವಾಮಿ ಜೊತೆ, ಸ್ವಾಮಿ ನಮಸ್ಕಾರ. ಸ್ವಾಮಿ ಕೇಳಿದ್ರು, ಏಯ್ ನೀವು ಯಾರ? ಐ ಆಮ್ ರಾಬರ್ಟ್ ಸರ್. ರಾಬರ್ಟಾ? ಅಲ್ಲಲ್ಲ, ನೀವು ಯಾರು? ಸರ್ ಐ ಆಮ್ ಅಮೆರಿಕನ್. ರೀ ನಿಮ್ಮ ನ್ಯಾಷನಾಲಿಟಿ ಕೇಳೋಣ. ನೀವು ಯಾರು ರೀ? ಸರ್ ಐ ಆಮ್ ಅ ವೆರಿ ಬಿಗ್ ಲಾಯರ್ ಸರ್. ರೀ ನಿಮ್ಮ ಪ್ರೊಫೆಷನ್ ಕೇಳೋಣ ರೀ. ನೀವು ಯಾರು? ನೋಡಿ ಸರ್, ನೋಡಿ ಐ ಆಮ್ ಅ ಮಿಲಿಯನೇರ್. ನಿಮ್ಮ ಫೈನಾನ್ಷಿಯಲ್ ಸ್ಟೇಟಸ್ ನಾವು ಕೇಳಿದ್ರಾ ನಿಮಗೆ? ಓಹೋ, ನೋಡಿ, ಐ ಆಮ್ ರಾಬರ್ಟ್, ಐ ಆಮ್ ಮಿಲಿಯನೇರ್ ಫ್ರಮ್ ನ್ಯೂಯಾರ್ಕ್, ಐ ಆಮ್ ಲಾಯರ್ ಎಲ್ಲ ಹೇಳ್ತಾರ. ನೀವು ಯಾರ್ರೀ? ನಿಮ್ಗೆ ಗೊತ್ತಿಲ್ಲ ನೀವು ಯಾರು? ಇದೇ ಪ್ರಾಬ್ಲಮ್. ನಮ್ಗೆಲ್ಲ ಗೊತ್ತು. ನಮ್ಮ ಬ್ಯಾಂಕ್ ಅಕೌಂಟಲ್ಲಿ ಎಷ್ಟು ದುಡ್ಡಿದೆ ನಮ್ಗೆ ಗೊತ್ತು, ನಮ್ಮದು ಎಷ್ಟು ಗಾಡಿ ಇದೆ ಗೊತ್ತು, ನಮ್ಗೆ ಎಷ್ಟು ಮನೆ ಇದೆ ಗೊತ್ತು, ಅಪ್ಪ ಅಮ್ಮ ಯಾರದೆ, ಮಕ್ಕಳು ಯಾರದೆ ಗೊತ್ತು. ಬಟ್ ನಾವು ಯಾರು? ಸ್ಟಿಲ್ ದ ಕ್ವೆಶ್ಚನ್. ಸೊ ನೀವು ಹೇಳಿದ್ದೆಲ್ಲ ಒಂಥರ ಇವಾಗ ಈರುಳ್ಳಿ ಥರ ಆಗೋಯ್ತು. ಈಗ ಈರುಳ್ಳಿ ಹ್ಯಾಸ್ ಮೆನಿ ಲೇಯರ್ಸ್. ಈರುಳ್ಳಿಗೆ ಅದೇ ಇವಾಗ ಒಂದೊಂದು ನಮ್ಮದು ಲೇಯರೇ ಹೊರತು ದಟ್ ಈಸ್ ನಾಟ್ ಅವರ್ ಐಡೆಂಟಿಟಿ ಅನ್ನೋದು ನೀವು ಹೇಳ್ತಾ ಇರೋದು. ಅದಾದ್ಮೇಲೆ ಈರುಳ್ಳಿ ಪೀಲ್ ಮಾಡಾದ್ಮೇಲೆ ಏನು ಬರುತ್ತೆ ಎಂಡಿನಲ್ಲಿ? ಸೆಂಟ್ರ್ ಇನ್ನ ಮಾಡಿ, ಇನ್ನ ಪೀಲ್ ಮಾಡಿ, ಇನ್ನ ಪೀಲ್ ಮಾಡಿ. ಆಕ್ಚುಲಿ ಏನು ಬರೋದೇ ಅದೇ ಸೀಕ್ರೆಟ್. ಅದೇ ಸೀಕ್ರೆಟ್. ಒಂದು ಸೀಡು ಇಲ್ಲ ಅಲ್ಲಿ, ಮನೆಯವರೆಗೂ ಪದರ ಪದರ ಅದು ಫುಲ್ ಮಾಡಿದ್ರೆ ಆಮೇಲೆ ಏನೂ ಸಿಕ್ಕಲ್ಲ. ಐ ಆಮ್ ನಥಿಂಗ್. ನೋಡಿ, ಯಾರು ಗೊತ್ತಾದರೆ ನಾವು ಏನೂ ಇಲ್ಲ, ಅವರೇ ಇಲ್ಲ ಆಗ್ಬಿಡ್ತಾರೆ. ವೆನ್ ಯು ರಿಯಲೈಸ್ ಯು ಆರ್ ನಥಿಂಗ್, ಯು ಬಿಕಮ್ ಎವ್ರಿಥಿಂಗ್. ರಶ್ಮಿ, ಇಟ್ಸ್ ವೆರಿ ಸಿಂಪಲ್ ಟ್ರುತ್. ನಿಮ್ಮ ಬರ್ತ್ಡೇ ಯಾವ ದಿವಸ ಹೇಳಿ ನಮಗೆ? 16th February. 16th February, ಕರೆಕ್ಟಾ? 16th February ರ್ಯಾಪಿಡ್ ರಶ್ಮಿದು ಕೇಕ್ ಕಟ್ ಮಾಡಬೇಕು, ಎಲ್ಲ ಸಿಂಗ್ ಮಾಡ್ತಾರೆ, ಕರೆಕ್ಟ್? ಕೇಕ್ ಕಟ್ ಮಾಡ್ತಾರೆ. ಯು ಕಟ್ ಅ ಕೇಕ್ ಆನ್ ಅ ಬರ್ತ್ ಡೇಟ್ ದಟ್ ಈಸ್ ಫೇಕ್. 16th February ನಿಮ್ಮ ಬರ್ತ್ಡೇ ಇಲ್ಲವೇ ಇಲ್ಲ. ಮತ್ತೆ 16th February ನಿಮ್ಮ ಬರ್ತ್ಡೇ ಇದ್ದರೆ ಅರ್ಥಾತ್ 16th ನೀವು ಬಾರ್ನ್ ಆಗಿತ್ತೆ, ಕರೆಕ್ಟ್? ಹೌದು. 15th February ನೀವು ಅಮ್ಮಗೆ ನೀವು ಹೌ ಯು ಆರ್ ಕಿಕ್ಕಿಂಗ್ ಇನ್ಸೈಡ್ ಯುವರ್ ಸ್ಟಮಕ್ ನೀವು ಮಾಡ್ತಾ ಇತ್ತಲ್ಲ. 15th February ನೀವು ಕೇಳಿ, ಯು ಆರ್ ಆಲ್ರೆಡಿ ಅಲೈವ್. 14th February ದ ಡೇ ಐ ವಾಸ್ ಇನ್ ದ ವೂಮ್, ಅವ ಜೀವ ಬಂದಾಗಿಂದ ನರ್ಚರ್ ಮಾಡ್ತಾ ಇರೋದ್ರಿಂದಲೂ ಐ ಆಮ್ ಅವೇರ್. ವಾಟ್ ಡೇ ವರ್ ಯು ಕನ್ಸೀವ್ಡ್? ವೆನ್ ವಾಸ್ ದಟ್? 9 months before. ಕರೆಕ್ಟ್. ಹೋಪ್ಫುಲಿ ಅಪ್ರಾಕ್ಸಿಮೇಟ್ಲಿ. ಅದು ನಿಮಗೆ ನಮಗೆ ಗೊತ್ತಿಲ್ಲ. ಬಟ್ ವೆನ್ 2 cells, ಅದು 2 cell ಫರ್ಟಿಲೈಸ್ ಆದರೆ, ಒಂದು ಆದರೆ, ಯು ಆರ್ ಆಲ್ರೆಡಿ ಬಾರ್ನ್. ನೀವು ಆದಮೇಲೆ ನಿಮ್ಮ ಅಮ್ಮ ಚೇಂಜ್ ಮಾಡ್ಬೋದಾ? ನಿಮ್ಮ ಸಪೋಸ್ ಯು ಆರ್ ಕನ್ಸೀವ್ಡ್ ಇನ್ ಯುವರ್ ಮದರ್, ಅದು ನೀವು ಅಮ್ಮ ಅಪ್ಪ ಚೇಂಜ್ ಮಾಡೋಕ್ಕೆ ಆಗಲ್ಲ. ಬಾಡಿ ಕಮ್ಸ್ ಲೇಟರ್. ಇದು ದೇಹ ಕಮ್ಸ್ ಫ್ರಮ್ ದ ಝೈಗೋಟ್. ಇಟ್ ಬಿಕಮ್ಸ್ ಏನು? ಇಟ್ ಬಿಕಮ್ಸ್ ದಿ ಎಂಬ್ರಿಯೋ, ಇಟ್ ಬಿಕಮ್ಸ್ ದ ಫೀಟಸ್. ಸ್ಕೂಲ್ನಲ್ಲಿ ನಮಗೆ ತೋರಿಸ್ಕೊಡ್ತಾರೆ 9 months ಲೈಫ್ ಸೈಕಲ್ ಏನಿದೆ. ಆಮೇಲೆ ನಾವು ಇದು ಇಲ್ಲ ಅಲ್ಲ, ಇದು ಬರ್ತ್ ಡೇಟ್ ಇಲ್ಲ.
I tell people, it's not allowed to sing happy birthday to you. ನಮ್ಮ ಆಫೀಸ್ನಲ್ಲಿ ಅಲೌಡ್ ಇಲ್ಲ, ಯಾ ಬ್ಯಾಂಡ್ ಇದೆ. ಸಿಂಗ್ ಮಾಡ್ಬೇಕರ್ಥ ಹ್ಯಾಪಿ ಅರೈವಲ್ ಡೇ ಟು ಯು, ಇಟ್ಸ್ ಯೋರ್ ಬರ್ತ್ಡೇ, ಇಟ್ಸ್ ನಾಟ್ ಟ್ರೂ, ಯು ಆರ್ ಬಾರ್ನ್ 9 months ಬಿಫೋರ್, ದ್ಯಾಟ್ಸ್ ಯೋರ್ ಬರ್ತ್ಡೇ, ದ್ಯಾಟ್ ಇಸ್ ಟ್ರೂ. ಅರ್ಥ ನಿಮ್ಮ ಜನ್ಮ ದಿವಸ, ಈ ಜನ್ಮ ದಿವಸ ರಾಂಗ್. ನಿಮ್ಮ ಪಾಸ್ಪೋರ್ಟ್ ಆಧಾರ್ ಕಾರ್ಡ್ ಬಿಸಾಕ್ಬಿಡಿ, ಇದು ರಾಂಗ್ ನಿಮ್ಮ ಬರ್ತ್ಡೇ. ಬಟ್ ಇದು ಸಂಸಾರ ಪ್ರಕಾರ ಇದೇ ನಿಮ್ಮ ಜನ್ಮ ದಿವಸ. ವೆರಿ ಇಂಟ್ರೆಸ್ಟಿಂಗ್ ಇಟ್ಸ್. ಐ ಥಿಂಕ್ ಸರ್ ಒನ್ ಆಫ್ ದ ಕಂಟ್ರಿ, ನಾಟ್ ಶೋರ್, ಚೈನಾನೋ ಜಪಾನೋ ಕೊರಿಯಾನೋ, Yes. ಅವರು ಅನ್ಸತ್ತೆ Correct. I think there one country in the east, ಅವರು ಬರ್ತ್ಡೇ 9 months prior ನಾವು ಮಾಡ್ತಾರೆ. ಯಾವತ್ತು ಹುಟ್ಟಿದೀವೋ ಭೂಮಿ ಮೇಲೆ ಬಂದಿದ್ದ ದಿನಕ್ಕಿಂತ ಕನ್ಸೀವ್ ಆಗಿದ್ದ ದಿನಾನೇ ಅವ್ರ ಬರ್ತ್ಡೇ ಅಂತ ಕನ್ಸಿಡರ್ ಮಾಡೋದು. ಅನ್ಫಾರ್ಚುನೇಟ್ಲಿ ನಮ್ಗೆ ಗೊತ್ತಿಲ್ಲ ಅಲ್ಲ, ಕನ್ಸೀವ್ ಎಕ್ಸಾಕ್ಟ್ ಟೈಮ್ ಗೊತ್ತಾಗಲ್ಲ ಅಲ್ಲ, ಅದಕ್ಕೆ ಸ್ವಲ್ಪ ಕನ್ಫ್ಯೂಷನ್ ಇದೆ. ಬಟ್ ನೋಡಿ ರಶ್ಮಿ, ದಿಸ್ ಇಸ್ ದಟ್ ನೇತಿ. ಇದು ಶರೀರ, ದೇಹ ಇದೆ, ದೇಹ ಬರ್ತಾರೆ, 9 ತಿಂಗಳಲ್ಲಿ ಬರ್ತಾರೆ, ಒಂದು ದಿವಸ ಇದು ದೇಹ ಹೋಗ್ತಾರೆ. ಇದು ಗ್ಯಾರಂಟಿ ಇದೆ, ಗ್ಯಾರಂಟಿ ಇಲ್ಲ. ಹೌದು ಹೌದು. ಹ್ಯೂಮನ್ ಬೀಯಿಂಗ್ ಕಮ್ಸ್, ಬಾರ್ನ್ ಆ್ಯಂಡ್ ಹ್ಯೂಮನ್ ಬೀಯಿಂಗ್ ಡೈಸ್. ಬಟ್ ತಿರ್ಗಾ ಜನ ಬರ್ತಾರೆ. ಈಗ ಜನ ಕೇಳ್ತಾರೆ, ಏನು ಗ್ಯಾರಂಟಿ? ಅವ್ರು ಹೋಗೋರು ಬರೋರು ಏನು ಗ್ಯಾರಂಟಿ ಇರ್ತಾ? ಏನು ಗ್ಯಾರಂಟಿ? ಒಂದು ಬಾಲ್ ಇದೆ, ಮೇಲೆ ಬಿಸಾಕಿದ್ರೆ ಏನಾಗುತ್ತೆ? ಅದು ಬಾಲ್ ಹೋಗ್ಬಿಡ್ತಾರ? ಕೆಳಗೆ ಬರಲೇ ಯಾಕೆ ಬರ್ತಾರೆ ಕೇಳಿದ್ರೆ? ಗ್ರಾವಿಟೇಷನ್, ಗ್ರಾವಿಟಿ ಲಾ ಇದೆಯಲ್ಲ, ಯಾವ ಥರ ನೀವು ಅದು ಮೇಲೆ ಹಾಕ್ತೀರಾ ಬಾಲ್ಗೆ, ವಾಪಸ್ ಬರ್ತಾರೆ. ಇಟ್ ಇಸ್ ದ ಲಾ ಆಫ್ ಗ್ರಾವಿಟಿ. ಅದೇ ಥರ ಲಾ ಇದೆ, ಲಾ ಆಫ್ ಕರ್ಮ ಗೊತ್ತಾ ನಿಮಗೆ? ಓಕೆ, ಎಸ್. ಲಾ ಆಫ್ ಕರ್ಮ ವಿಷಯ ಗೊತ್ತಾ ನಿಮಗೆ? ಅಂದ್ರೆ ನೀವು ಮಾಡಿದ್ ನಿಮಗೆ ವಾಪಸ್ ಬರುತ್ತೆ. ಅಂದ್ರೆ ವಾಟ್ ಯು ಗಿವ್ ಟು ದಿ ಯೂನಿವರ್ಸ್ ಇಸ್ ವಾಟ್ ಯು ಗೆಟ್ ಬ್ಯಾಕ್. ಅದು ಟ್ರೂ ಇದೆ ಇಲ್ಲ? ಐ ಬಿಲೀವ್. ಅದು ನೀವು ಮಿರರ್ನಲ್ಲಿ ನೋಡ್ತೀರಾ, ನೀವೇ ಕಾಣಿಸ್ತಾರೆ, ಬೇರೆ ಯಾರು ಕಾಣಿಸ್ತಾರ ನಿಮಗೆ? ನಾನೇ ಸರ್. ಬಿಕಾಸ್ ಲೈಫ್ ಇಸ್ ಲೈಕ್ ದಟ್ ಮಿರರ್ ಅಲ್ಲ. ಈಗ ಸಪೋಸ್ ಯು ಪ್ಲಾಂಟ್ ಮ್ಯಾಂಗೋಸ್, ಇದು ನಿಮ್ಮ ಗಾರ್ಡನ್ನಲ್ಲಿ ನೀವು ಮ್ಯಾಂಗೋ ಹಾಕಿದರೆ ಆ್ಯಪಲ್ ಬರುತ್ತೆ? ಯಾಕೆ ಏನು ಬರುತ್ತೆ? ಮ್ಯಾಂಗೋ ಹಾಕಿದ್ರೆ ಮ್ಯಾಂಗೋನೇ ಬರೋದು. ಯಾಕೆ? ಅದು ನಾನು ಹಾಕಿರೋದು ಮ್ಯಾಂಗೋ ಸೀಡು. ದಟ್ ಇಸ್ ಅ ಲಾ ಅಲ್ಲ. ಇದೇ ಕರ್ಮದು ಕಾನೂನು. ಕರ್ಮ ಪ್ರಕಾರ ನಾವು ಏನು ಮಾಡ್ತೀನಿ ಅದೇ ನಮಗೆ ವಾಪಸ್ ಬರುತ್ತೆ. ಸರ್, ಇಲ್ಲೊಂದು ಪಾಸು. ಬಿಕಾಸ್ ಇವತ್ತು ನಾವು 2025 ಇದ್ದೀವಿ. ಇವತ್ತು ಸುತ್ತ ನೀವು ನೋಡಿದ್ರೆ ಎಲ್ಲ ಸ್ಪೀಡಾಗಿ ಹೋಗಿದೆ. ಕೆಲವುದು ನಂಬಿಕೆಗಳು, ಇವೆಲ್ಲ ಹಳೆ ಕಾಲದ್ದು, ಏನು ಕರ್ಮ. ಇವತ್ತು ಎಷ್ಟೊಂದು ಜನ ಏನೇನೋ ಮಾಡಬಾರದೆಲ್ಲ ಮಾಡಿ ಕಣ್ಮುಂದೆ ಇನ್ನೂ ಚೆನ್ನಾಗೇ ಓಡಾಡ್ಕೊಂಡಿದ್ದಾರಲ್ಲ ಅಂದ್ಬಿಟ್ಟು ಎಷ್ಟೊಂದು ಜನಕ್ಕೆ ಡೌಟ್ಸ್ ಇದೆ ಇವತ್ತಿಗೂ ಶುಡ್ ಬಿ ಬಿಲೀವ್ ಇನ್ ಕರ್ಮ ಅಂತ. ಬಟ್ ಐ ಬಿಲೀವ್ ಕರ್ಮ ಇನ್ ಸಚ್ ಅ ವೇ, ಸರ್. ಐ ಥಿಂಕ್ ಯು ಗಿವನ್ ದಿಸ್ ಎಕ್ಸಾಂಪಲ್ ಇನ್ ಅ ಪ್ರೀವಿಯಸ್ ಪಾಡ್ಕಾಸ್ಟ್ ಆಫ್ ಮೈನ್. ಮೈ ಡಾಗ್, ಓಕೆ, ಕರ್ಮ ಅನ್ನೋದು ನಾಟ್ ಜಸ್ಟ್ ಫಾರ್ ಹ್ಯೂಮನ್ಸ್, ಇಟ್ ಅಪ್ಲೈಸ್ ಟು ಎವ್ರಿ ಲಿವಿಂಗ್ ಬೀಯಿಂಗ್ ಅನ್ನೋದಕ್ಕೆ. ಮೈ ಇಂಡಿ, ನಮ್ಮ ಮನೇಲಿ 4 ನಾಯಿಗಳಿದೆ, ರಾಕೆಟ್ ಅಂತ. ಇವನು ಒಂದು ದಿವಸ ವಾಕಿಂಗ್ ಹೋದಾಗ ಏನು ಮಾಡಿದ್ದಾನೆ, ಸುಮ್ಮನೆ ಒಂದು ಪಾಡಿಗೆ ಇವನು ಹೋಗ್ಬೇಕು ತಾನೆ, ಹೀಸ್ ಅನ್ ಆಲ್ಫಾ. ಪಕ್ಕದಲ್ಲಿ ಯಾವುದೋ ಒಂದು ಚಿಕ್ಕ ಶಿಡ್ಜು ಬಂದಿದೆ, ಹೋಗ್ಬಿಟ್ಟು ಅದನ್ನು ನೋಡಿ ಎಕ್ಸೈಟ್ ಆಗ್ಬಿಟ್ಟು ಕಚ್ಬಿಟ್ಟು ಬಂದುಬಿಟ್ಟಿದ್ದಾನೆ. ಆಯಿತಾ? ಅದಾದಮೇಲೆ ಮತ್ತೆ ವಾಟ್ ರಿಪರ್ಕಷನ್ಸ್ ಆರ್. ಸೊಸೈಟಿಯವರೆಲ್ಲ ಬಂದರು, ಏನು ರೀ, ಯು ಕಾಂಟ್ ಟೇಕ್ ಕೇರ್ ಆಫ್ ಯುವರ್ ಡಾಗ್, ಬಾಡಿ ಬೆಲ್ಟ್ ಎಲ್ಲ ಹಾಕಬೇಕು, ಬ್ಲಾ. ವಿ ಸೆಡ್ ಸಾರಿ, ಎಕ್ಸ್ಟ್ರೀಮ್ಲಿ ಸಾರಿ, ವಿ ಟು ಕೇರ್ ಆಫ್ ದ ಡಾಗ್. ಆಯಿತಾ? ಲೈಫ್ ಮೂವ್ಸ್ ಆನ್. ನೆಕ್ಸ್ಟ್ ಒಂದು 2 ವಾರ ಆಯಿತು, ಇವನು ವಾಕಿಂಗ್ ಹೋಗಿದ್ದಾನೆ. ದ್ಯಾಟ್ ಡೇ ಐ ಡೋಂಟ್ ನೋ ವಾಟ್ ಹ್ಯಾಪನ್ಡ್, ಸಮ್ ರ್ಯಾಂಡಮ್ ಡಾಗ್ ಆನ್ ದ ಸ್ಟ್ರೀಟ್ ಕೇಮ್ ಅಂಡ್ ಡಿಡ್ ಬೈಟ್ ರಾಕಿ. ಅಂದರೆ ನನಗೆ ಅಲ್ಲಲ್ಲೇ ಲೆಕ್ಕ ಸಿಕ್ಬಿಡ್ತಲ್ಲ, ಚಿಕ್ಕ ವಿಚಾರ. ಇದೆಲ್ಲ ನಾನು ಹಿಂಗೆ ನಂಬ್ತೀನಿ ಅಂದರೆ, ಸರ್, ನೀವು ಮಸಾಲೆ ದೋಸೆ ತಿಂದಿದ್ರೆ ಮಾತ್ರ ವಾಟ್ ಮಸಾಲೆ ದೋಸೆ ಇಸ್ ವಿತ್ ಪ್ರೂಫ್. ಅಲ್ಲಿವರೆಗೂ ಪೀಪಲ್ ಕ್ಯಾನ್ ಟೆಲ್ ಯು, ಮಸಾಲೆ ದೋಸೆ ಇಸ್ ಬ್ರೌನ್, ಇಟ್ ಇಸ್ ಕ್ರಿಸ್ಪ್, ಇಟ್ ಹ್ಯಾಸ್ ಆಲೂ ಪಲ್ಯ. ಇಟ್ಸ್ ಓನ್ಲಿ ಸ್ಟೋರಿ. ಬಟ್ ದ ಮಿನಿಟ್ ಯು ಅನುಭವಿಸ್ತೀರಾ, ದೆನ್ ಇಟ್ ಇಸ್ ಅನ್ ಎಕ್ಸ್ಪೀರಿಯನ್ಸ್. ಕರೆಕ್ಟ್. ಆ್ಯಂಡ್ ಯುವರ್ ನಂಬಿಕೆ ಬಿಕಮ್ ಸ್ಟ್ರಾಂಗರ್ ವಿತ್ ದಟ್. ಸೊ ಐ ಬಿಲೀವ್ ಕರ್ಮ, ನಾಟ್ ಜಸ್ಟ್ ವಿತ್ ದಿಸ್, ಬಟ್ ನಂದೇ ಪರ್ಸನಲ್ ಲೈಫಲ್ಲಿ ವಾಟ್ ಗೋಸ್ ಅರೌಂಡ್ ಕಮ್ಸ್ ಅರೌಂಡ್. ಬಟ್ ನೌ ಟೆಲ್ ಮೀ ಇನ್ ಯೋರ್ ಎಕ್ಸ್ಪೀರಿಯನ್ಸ್, ಬಿಕಾಸ್ ಯು ಹ್ಯಾವ್ ಆಲ್ಸೋ ಹ್ಯಾಡ್ such a vivid and diverse experience in your exploration through 90 books ಆಗಿರಲಿ, ಮ್ಯಾನ್ ಹೂ ಸೀನ್ ಸೋ ಮಚ್ ಆಫ್ ಮನಿ, ಪವರ್, ಮತ್ತು ಎಲ್ಲವನ್ನೂ ಬೇಡ ಅಂತ ಒಡೆದಾಕಿ ಬಿಟ್ಟಿರೋದು. ಈ ಥರ ಎಕ್ಸ್ಪೆರಿಮೆಂಟ್ಸನ್ನ ರಿಯಲ್ ಲೈಫಾಗಿ ಕೇಳೋದಲ್ಲ, ಮಾಡಿರೋದು ನೀವು. ವಾಟ್ ಈಸ್ ಯುವರ್ ಅಭಿಪ್ರಾಯ ಅಬೌಟ್ ಕರ್ಮ? ನೋಡಿ, ಕರ್ಮ ಅಂಡರ್ಸ್ಟ್ಯಾಂಡ್ ಆಗಬೇಕು. ಜನಗೆ ಅವ್ರು ಅಂಡರ್ಸ್ಟ್ಯಾಂಡ್ ಆಗಲ್ಲ, ಅದಕ್ಕೋಸ್ಕರ ಅವ್ರು ಬಿಲೀವ್ ಮಾಡಲ್ಲ. ಯಾಕೆ ಅಂಡರ್ಸ್ಟ್ಯಾಂಡ್ ಆಗಲ್ಲ? ಬಿಕಾಸ್ ಇಟ್ಸ್ ನಾಟ್ ಕ್ಲಿಯರ್. ಈಗ ನೀವು ನೋಡ್ತೀರಾ, ಏನು ರೀ ಅವರು ನೋಡಿ ಎಷ್ಟು ಶೈತಾನ್ ಅವರು ಏನೇನು ಮಾಡ್ತಾ ಇದೆ, ಜೀವನ ಒಳ್ಳೆ ಜೀವನ ನಡೀತಾ ಇದೆ ಅವ್ರದ್ದು. ಏನು ಕರ್ಮ ರೀ?
ಅವರು ಸುಳ್ಳು ಎಷ್ಟು ಸುಳ್ಳು ಕರೆಕ್ಟ್ ದ ಪೀಪಲ್ ರಾಸ್ಕಿಲ್ಸ್ ಕೌಂಡ್ರಲ್ ಆಫ್ ದ ಫಸ್ಟ್ ಆರ್ಡರ್ ಅವ್ರ ಜೀವನ ತುಂಬ ದೊಡ್ಡ ಕ್ರಿಮಿನಲ್ ಇದೆ ಅವರು ಚೆನ್ನಾಗಿ ನಡೀತಾ ಇದೆ ಅವ್ರ ಜೀವನ. ಕ್ವೆಶ್ಚನ್ ಈಸ್ ಡಸ್ ಕರ್ಮ ವರ್ಕ್ ಆರ್ ನಾಟ್? ಕರ್ಮ ಇದಾರೆ ಇಲ್ಲ. ಆ್ಯಂಡ್ ವಾಟ್ ಇಸ್ ದ ಟೈಮ್ ಲೈನ್? ಏನು ಇವತ್ತು ಮಾಡಿದ್ದು ನಾಳೆನೇ ಇಲ್ಲೇ ಬಂಪರ್ ಇಲ್ಲೇ ಬಹುಮಾನನ, ಅಥವಾ ಕೆಲವರಿಗೆ 5 ವರ್ಷ ಆದಮೇಲೆ ತೋರ್ಸತ್ತಾ, ಕೆಲವರಿಗೆ ನಾಳೆನೇ ತೋರ್ಸತ್ತಾ? ವಾಟ್ ಇಸ್ ದ ಟೈಮ್ ಲೈನ್? ಅದಕ್ಕೋಸ್ಕರ ಕರ್ಮದು ಟೈಮ್ ಲೈನ್ ಕರ್ಮ ಗೊತ್ತು, ಬಟ್ ಕರ್ಮ ಗೊತ್ತು, ವಿಷಯ ಕರ್ಮ ಗೊತ್ತು. ಏನಕ್ಕೆ ಜನ ಗೊತ್ತಿಲ್ಲ. ಅದು ಕರ್ಮ ಯಾರು ರೆಕಾರ್ಡ್ ಮಾಡ್ತಾ ಇದೆ? ನಿಮ್ಮ ಕರ್ಮ. ನೀವು ಒಂದು ರೂಮ್ನಲ್ಲಿ ಲಾಕ್ ಮಾಡಿದ ಏನಾದರೂ ಮಾಡಿದರೆ ಲಾಕ್ ರೂಮ್ನಲ್ಲಿ ಯಾರು ಗೊತ್ತಿಲ್ಲ. ಕರ್ಮ ರೆಕಾರ್ಡ್ ನಿಮ್ಮ ಒಳಗಡೆ ಇದ್ದಾರೆ. 100%. ಅದನ್ನೇ ಮನಸ್ಸಾಕ್ಷಿ ಅಂತ ಕರೆದಿದ್ದ. ಇಟ್ ಈಸ್ ಇನ್ಸೈಡ್. ಎಸ್, ಕರೆಕ್ಟ್. ಎಸ್. ಸೊ ಇಟ್ ಈಸ್ ರೆಕಾರ್ಡಿಂಗ್ ಎವ್ರಿಥಿಂಗ್ ಆಫ್ ಯೋರ್ಸ್. ಈಗ ನೀವು ಹೇಳ್ತಾರ ಎಷ್ಟು ಟೈಮ್ ಲೈನ್ ಏನಿದೆ, ಎಷ್ಟು ವರ್ಷದಲ್ಲಿ. ಗೋ ಒನ್ ಸ್ಟೆಪ್ ಸ್ಲೋ. ವೈ ಸಂಬಡಿ ಇಸ್ ಬಾರ್ನ್ ಇನ್ ಅ ಪ್ಯಾಲೇಸ್ ಆ್ಯಂಡ್ ವೈ ಸಂಬಡಿ ಇಸ್ ಬಾರ್ನ್ ಇನ್ ಸ್ಲಮ್? ರ್ಯಾಂಡಮ್ ಇದೆಯಾ? ಯಾರು ಇದೆ, ಯಾರಿಗೆ ಕಾಲಿಲ್ಲ, ಕೈ ಇಲ್ಲ, ಅವ್ರ ಪಾಪ ಚಿಕ್ಕ ಮಗು ಏನು ಮಾಡಿದೆ ಅವರು? ಕ್ಯಾನ್ ಯು ಎಕ್ಸ್ಪ್ಲೇನ್? ಅವರ್ ಬರ್ತ್, ನಾವು ಬಂದಿದೆ ಈ ಅರ್ಥಗೆ, ಇಟ್ಸ್ ಓನ್ಲಿ ಬಿಕಾಸ್ ಆಫ್ ಕರ್ಮ. ದ ಡೇ ಕರ್ಮ ಇಲ್ಲ, ಮೋಕ್ಷ. ಅರ್ಥ ದ ಡೇ ವಿ ಆರ್ ಫ್ರೀ ಫ್ರಮ್ ಕರ್ಮ, ನಾವು ವಾಪಸ್ ಬರಕ್ಕೆ ಬೇಕಾಗಿಲ್ಲ. ದಿಸ್ ಪೀಪಲ್ ಡೋಂಟ್ ಅಂಡರ್ಸ್ಟ್ಯಾಂಡ್. ಅರ್ಥ ಕರ್ಮದು 2 ಅಕೌಂಟ್ ಇದೆ. ಒಂದು ಅಕೌಂಟ್ ಏನು ಅಕೌಂಟ್? ನಾವು ಏನು ಮಾಡಿದೆ. ಈಗ ನೀವು ಏನು ಮಾಡಿದೆ ಅದು ನೀವು ಚೇಂಜ್ ಮಾಡ್ಬೋದಾ? ಏನಕ್ಕೆ? ಬಿಕಾಸ್ ಆಲ್ರೆಡಿ ಅದು ಡನ್. ಬಟ್ ಇವತ್ತು ನೀವು ಏನು ಮಾಡಬೇಕು ಅದು ನೀವು ಮಾಡ್ಬೋದಾ? ನೀವು ನಮ್ಮ ಜೊತೆ ಕೂತ್ಕೊಂಡಿದ್ದಾರೆ, ನಿಮ್ಮ ಚಾಯ್ಸ್ ಇದೆ. ನಾವು ನಮ್ಮ ಹತ್ರ ಏನು ಚೆನ್ನಾಗಿ ಹೇಳಬೇಕು, ನೀವು ಗಾಲಿ ಇಟ್ ಇಸ್ ಅ ಚಾಯ್ಸ್ ಆರ್ ಇಟ್ ಇಸ್ ನಾಟ್ ಅ ಚಾಯ್ಸ್? ಇಟ್ ಇಸ್ ಅ ಚಾಯ್ಸ್. ಇದು ಚೆನ್ನಾಗಿ ಅರ್ಥ ಆಗಬೇಕು. 2 ಥರದ್ದು ಕರ್ಮ ಇದೆ. ಒಂದು ಕರ್ಮ ಹೇಳ್ತಾರೆ ಪ್ರಾರಬ್ಧ ಕರ್ಮ. ಪ್ರಾರಬ್ಧ ಕರ್ಮ ಅರ್ಥ ಅದು ಕರ್ಮ ನಾವು ಬಂದಿದೆ, ಅದು ಕರ್ಮಕ್ಕೋಸ್ಕರ ನಾವು ಜನ್ಮ ತಗೊಂಡಿದೆ, ನಾವು ಇದು ದೇಹ ತಗೊಂಡಿದೆ, ಅಮ್ಮ ಅಪ್ಪ, ನಮ್ಮದು ಪ್ರಾರಬ್ಧ ಕರ್ಮ. ಅದು ನಾವು ಚೇಂಜ್ ಮಾಡೋಕ್ಕೆ ಆಗಲ್ಲ. ಬಟ್ ಏನು ಕರ್ಮ ನಾವು ಈಗ ಮಾಡ್ತಾ ಇದೆ ಅದು ಅಗಮಿ ಕರ್ಮ. ಈಗ ಯಾವ ಥರ ಗಂಗಾ ರಿವರ್ ಇದೆಯಲ್ಲ, ಗಂಗಾ ಹೆಂಗೆ ಬರುತ್ತೆ? ಅದು ಗಂಗಾ ಒಂದು ಅಲಕ್ನಂದ, ಒಂದು ಭಾಗೀರಥಿ. ಅದು ಅಲಕ್ನಂದ ಭಾಗೀರಥಿ 2 ನದಿ ಇದೆ. ಅದು 2 ನದಿ ಜೊತೆ ದೇವಪ್ರಯಾಗ್ನಲ್ಲಿ ಅದು ಸಂಗಮ ಆದರೆ ಗಂಗಾ ಸ್ಟಾರ್ಟ್ ಆಗುತ್ತೆ. ಓಹೋ. ಅದೇ ಥರ 2 ಕರ್ಮ ನಮ್ಮದು ಮರ್ಜ್ ಆಗುತ್ತೆ. ಓಹೋ. ಪ್ರಾರಬ್ಧ ಕರ್ಮ, ಅಗಮಿ ಕರ್ಮ. ಒಂದು ಅಗಮಿ, ಒಂದು ಪ್ರಾರಬ್ಧ ಕರ್ಮ ನಾವು ಏನು ಮಾಡೋಕ್ಕೆ ಆಗಲ್ಲ. ಆದರೆ ಇವಾಗ ಮಾಡ್ತಾ ಇರೋದು, ಕಂಟ್ರೋಲ್ ಇರೋದು ಯು ಕ್ಯಾನ್. ಸೊ ದೇರ್ಫೋ ನಮ್ಮದು ಕರ್ಮದು ಲಾಜಿಕ್ ಗೊತ್ತಾದರೆ ನಾವು ಕರ್ಮ ಕಂಟ್ರೋಲ್ ಮಾಡಿ ನಾವು ನಮ್ಮ ಜೀವನಕ್ಕೆ ಕಂಟ್ರೋಲ್ ಮಾಡಬಹುದು. ಸೊ ಒಂದು ಡೌಟ್, ಈಗ ಪ್ರಾರಬ್ಧ ಕರ್ಮ, ಈಗ ಫಾರ್ ಅಂಡರ್ಸ್ಟ್ಯಾಂಡಿಂಗ್ ಲೆಟ್ಸೇ ಇದು ಹಳೆ ಜನ್ಮದ್ದು. ಈಗ ಮಾಡ್ತಿರೋದು ಸಂಚಿತ ಕರ್ಮ ಅಂದ್ರೆ ಇವಾಗಿಂದೇನಾ? ಅದು ಸೇಮನಾ? ಸಂಚಿತ ಕರ್ಮ ಅದು ಜನ್ಮದು ಕರ್ಮ, ಅದು 3rd ಅಕೌಂಟ್. ನಾವು ಅದು ಡಿಸ್ಕಸೇ ಮಾಡಿಲ್ಲ. ಸರಿ. ಅದು ಸಂಚಿತ ಕರ್ಮ ಏನಿದೆ, ಸಿನ್ಸ್ ಯು ಬ್ರಾಟ್ ದ ಟಾಪಿಕ್. ಸಪೋಸ್ ನಾವು ಹೋಗ್ತಾ ಇದ್ದೀವಿ, ಸಪೋಸ್ ನಾವು ಸತ್ತೋಗ್ತೀವಿ, ಏನು ಡೆತ್ ವಿಲ್ ವೇಟ್ ಫಾರ್ ಮೀ, ಎಲ್ಲ ನಾವು ಕರ್ಮ ಸಾಲ್ವ್ ಆದಮೇಲೆ ನಾವು ಹೋಗ್ತಾರ, ಡೆತ್ ಸಡನ್ ಆಗುತ್ತೆ? When how does death happen? It happens suddenly or it waits for you to finish karma? Honestly, I am under the assumption that ಈಗ ನಮ್ದೊಂದು ಟೈಮ್ ಅಂತ ಇರುತ್ತೆ, ಸ್ಪ್ಯಾನು. ಅದು ಅಷ್ಟು ಮುಗಿಯೋಷ್ಟರೊಳಗೆ ನಾವು ಎಷ್ಟು ಕರ್ಮ ಆಗುತ್ತೋ ಅಷ್ಟು ಸವಿಬೇಕು, ಬಾಕಿದು ಸಂಚಿತ ಆಗಬಹುದು. ನಾವು ಡೆತ್ ಯಾವಾಗ ಸಡನ್ ಆಗುತ್ತೆ, ಸೋ ಮೆನಿ ಪೀಪಲ್ ಆಕ್ಸಿಡೆಂಟ್, ಏರ್ ಇಂಡಿಯಾ ಫ್ಲೈಟ್ ಕ್ರ್ಯಾಶ್ ಆಯಿತು, ಅವ್ರ ಕರ್ಮ ಪೆಂಡಿಂಗ್ ಇದೆಯಲ್ಲ, ಕರ್ಮ ಇಲ್ಲ ಸಾಲ್ವ್ ಫಿನಿಶ್ ಆಗಲ್ಲ. ಸೊ ವೈ ಇಸ್ ದಟ್? ಕರ್ಮ ಇದ್ರೂ ದೆನ್ ಕರ್ಮ ಮತ್ತೆ ನಾವು ಎಷ್ಟು ವರ್ಷ ಬದುಕ್ತೀವಿ ಮತ್ತು ಅದು ಇಂಟರ್ ಕನೆಕ್ಟೆಡ್ ಅಲ್ವಾ? ನಾವು ಜೀವನ ಎಷ್ಟಿದೆ ಡಿಪೆಂಡ್ಸ್ ಆನ್ ಟ್ವಿನ್ ಕರ್ಮ, ಜಾಯಿಂಟ್ ಕರ್ಮ. ಅದು ಕರ್ಮ ಫಿನಿಶ್ ಆದರೆ ಅದು ಕರ್ಮ ಮುಗ್ದಿಲ್ಲ, ಅದು ವಿ ವಿಲ್ ಫಿನಿಶ್ ಸಮ್ ಅಮೌಂಟ್ ಆಫ್ ಕರ್ಮ. ದ ಅನ್ಸೆಟಲ್ಡ್ ಕರ್ಮ, ಯಾವ ಕರ್ಮ ನಾವು ಸೆಟಲ್ ಮಾಡಿಲ್ಲ ಅದು ಸಂಚಿತ ಕರ್ಮ ಆಗಿದೆ. ಒಂದು ಜನ್ಮದು, ಇನ್ನೊಂದು ಜನ್ಮದು, ಇನ್ನೊಂದು ಜನ್ಮದು.
ಸಪೋಸ್ ಅದು ಸಂಚಿತ ಕರ್ಮ ಇಲ್ಲ, ಇದು ದುನಿಯಾ, ಇದು ವರ್ಲ್ಡ್, ಇದು ಸಂಸಾರ ಕ್ಲೋಸ್ ಆಗಿಬಿಡ್ತಾರಲ್ಲ. ಅದು ಸಂಸಾರ ಹೆಂಗೆ ನಡೀತಾ ಇದೆ? ಕರ್ಮಕ್ಕೋಸ್ಕರ ಸಂಸಾರ ನಡೀತಾ ಇದೆ. ಸಪೋಸ್ ಕರ್ಮ ಇಲ್ಲ, ನಾವು ಜನ್ಮ ತಗೊಂಡಿಲ್ಲ, ನೀವು ಜನ್ಮ ತಗೊಳ್ಳಲ್ಲ, ಕ್ಲೋಸ್ ಆಗಿಬಿಡ್ತಾರೆ. ವೈ ಆರ್ ವಿ ಬಾರ್ನ್? Because we have something to pay a price for. ಗುಡ್ ಆರ್ ಬ್ಯಾಡ್? ಸಂಬಡಿ ಈಸ್ ಬಾರ್ನ್ ಇನ್ ಬಕಿಂಗ್ಹ್ಯಾಮ್ ಪ್ಯಾಲೇಸ್. ಏನಕ್ಕೆ? ಏನಾದರೂ ಒಳ್ಳೆ ಮಾಡಿರ್ಬೋದು. ಯಾರು ಅಂಬಾನಿ ಮನೆಯಲ್ಲಿ, ಅದಾನಿ ಮನೆಯಲ್ಲಿ ಮಿಲಿಯನೇರ್ ಬಾರ್ನ್ ಆಗ್ತಾರೆ. ಏನು ದೇವರು ಚೂಸ್ ಮಾಡ್ತಾರ? ಇದೇ ರಾಂಗ್. ನಮಗೆ ಅರ್ಥ ಆಗಲ್ಲ ದೇವರು ಏನಿದೆ. ದೇವರು ಯಾವುದು ಒಂದು ವ್ಯಕ್ತಿ ಇಲ್ಲ, ದೇವರು ಒಂದು ಶಕ್ತಿ. ನಾವು ಯೋಚನೆ ಮಾಡ್ತೀವಿ, ಓ ದೇವರು ಅದಕ್ಕೆ ಕೂತ್ಕೊಂಡಿದ್ದ, ಎಲ್ಲಿ ದೇವ್ರು ನೋಡಿ, ಅಪ್ ಇನ್ ದ ಸ್ಕೈ, ಅವರು ಗಾಡ್ ಲಿವ್ಸ್ ಇನ್ ದ ಸ್ಕೈ. ಇಟ್ಸ್ ಅ ಬಿಗ್ ಲೈ, ಸುಳ್ಳು. ಎಲ್ಲಿಂದ ಸ್ಟಾರ್ಟ್ ಆಯಿತು? ಮೇಲೊಬ್ಬ ಇದ್ದಾನೆ, ಉಪರ್ವಾಲ ಇಲ್ಲ, ಅಂದರ್ವಾಲ. ಅದು ಊಪರ್ವಾಲ ಯಾರೂ ಇಲ್ಲ. ದ್ಯಾಟ್ ಈಸ್ ದ ಪ್ರಾಬ್ಲಮ್. ವಿ ಡೋಂಟ್ ಅಂಡರ್ಸ್ಟ್ಯಾಂಡ್. ಬಿಕಾಸ್ ನಾವು ಇಂಡಿಯನ್ಸ್ ನೋಡ್ಕೊಳ್ತಾರೆ ಗಾಡ್ ಇಸ್ ಲೈಕ್ ಇಂಡಿಯನ್, ಆಫ್ರಿಕನ್ ನೋಡ್ಕೊಳ್ತಾರೆ ಗಾಡ್ ಇಸ್ ಲೈಕ್ ಆಫ್ರಿಕನ್, ಜಾಪನೀಸ್ ನೋಡ್ಕೊಳ್ತಾರೆ ಗಾಡ್ ಇಸ್ ಲೈಕ್ ಜಾಪನೀಸ್. ಯಾರು ಗಾಡ್? ಚಾರೋನ್ ಮಿರರ್ ಇದಲ್ವಾ? ಓನ್ಲಿ ಆ್ಯಕ್ಚುಲಿ ಶಕ್ತಿ ಇದೆ, ಒಂದು ಆತ್ಮ, ಪರಮಾತ್ಮ. ಅದು ಇಂಟೆಲಿಜೆಂಟ್ ಪವರ್ ಇದೆ. ನಾವು ದೇವರಿಗೆ ಒಂದು ಹೊಸ ಹೆಸರು ಕೊಟ್ಟಿದೆ. ವಿ ಕಾಲ್ ಗಾಡ್ SIP, SIP. ಹಂಗಂದ್ರೆ SIP, ಸುಪ್ರೀಂ ಇಮ್ಮಾರ್ಟಲ್ ಇಂಟೆಲಿಜೆಂಟ್ ಪವರ್. ಇದೊಂದು ಪವರ್ ಇದೆ. ಅದೇ ಪವರ್ ರಶ್ಮಿನಲ್ಲಿದೆ, ಅದೇ ಪವರ್ ನಮ್ಮಲ್ಲಿದ್ದಾರೆ, ಅದೇ ಪವರ್ ಎಲ್ಲರಲ್ಲಿ, ಅದೇ ಒಂದು ಪವರ್ ಇದೆ. ಇದಕ್ಕೆ ಕಾಣದ ಶಕ್ತಿ ಎಂದಿದ್ದು, ಕಾಣದ ಕೈ. ಸೊ ಅನ್ನೋನ್ ಸುಪ್ರೀಂ ಪವರ್ is including even in the chair. ನಮ್ಮ ಗುರು ನಮಗೆ ಫಸ್ಟ್ ಒನ್ ಡೇ ಹೇಳಿದ್ರು, ಈ ಚೇರ್ನಲ್ಲಿ ದೇವರಿದ್ದಾರೆ. ನಾವು ಹೇಳಿದ್ರು, ಗುರು ದಯವಿಟ್ಟು ನಮಗೆ ಜೋಕ್ ಮಾಡಬೇಡಿ, ಈ ಥರ ಹೇಳ್ಬಿಟ್ರೆ ನಮ್ಗೆ ತುಂಬ ರೌಂಡ್ ಹೋಗ್ತಾರೆ, ನಮ್ಗೆ ಅರ್ಥ ಆಗಲ್ಲ. ಇವತ್ತು ಸೈನ್ಸ್ ಹೇಳ್ತಾ ಇದೆ. ಸೈನ್ಸ್ ಕ್ವಾಂಟಮ್ ಫಿಸಿಕ್ಸ್ನಲ್ಲಿ ಹೇಳ್ತಾರೆ, ಎವ್ರಿ ಮಾಲಿಕ್ಯೂಲ್ ಆಫ್ ಮ್ಯಾಟರ್, ಎವ್ರಿ ಮಾಲಿಕ್ಯೂಲ್, ಎನಿಥಿಂಗ್ ಇನ್ ದಿಸ್ ವರ್ಲ್ಡ್ ಈಸ್ ಎನರ್ಜಿ. So then energy only is equal to God. Correct. Intelligent energy, power. ಉಪನಿಷತ್ ವೇದ್ನಲ್ಲಿ ಏನು ಬರಿದೆ? ಜಗತ್ ಮಿಥ್ಯ, ಪ್ರಭು ಸತ್ಯ. ಅರ್ಥ ಏನು? ಇದು ಫುಲ್, ಇದು ಪ್ರಪಂಚದಲ್ಲಿ ನೋಡಕ್ಕೆ ಮ್ಯಾನ್, ಸನ್, ಮೂನ್, ಡಾಗ್, ಕ್ಯಾಟ್ ಎಲ್ಲ ಇದ್ದಾರೆ. ಬಟ್ ಆ್ಯಕ್ಚುಲಿ ಎಂಡ್ನಲ್ಲಿ, ಫೈನಲ್ನಲ್ಲಿ ಏನಿದೆ? ಎಲ್ಲ ಡಿಸಾಲ್ವ್ ಆಗಿ ಒಂದು ಶಕ್ತಿ ಆಗುತ್ತೆ. ಒಂದು ವಿಷಯ ಹೇಳ್ತೀನಿ ನಿಮಗೆ. ನಮ್ಮ ಪಾಕೆಟ್ನಲ್ಲಿ ಯಾವಾಗ ಅದಿದೆ, ಲಕ್ಕಿಲಿ ಇದೆ, ನಾವು ನಿಮಗೆ ತೋರಿಸ್ತಾ ಇದ್ದೀನಿ, ಬಿಕಾಸ್ ಐ ಹ್ಯಾವ್ ಗಾಟ್ ಇಟ್. ಎಸ್ ಸರ್. ಇದೇನು? ಒಂದು ರಿಂಗು. ಕ್ಲಿಯರ್ ಕಾಣಿಸಿದೆ? ಎಸ್. ನಾವು ಈಗ ಒಂದು ಪ್ರಶ್ನೆ ಕೇಳ್ತೀನಿ ನಿಮಗೆ, ಸಿಂಪಲ್ ಪ್ರಶ್ನೆ. ಈ ರಿಂಗ್ನಲ್ಲಿ ನಾವು ಗೋಲ್ಡ್ ತೆಗ್ಬಿಟ್ರೆ, ಈ ರಿಂಗಿಂದ ನಾವು ಗೋಲ್ಡ್ ತೆಗ್ಬಿಟ್ರೆ ರಿಂಗ್ ಕೊಡಿ ನಮಗೆ. ಎಲ್ಲಿದೆ ಅಲ್ಲಿ? ನೀವೇ ಹೇಳ್ತೀರ ರಿಂಗ್ ಇದೆ. ಅಥವಾ ಈಗ ನಾವು ಕೇಳ್ತೀನಿ ನಿಮಗೆ, ಇದು ಏನಿದೆ? ರಿಂಗ್ ಇದೆಯಾ? ವಾವ್, ಐ ಸ್ಕೇರ್ಡ್. ನನಗೆ ಏನು ಆನ್ಸರ್ ಕೊಡ್ಬೇಕಂತ ಗೊತ್ತಿಲ್ಲ. ಮಾತಾಡ್ತಾರ. ಇದು ಈಗ ನೀವು ನೋಡಕ್ಕೆ ರಿಂಗ್ ಇದೆ, ನೋಡಕ್ಕೆ ರಿಂಗ್ ಇದೆ, ರಿಂಗಿಂದ ಗೋಲ್ಡ್ ತೆಗ್ಬಿಟ್ರ ಏನು ಕಾಣಲ್ಲ ಅಲ್ಲಿ. ಆಮೇಲೆ ಏನಿಲ್ಲ, ನೀವು ನೋಡಕ್ಕೆ ರಶ್ಮಿ ಇದೆ, ನಿಮ್ನಲ್ಲಿ ಗಾಡ್ ತೆಗ್ಬಿಟ್ರೆ, ಓ ಆ ಆತ್ಮನೇ ಹೊಟ್ಟೋಗ್ಬಿಟ್ಟು, ಪ್ರಾಣ ಆತ್ಮ ಅದೇ ಹೋಗ್ಬಿಟ್ರೆ ಏನೂ ಇಲ್ಲ. ಸೊ ಯು ಸೇಯಿಂಗ್ ದ ಗೋಲ್ಡ್ ಇನ್ ದ ರಿಂಗ್, ದ ಗೋಲ್ಡ್ ಇನ್ ದ ರಿಂಗ್ ಈಸ್ ದ ರಿಯಾಲಿಟಿ. ಇದು ಜಗತ್, ಇದು ಮಿಥ್ಯೆ ಇದೆ. ಮಿಥ್ಯೆ ಅರ್ಥ ಏನು? ಮಿಥ್ಯೆ ಅರ್ಥ ಕಾಣಿಸುತ್ತೆ, ಇದು ರಿಂಗ್ ಕಾಣಿಸುತ್ತೆ. ಸೊ ಬೇಸಿಕ್ಲಿ ಪ್ರಪಂಚ ಈಗ ಇಲ್ಲಿ ಆ ಗೋಲ್ಡ್ ರಿಂಗು. ಹೌದು. ಈಗ ಅಲ್ಲಿರೋ ಆ ಭಗವಂತನ ಶಕ್ತಿ ತೆಗೆದುಬಿಟ್ರೆ ಪ್ರಪಂಚ ಡಿಸಪಿಯರ್ ಆಗಿಬಿಡ್ತಾರೆ. ಇದು ನಾವು ಹೇಳ್ತಾ ಇಲ್ಲ, ಇದು ಸ್ಪಿರಿಚುವಲಿ ಆಧ್ಯಾತ್ಮ ಹೇಳ್ತಾರೆ, ಇದು ಸೈನ್ಸ್ ಹೇಳ್ತಾ ಇದೆ. ಯು ಸ್ಟಡಿ ವೇವ್ ಪಾರ್ಟಿಕಲ್ ಡ್ಯುಯಾಲಿಟಿ. ಇದು ಕ್ವಾಂಟಮ್ ಫಿಸಿಕ್ಸ್ಗೆ ಲಾಸ್ಟ್ ಇಯರ್ 23 ನವೆಂಬರ್ನಲ್ಲಿ ನೊಬೆಲ್ ಪ್ರೈಸ್ ಸಿಕ್ಕಿತು. ನೋಡಿ, ಪೀಪಲ್ ಆರ್ ಕನ್ಫ್ಯೂಸ್ಡ್.
ಜನ ಏನು ಹೇಳ್ತಾರೆ, ಸಪೋಸ್ ನಿಮ್ಮ ಆತ್ಮ ಹೋಗ್ಬಿಟ್ರೆ, ನೀವು ಸತ್ತೋಯ್ದಾದ್ಮೇಲೆ, ಐ ಜಸ್ಟ್ ಗಿವಿಂಗ್, ಡೋಂಟ್ ಟೇಕ್ ಇಟ್ ಸೀರಿಯಸ್ಲಿ ಪ್ಲೀಸ್ ಆಸ್ ಅ ಡಿಸ್ಕಷನ್. ಜನ ಏನು ಮಾಡ್ತಾರೆ, ಆತ್ಮ ಹೋಗ್ತಾರೆ, ಈಗ ಆತ್ಮ ಶಾಂತಿಗೆ ಪೂಜೆ ಮಾಡಬೇಕು. ಅದು ಗೊತ್ತಾ ನಿಮಗೆ? ಹ್ಯಾವ್ ಯು ಹರ್ಡ್ ಆಫ್ ದಟ್? ಎಸ್. ವೆನ್ ಸಂಬಡಿ ಡೈಸ್ ದೇ ಡು ಪೂಜಾ. ತಿಥಿ ಮಾಡ್ತಾರೆ. ಎಷ್ಟು ದಿವಸ ಮಾಡ್ತಾರೆ ಆ ಥರ? ಫಸ್ಟ್ ವರ್ಷ ತಿಂಗಳು ಒಂದೊಂದ್ಸತಿ ಮಾಡ್ತಾರೆ. ಫಸ್ಟ್ ಡೇಸ್ ಆಫ್ಟರ್ ಡೈಯಿಂಗ್ ಹೌ ಮೆನಿ ಡೇಸ್? ಫಸ್ಟ್ ಡೇಸ್ 13. ಕರೆಕ್ಟ್. 13 ಡೇಸ್ ಏನು ಹೇಳ್ತಾರೆ ಗೊತ್ತಾ ನಿಮಗೆ? 13 ಡೇಸ್ ಇದು ಆತ್ಮ ಹೋಗಿದೆಯಲ್ಲ, ಇದು ಆತ್ಮ ಶಾಂತಿಗೆ ಪೂಜೆ ಮಾಡಬೇಕು. ಏನು ಅರ್ಥ ಇದು? ಆತ್ಮ ಹೋದರೆ ಅರ್ಥ ಏನು ಗೊತ್ತಾ ನಿಮಗೆ? ಲೆಟ್ ಮಿ ಗಿವ್ ಯು ಅನದರ್ ಎಕ್ಸಾಂಪಲ್. ಇದೆಲ್ಲ ನಮ್ಮ ಹಾಬಿ, ಇದೆಲ್ಲ ನಾವು ಮಾಡೋ, ಇದು ನಮ್ಮ ಹಾಬಿ. ನೋಡಿ, ಸಪೋಸ್ ಯು ಆ್ಯಂಡ್ ಮೀ, ವಿ ಆರ್ ಲೈಕ್ ದೀಸ್ 2 balloons. ಕರೆಕ್ಟ್? ಸರಿ. ಈಗ ಇದು ಒಂದು ರಶ್ಮಿ, ಇದು ಒಂದು ಏರ್. ನಿಮ್ಮಲ್ಲಿ ನಿಮ್ಗೆ ಶಕ್ತಿ ಇದೆ, ನಮ್ಮಲ್ಲಿ ನಿಮ್ಗೆ ಶಕ್ತಿ ಇದೆ. ಕರೆಕ್ಟಾ? ಈಗ ರಶ್ಮಿಯಿಂದ ಆ್ಯಂಡ್ ಏರಿಂದ ಆತ್ಮ ಹೋಗ್ಬಿಡ್ತಾರೆ. ಆತ್ಮ ಹೋಗ್ಬಿಟ್ರು ವಿ ಬೋತ್ ಆರ್ ಡೆಡ್. ಶವ. ಈಗ 1 crore ಕೊಡ್ತೀನಿ. ಎಷ್ಟು? 1 crore. ಇದು ಬ್ಲೂ ಏರ್ಗಳಿ, ಇದು ವೈಟ್ ಬಲೂನ್ದು ಏರ್ ಸಪ್ರೇಟ್ ನಮಗೆ ಕೊಡಿ, ನಾನು ನಿಮಗೆ 1 crore ಕೊಡ್ತೇನೆ. ಕೊಡ್ಬೋದಾ? ಯಾಕೆ? ಬರೀ ಸಿಂಪಲ್. ಇದು ಏರ್ ಹೋಗಿದೆಯಲ್ಲ, ಈಗ ನಿಮ್ಮ ಮುಂದೆ ಹೋಗಿದೆಯಲ್ಲ, ಇದು ಏರ್ ಹೋಗಿದೆ, ಇದು ಏರ್ ಹೋಗಿದೆ. ಅದು ಸಪ್ರೇಟ್ ನಮಗೆ ಏರ್ ಕೊಡಿ ಅಷ್ಟೇ, 1 crore ಕೊಡ್ತೀನಿ. ಅದು ಆಗಲ್ಲ ಸರ್, ಯಾಕೆಂದ್ರೆ ಅದರಲ್ಲೂ ನೀವು ಏರ್ ಹಾಕಕ್ಕೆ ಇಟ್ ಹ್ಯಾಡ್ ಟು ಗೋ ಥ್ರೂ ಯು ಆ್ಯಂಡ್ ಯು ಹ್ಯಾಡ್ ಟು ಪುಟ್. ದಟ್ಸ್ ಓಕೆ. ಈಗ ಇದು ಏರ್ ಎಲ್ಲಿದೆ? ಇದು ಏರ್ ಇದೆ ಎಲ್ಲಿದೆ? ನಿಮ್ಮ ಆತ್ಮ ಹೋಗ್ಬಿಟ್ಟು ನಮ್ಮ ಆತ್ಮ ಅವ್ರ ಎಲ್ಲಿ ಹೋಗುತ್ತೆ? ಮತ್ತೆ ಅದು ಎಲ್ಲ ಕಡೆನೇ. ಹೌದು. ಆಮೇಲೆ ಅವ್ರು ಪೂಜೆ ಮಾಡೋದು ಏನರ್ಥ? ಓಹೋ, ಅರ್ಥ ಆಯ್ತಾ? ಎಸ್. ದ ಮೂಮೆಂಟ್ ಆತ್ಮ ಲೀವ್ಸ್, ಇಟ್ ಬಿಕಮ್ಸ್ ಒನ್ ವಿತ್ ಪರಮಾತ್ಮ. ಅದಕ್ಕೆ ನಾನು ನಿಮ್ಮ ಹೆಸರು ಏರ್ ಅಂತ ಇಟ್ಕೊಂಡಿದ್ದು. ಹೌದು, ಅದು ಏರ್. ಅರ್ಥ ಆಯ್ತಲ್ಲ? ನಾವು ಏರ್. ಆ್ಯಕ್ಚುಲಿ ಆತ್ಮ ಇನ್ ರವಿ ನಮಗೆ ಜಾಗೃತಿ ಆಯಿತಲ್ಲ ನಮಗೆ. ನಾವು ಈ ದೇಹ ಇಲ್ಲ, ಮನಸ್ಸಿಲ್ಲ. ನಾವು ದೇಹ ಇಲ್ಲ, ಮನಸ್ಸಿಲ್ಲ, ಬಟ್ ನಾವು ಇದ್ದೀನಿ. ಯಾರು? ಈಗ ನಾವು ಮಾತಾಡ್ತೀನಿ, ಸಪೋಸ್ ಆತ್ಮ ಹೋಗ್ಬಿಟ್ರೆ ನಾವು ಮಾತಾಡ್ಬೋದಾ? ಆತ್ಮ ನಮಗೆ ಬಿಟ್ಬಿಟ್ರೆ ನಾವು ಮಾತಾಡ್ಬೋದಾ? ಏನಕ್ಕೆ? ಬಿಕಾಸ್ ಅದು ಪ್ರಾಣ ಹೋಗ್ಬಿಟ್ಟಿದೆ, ಜಾನ್ ಹೋಗ್ಬಿಟ್ಟಿದೆ. ಅದೇ ನಾವು, ಅದೇ ನೀವು. ಯು ಆರ್ ದ್ಯಾಟ್ ಡಿವೈನ್ ಸೋಲ್ ಇನ್ ರಶ್ಮಿ. ಅಥವಾ ನೀವು ಆಲ್ಸೋ ಆತ್ಮ ಇನ್ ರಶ್ಮಿ. ನೀವೇ ಏರ್. ದಿಸ್ ಇಸ್ ದ ರಿಯಾಲಿಟಿ. ಇದಾದರೆ ನಾವು ಕಮ್ ಟು ದ ನೆಕ್ಸ್ಟ್ ಪಾಯಿಂಟ್ ಯು ಆರ್ ಟಾಕಿಂಗ್. ಫಸ್ಟ್, ಎಲ್ಲರ ಜನಕ್ಕೆ ಖುಷಿ ಬೇಕು. ಕರೆಕ್ಟ್? ಖುಷಿ ಬೇಕಾ? ವಿ ವಾಂಟ್ ಪ್ಲೆಷರ್, ವಿ ಡೋಂಟ್ ವಾಂಟ್ ಪೇನ್. ಕರೆಕ್ಟ್? ಸುಖ ಬೇಕು, ಅರ್ಥಾತ್ ದುಃಖ ಬೇಕಾ? ದುಃಖ ಬಂದ್ಬಿಟ್ರೆ ಸುಖ ಏನಾಗುತ್ತೆ? ಈ ಸುಖ ಇದ್ರೆ ದುಃಖ ಬಂದ್ಬಿಟ್ರೆ ಸುಖ ಹೋಗುತ್ತೆ. ಅರ್ಥ ಸುಖಿ ಆಗಕ್ಕೆ ನಮಗೆ ದುಃಖ ಬೇಡ. ಅಗ್ರೀಡ್? ಹೌದು. ದುಃಖ ಯಾರಾಗುತ್ತೆ? ಯಾರು ದುಃಖ ಆಗುತ್ತೆ? ಹೂ ಸಫರ್ಸ್ ಪೇನ್? ನಾವೇ. ಯಾರು? ನೀವು ಯಾರು? ದುಃಖ ಆತ? ನೀವು ಯಾರು? ಇಟ್ ಈಸ್ our own identity, our own definition. ನಾನು ರಶ್ಮಿ. This one faces pain ಅಲ್ಲ? ಅಯ್ಯೋ ತುಂಬ ನೋವು. ಏನು? ಎಲ್ಲಿ ನೋವು? ಕೈಯಲ್ಲಿ ನೋವು. ಅಯ್ಯೋ ತಲೆನೋವು. ಇದು ಒಂದು ನೋವು. ಇನ್ನೊಂದು ನೋವು ಏನು? ಮಾನಸಿಕ ನೋವು. ಮಾನಸಿಕ ನೋವು. ಫಿಯರ್, ವರಿ, ಸ್ಟ್ರೆಸ್, ಆಂಗ್ಸೈಟಿ, ರಿಗ್ರೆಟ್, ಶೇಮ್ ಆ್ಯಂಡ್ ಗಿಲ್ಟ್. 7 miseries of the mind. ಫಿಯರ್, ವರಿ, ಸ್ಟ್ರೆಸ್, ಆಂಗ್ಸೈಟಿ, ರಿಗ್ರೆಟ್, ಶೇಮ್, ಗಿಲ್ಟ್. ಇವತ್ತು ತುಂಬ ಕಾಮನ್ ಇದೆಯಾ? ನಿಮ್ಮ ಹೊಸ ಜನ್ರೇಷನ್ ತುಂಬ ಡಿಪ್ರೆಸ್ಡ್ ಜನ ಇದ್ದಾರೆ ಇಲ್ಲ? ಸೂಸೈಡ್ ಜನ ಮಾಡ್ತಾರೆ ಇಲ್ಲ? ಇದು ಶಾರೀರಿಕ ಇಲ್ಲ, ಇದು ದೇಹದ ದೈಹಿಕ ನೋವಲ್ಲ. ಇಟ್ ಈಸ್ ಮಾನಸಿಕ್. ಕರೆಕ್ಟಾ? ಇದು ಮೆಂಟಲ್ ಇಲ್ನೆಸ್. ಇದು ಮೆಂಟಲ್ ಇಲ್ನೆಸ್. ನಾವು ವಿಷಯ ಕೇಳ್ತಿದ್ದೆ ನಿಮಗೆ. as soon as I came, I gave you this. Yes sir. ನೋಡಿದ್ದೆ? ನೀವು ನೋಡಿದಲ್ಲ? Of course. ಏನಿದು? This is a stress ball. Happiness ball. Happiness ball. ಯಾವ ಕಲರ್ ಇದು? Yellow. ಯಾವ ಶೇಪ್ ಇದು? Round. ವೆರಿ ಗುಡ್. ಮೈಂಡ್ ಕಲರ್ ಏನು?
ಮೈಂಡ್ ಶೇಪ್ ಏನು? ಗೊತ್ತಿಲ್ಲ, ಏನಿಲ್ಲ. ಯಾಕೆ? ಹಾರ್ಟ್ ಶೇಪ್ ಗೊತ್ತಾ? ಹಾರ್ಟ್ ಕಲರ್ ಸ್ವಲ್ಪ ಗೊತ್ತಾ? ನೋಡಿದ್ಯಾ? ಹಾರ್ಟ್ ಪಿಕ್ಚರ್ ನೋಡಿದ್ಯಾ? ಯಾ ಬ್ರೈನ್ ಕಲರ್ ನೋಡಿದ್ಯಾ? ಯಾವ ಕಲರ್ ಬ್ರೈನ್? ಪಿಂಕ್ ಆ್ಯಂಡ್ ನೂಡಲ್. ಕರೆಕ್ಟಾಗಿ ನೋಡಿದ್ಯಲ್ಲ. ಮನಸ್ಸು ಎಲ್ಲಿ ನಮಗೆ? ಯಾಕೆ ನೋಡಿಲ್ಲ? ಪಿಕ್ಚರ್ ನೋಡಿಲ್ಲ ನೀವು? ಏನು ದೊಡ್ಡ ರಶ್ಮಿ ಪಾಡ್ಕಾಸ್ಟ್ ಮಾಡ್ತಾರೆ. ನೋಡಿಲ್ಲ. ನೀವು ಸತ್ಯ ಹೇಳ್ತಾರೆ, ನೀವು ನೋಡಿಲ್ಲ. ಹೆಂಗೆ ನೋಡ್ಬೋದು ನೀವು? ಅದು ಮನಸ್ಸೇ ಇರಲೇ ಇಲ್ಲ. ಅದು ಮನಸ್ಸು ಇಲ್ಲ. ಮನಸ್ಸು ಇದ್ರೆ ನೀವು ನೋಡ್ತೀರಲ್ಲ. ಸೊ ದೆನ್ ಮನಸ್ಸೇ ಇದ್ರೆ ನೀವು ನೋಡ್ತೀರಾ, ಮನಸ್ಸು ಇಲ್ಲ. ನೀವು ಯಾರು ಒಂದು ಜನ ಬಂದು ಹೇಳಿಬಿಟ್ರು, ಒಂದು ಜನ ಬಂದು ಹಿ ಆಸ್ಕ್ಡ್ ಮೀ ಕ್ವೆಶ್ಚನ್, ಹ್ಯಾವ್ ಯು ಸೀನ್ ಅಲ್ಫಾನ್ಸೋ ಮ್ಯಾಂಗೋ? ಐ ಸೆಡ್, ಆಫ್ ಕೋರ್ಸ್. He said, have you seen Ramphal? I said, yeah, of course, Ramphal, very rare. Have you seen blueberries? Yes, I have seen blueberries. Have you seen Tippakuddu Tuppu? I said, Tippakuddu Tuppu, yena? He said, that Tippakuddu Tuppu. I said, yenu Tippakuddu Tuppu? He said, yaari, yedu Tippakuddu Tuppu illve illa. Young nodu, the mind does not exist. ಮತ್ತೆ ನಾವು ಏನು ಮೈಂಡ್ ಅಂತ? Mind is only a bundle of toxic thoughts. ವಿಚಾರ ಇದೆ. ನೀವು ಯೋಚನೆ, ಇದು ಥಾಟ್ಸ್ ಬರ್ತಾರಲ್ಲ, ದ ಟಾಕ್ಸಿಕ್ ಥಾಟ್ಸ್ ಬಿಕಮ್ ದ ಮೈಂಡ್. ಇಟ್ ಅಪಿಯರ್ಸ್ ಟು ಬಿ. ಸೊ ಯು ಸೇಯಿಂಗ್ ಈಗ ಥಾಟ್ಸ್ ಎಲ್ಲ ಬರೋದಕ್ಕೆ ಕಾರಣ ಇಸ್ ಅ ಬ್ರೈನ್. ನೋ, ಬ್ರೈನ್ ಫಂಕ್ಷನ್. ಬ್ರೈನ್ ಹಾರ್ಡ್ವೇರ್. ಇದು ಕಂಪ್ಯೂಟರ್ ಗೊತ್ತಾ? ಹೌದು. ಕಂಪ್ಯೂಟರ್ ಯೂಸ್ ಮಾಡೋಕ್ಕೆ ಅದು ಸ್ಕ್ರೀನ್ ಬೇಕು, ಕೀಬೋರ್ಡ್ ಬೇಕು, ಅದೇನು? ಹಾರ್ಡ್ವೇರ್. ಬರೀ ಹಾರ್ಡ್ವೇರ್ ಸಾಕಾ? ಸಾಫ್ಟ್ವೇರ್ ಬೇಕು. ಸಾಫ್ಟ್ವೇರ್ ಏನಿದೆ? ಸಾಫ್ಟ್ವೇರ್ ಏನು ಮಾಡಬೇಕು? ಸಾಫ್ಟ್ವೇರ್ ಲೋಡ್ ಮಾಡಬೇಕು. ಬರೀ ಸಾಫ್ಟ್ವೇರ್ ಸಾಕಾ? ಇಲ್ಲ. ಏನು ಬೇಕು? ಕಂಪ್ಯೂಟರ್ ಬೇಕಾ? ಏನು ಬೇಕು? ಐ ಮೀನ್ ಮೂರು ಬೇಕು. ಏನು ಬೇಕು? ಹಾರ್ಡ್ವೇರ್ ಬೇಕು, ಸಾಫ್ಟ್ವೇರ್ ಬೇಕು, ಎಲೆಕ್ಟ್ರಿಸಿಟಿ ಬೇಕು. ಬಾಡಿ ಇಸ್ ಹಾರ್ಡ್ವೇರ್, ಮೈಂಡ್ ಇಸ್ ಸಾಫ್ಟ್ವೇರ್. ಎಲೆಕ್ಟ್ರಿಸಿಟಿ ಇಸ್ ಪ್ರಾಣ. ಎಲೆಕ್ಟ್ರಿಸಿಟಿ ಆತ್ಮ, ಪ್ರಾಣ. ಈಗ ನೋಡಿ, ಸಾಫ್ಟ್ವೇರ್ ಈಸ್ ಓನ್ಲಿ ಸಟಲ್, ಸೂಕ್ಷ್ಮ. ಇದು ಮೈಂಡ್ ಹೇಳ್ತಾರೆ ಸೂಕ್ಷ್ಮ ಶರೀರ. ಉಪನಿಷತ್ನಲ್ಲಿ ಹೇಳ್ತಾರೆ ಸೂಕ್ಷ್ಮ ಅರ್ಥ ಸಟಲ್ ಬಾಡಿ. ಇದು ನೋಡೋಕ್ಕೆ ಶರೀರ ಇದೆ. ಆ್ಯಂಡ್ ನಿಮ್ಮ ಕರ್ಮ, ವಿ ಸ್ಪೋಕ್ ಅಬೌಟ್ ಕರ್ಮ. ಸಪೋಸ್ ಬಾಡಿ ಡೈಸ್, ಇದು ದೇಹ ಸತ್ತೋಗಿದ್ದು, ಅದು ದೇಹದ ಕರ್ಮ ಏನಾಗುತ್ತೆ? ದೇಹ ಎಲ್ಲಿ ಆಗುತ್ತೆ? ದೇಹಗೆ ಆಫ್ಟರ್ ಡೆತ್ ವಾಟ್ ಹ್ಯಾಪನ್ಸ್ ಟು ದ ಬಾಡಿ? ಬರಿ ಇಟ್ ಬರ್ನ್ ಇಟ್. ಆಮೇಲೆ ಏನಾಗುತ್ತೆ? ಆಶ್ ಆಗುತ್ತೆ ಅಲ್ಲ, ಮತ್ತೆ ನೀರಿಗೆ ಹಾಕ್ತಾರೆ. ಇಲ್ಲ ಅವ್ರವ್ರ ಧರ್ಮಕ್ಕೆ ಸಂಬಂಧಪಟ್ಟ ಸ್ಟೋರಿ ಇಸ್ ಡನ್, ಕ್ಲೋಸ್. ಕರ್ಮ ಏನು? ಕರ್ಮ ಡಸ್ ನಾಟ್ ಬಿಲಾಂಗ್ ಟು ಬಾಡಿ. ಇಟ್ ಬಿಲಾಂಗ್ಸ್ ಟು ದ ಸೋಲ್. ಬಿಲಾಂಗ್ಸ್ ಟು ದ ಮೈಂಡ್ ಆ್ಯಂಡ್ ಈಗೋ, ಮೀ. ಕರ್ಮ ಈಗ ಬಾಡಿ ಈಸ್ ಓನ್ಲಿ ದ ಆಕ್ಟರ್. ಮೈಂಡ್ ಆ್ಯಂಡ್ ಈಗೋ ಇಸ್ ದ ಡೈರೆಕ್ಟರ್. ಬಟ್ ದ ಮೈಂಡ್ ಆ್ಯಂಡ್ ಈಗೋ ಇಸ್ ದ ಸಾಫ್ಟ್ವೇರ್. Too complicated or simple what I'm telling? ಅರ್ಥ ಆಯ್ತು. Body is doing the action, but who is directing the body? Suppose ನೀವು ಏನಾದರೂ ಮಾಡ್ತೀರಾ, ನಿಜ, ನೀವು ಮಾಡೋರು ನೀವು, ಬಟ್ ನಿಮಗೆ ಯಾರು ಮಾಡಿಸ್ತಾ ಇದೆ? ಮೈಂಡ್ ಮಾಡಿಸ್ತಾ ಇದೆ. ಅದಕ್ಕೋಸ್ಕರ ಬಾಡಿ ಕರ್ಮ ಮುಕ್ತಾದ್ಮೇಲೆ ಬಾಡಿ ಹೋಗ್ಬಿಡ್ತಾರೆ, ಮೈಂಡ್ ಆ್ಯಂಡ್ ಈಗೋ ಪುನರ್ಜನ್ಮ ತಗೊಳ್ತಾರೆ. ಸೊ ನಾವು ಸಿನ್ಸ್ ಯು ಟಚ್ಡ್ ಟೂ ಬಿಗ್ ಟಾಪಿಕ್ಸ್, ಈಗೋ ಅನ್ನೋದು, ಈಗೋ ನಾವು, ನಾನು, ಅದು ನಾನು ರಶ್ಮಿ. ಏಯ್ ಗೊತ್ತಿಲ್ಲ ನಾವು ಯಾರು? ಅದು ಯಾರು ಹೇಳ್ತಾರೆ? ನಾ ಯಾರು ಗೊತ್ತಾ? ನಮ್ಮಪ್ಪ ಯಾರು ಗೊತ್ತಾ? ಎಲ್ಲ ಥರ ಈಗೋಸ್ ಇದೆ ಈಗ ಇಲ್ಲಿ. ಇದು ಈಗೋ ಹೇಳ್ತಾರೆ ನಾವು ಎಲ್ಲ. ನಾವು ಯಾರು ಗೊತ್ತಲ್ಲ, ಅದು ಬೇರೆ ನಮ್ಮ ಕರ್ನಾಟಕದಲ್ಲಿ ಒಂದು ಫೇಮಸ್ ಲೈನ್, ನಾವು ಯಾರು ಗೊತ್ತಲ್ಲ. ಬಟ್ ನಮಗೆ ನಾವು ಪ್ರೇರಿತ, ಅದು ನಾವು ಜಾಗೃತಿ ಹೋಗ್ಬಿಟ್ರೆ ನಾವು ಯಾರಿದ್ರೆ ನಾವು ಅದಿಲ್ಲ. ನೀವು ಹೇಳಿದ್ರಲ್ಲ ಆಗಲೇ, ಅನಿಯನ್ ಬಿಡಿಸ್ತಾ ಹೋದ್ರೆ till the time nothing is now there to peel. But Rashmi, this is the reality na Rashmi. You just look at 2 points, birth and death. Please contemplate ಮಾಡಿ. ನಮ್ಮ ಬರ್ತ್ ಏನಾಯಿತು? ನಮ್ಮ 9 months ಆದಮೇಲೆ ನಮ್ಮ ಬರ್ತ್ಡೇ ಕರೆಕ್ಟಾಗಿ ಗೊತ್ತಾಯಿತು. ನಮ್ಮ ಬರ್ತ್ಡೇ ಅರೈವಲ್ ಡೇ 9 months ಬಿಫೋರ್ ವಾಟ್ ವಾಸ್ ಐ? ನಮ್ಮ ಅಪ್ಪನ ಅಮ್ಮಂದು 2 ಸೆಲ್ ಹಿಂಗೆ ಫರ್ಟಿಲೈಸ್ ಹೆಂಗಾಗುತ್ತೆ? ಆತ್ಮ ಶಕ್ತಿಗೋಸ್ಕರ ಯು ಆರ್ ಬಾರ್ನ್. ಆದಮೇಲೆ ನಿಮ್ಮ ಬಾಡಿ 25 billion cells,
ನಾಟ್ ಅ ಜೋಕ್. ಫ್ರೀ 25 billion cells is a baby. An adult is 35 trillion cells. ಕ್ರೇಜಿ. ಅದು ನಮ್ಮ ಯೋಚನೆಯಿಂದ ಔಟ್ ಬಿಯಾಂಡ್ ಅವರ್ ಥಿಂಕಿಂಗ್ ಕೆಪಾಸಿಟಿ. ಕಾಂಟೆಂಪ್ಲೇಟ್ ವಾಟ್ ವಾಸ್ ದ ಫಸ್ಟ್ ಮೂಮೆಂಟ್. ನಾವು ಬಂದಿದ್ದೀನಿ 9 ತಿಂಗಳು ಮುಂಚೆ, ಬಿಫೋರ್ ಮೈ ಬರ್ತ್ ಡೇಟ್ ಐ ವಾಸ್ ಜಸ್ಟ್ ಒನ್ ಡಾಟ್. ಆ್ಯಂಡ್ ಒನ್ ಡೇ ದಿಸ್ ಬಾಡಿ ಅಗೇನ್ ಇಸ್ ಗೋನ್ ಬಿ gone. Not As even a what you dot. said. ನೈತಿ ನೈತಿ ತತ್ವಮಸಿ. ಅದು ನಾವು ಹೇಳ್ತಾ ಇಲ್ಲ, ಇದು 5,000 ವರ್ಷ ಮುಂಚೆ ಇದು ಉಪನಿಷತ್ನಲ್ಲಿ ಬರೆದಿದೆ. ಇದು ಏನು ಒಂದು ಏರ್ ಬಂದು ದೊಡ್ಡದು ಮಾತು ಹೇಳ್ತಾ ಇಲ್ಲ. ನೇತಿ ನೇತಿ ತತ್ವಮಸಿ. ದ ಸಫರಿಂಗ್ ಐ ವಾಸ್ ಟೆಲಿಂಗ್ ಯು. ನಾವು ಈ ದೇಹ ಇಲ್ಲ. ಯಾರು ಜಾಗೃತ ಆಗಿಬಿಡ್ತೆ ಅವ್ರಿಗೆ ಪೇನ್ ಫೀಲ್ ಆಗಲ್ಲ. ಯಾರು ಜಾಗೃತ ಆಗುತ್ತೆ ಅವ್ರದ್ದು ಮಾನಸಿಕ ಟೆನ್ಷನ್ ಬರಲ್ಲ. ಆ್ಯಂಡ್ ಈಗೋ ಹ್ಯಾಸ್ 7 ಮಾನ್ಸ್ಟರ್ಸ್. ನಾವು ನಿಮಗೆ ಹೇಳಿಲ್ಲ. ದ 7 ಮಾನ್ಸ್ಟರ್ಸ್ ಆಫ್ ದ ಈಗೋ, ದೇ ಆರ್ ಆಂಗರ್, ಹೇಟ್, ರಿವೆಂಜ್, ಜೆಲಸಿ, ಪ್ರೈಡ್, ಗ್ರೀಡ್ ಆ್ಯಂಡ್ ಸೆಲ್ಫಿಶ್ನೆಸ್. ಆಂಗರ್, ಹೇಟ್, ರಿವೆಂಜ್, ಜೆಲಸಿ, ಪ್ರೈಡ್. ಗ್ರೀಡ್ ಆ್ಯಂಡ್ ಸೆಲ್ಫಿಶ್ನೆಸ್. ನೋಡಿ ರಶ್ಮಿ, ಇದು ಸಪೋಸ್ ಯಾರು ಜನ ಮೈಂಡ್ ಆ್ಯಂಡ್ ಈಗೋಗೆ ಟ್ರಾನ್ಸೆಂಡ್ ಆದರೆ, ಮೈಂಡ್ ಆ್ಯಂಡ್ ಈಗೋಗೆ ಕ್ರಾಸ್ ಮಾಡಿಬಿಟ್ರೆ ಆನಂದ್. ಹೌ ಡು ವಿ ಡೂ ದಿಸ್? ನಮ್ಗೆ ನೋಡಿ, ಐ ಆಮ್ ದ ಹ್ಯಾಪಿಯೆಸ್ಟ್ ಮ್ಯಾನ್ ಇನ್ ದ ವರ್ಲ್ಡ್. ನಮಗೆ ಏನು ದುಃಖ ಇಲ್ಲ. ನಮಗೆ ಸುಖ. ನಾವು ಪ್ರತಿ ಕ್ಷಣ ಪ್ರತಿ ದಿವಸ ಸಚ್ಚಿತ್ ಆನಂದನೇ ಇದ್ದೀನಿ. Wake up to fresh ideas. Repose. ಈ ಟ್ರಾನ್ಸಿಷನ್ ನಿಮಗಾಗಿದೆ ಹೇಗೆ? ಬಿಕಾಸ್ ನೀವು ಆವಾಗಲೇ ಒಂದು ಮಾತು ಎಷ್ಟು ಚೆನ್ನಾಗಿ ಹೇಳಿದ್ರಿ. ಅ ಮ್ಯಾನ್ ಹೂ ಹ್ಯಾಡ್ ದ ಲಿಮೋಸಿನ್ ಆ ಕಾಲಕ್ಕೆ, ಅಂದರೆ ಅಷ್ಟು ಲಕ್ಸುರಿ, ಅಷ್ಟು ದುಡ್ಡು ಮತ್ತು ಪವರ್ ಎಲ್ಲ ನೋಡಿದ್ಮೇಲೆ ಏನು ಅನ್ನಿಸ್ತು ನಿಮ್ಗೆ ಅವತ್ತು? ಟು ಸ್ವಿಚ್ ಗೇರ್, ಸೇಯಿಂಗ್ ದಟ್ ಇಷ್ಟು ಎಂಪೈರನ್ನು ಬಿಲ್ಡ್ ಮಾಡಿ ನಾನು ಮಾಡಿದ್ದು ಅದನ್ನೆಲ್ಲ ನೀವೇ ಒಡೆದಾಕಿ ಕೊನೆಗೆ ಯು ಕೈಂಡ್ ಆಫ್ ನಾವು ನಾಣ್ಯದ ಎರಡನೇ ಮುಖ ಅನ್ಬೇಕಾ ಗೊತ್ತಿಲ್ಲ. ಉಚ್ಚಾರಬೇಕಲ್ಲ. ಐ ವುಡ್ ಕಾಲ್ ಧೈರ್ಯ ಬೇಕಂತ. ಫಸ್ಟ್ ಆಫ್ ಆಲ್ ಧೈರ್ಯ ಪ್ರಶ್ನೆ ಬರಲ್ಲ, ಜನ ಜಾಗೃತ ಆಗಬೇಕು. ನೋಡಿ, ಧೈರ್ಯ ಇದ್ರೆ ನಾವು ಇನ್ನೊಂದು ದೊಡ್ಡ ಎಂಪೈರ್ ಮಾಡಬೇಕಾಗಿತ್ತು. ನಾವು ಆಲ್ರೆಡಿ ದಯಾನಂದ್ ಪೈ ನಮ್ಮ ಫ್ರೆಂಡ್ ಇತ್ತು, ದೊಡ್ಡ ರಿಯಲ್ ಎಸ್ಟೇಟ್ ಮನುಷ್ಯ ಅವ್ರು, ಒಳ್ಳೆ ಮನುಷ್ಯ. ಅವ್ರು ನಿಮಗೆ ಕೊಟ್ಟರು 200 acres. ಐ ವಾಸ್ ಓಪನಿಂಗ್ ಕಿಡ್ಸ್ ಕ್ಯಾಂಪ್, ಬಿಗ್ ಕಿಡ್ಸ್ ಕ್ಯಾಂಪ್, ಕೆಂಪ್ ಫೋರ್ಟ್, ನೆಕ್ಸ್ಟ್ ಪ್ರಾಜೆಕ್ಟ್ ಕೆಂಪ್ ಸಿಟಿ. ನಾವು ಲ್ಯಾಂಡ್ ತಗೊಂಡ್ರು ಅವರ ಕೈನಲ್ಲಿ. ಐ ವಾಸ್ ಓಪನಿಂಗ್ ಅ ಡಿಸ್ನಿ ವರ್ಲ್ಡ್ ಇನ್ ಬ್ಯಾಂಗ್ಳೂರ್. ಅರೇ, ಅದು ಧೈರ್ಯ ಬೇಕು. ಅದು ಮಾಡೋಕ್ಕೆ ಧೈರ್ಯ ಬೇಕು. ಅದು ಮಾಡೋರು ಮಾಡ್ತಾ ಇತ್ತು. ನಾವು ಜಾಗೃತ ಆಗ್ಬಿಟ್ಟು ನಾವು. ಯಾಕದೆ? ವಾಟ್ ಹ್ಯಾಪನ್? ನಿಮ್ಗೆ ಏನಾಯ್ತದು? ನಮ್ಮ ಗುರು ಹತ್ರ ಮಾತಾಡಿದೆ. ನಮ್ಮ ಗುರು ಕೇಳಿದ್ರು ನಮಗೆ, ನೋಡಿ ಓಕೆ ನೀವು ಮಾಡ್ತೀರಾ, ಇನ್ನೊಂದು ದೊಡ್ಡ, ನೀವು ತುಂಬ ಸಕ್ಸಸ್ ಮಾಡಿದೆ ಬೆಂಗಳೂರಿನಲ್ಲಿ, ಕರ್ನಾಟಕದಲ್ಲಿ ಯಾರು ಆ ಥರ ಇಲ್ಲ. ಕಿಡ್ಸ್ ಕ್ಯಾಂಪ್ ಗೊತ್ತಿಲ್ಲ ಅರ್ಥ. ಕಿಡ್ಸ್ ಕ್ಯಾಂಪ್ ಎಲ್ಲ ಗೊತ್ತು. ಮಕ್ಕಳಿಗೆ ಕಿಡ್ಸ್ ಕ್ಯಾಂಪ್, ದೊಡ್ಡವ್ರಿಗೆ ಎಲ್ಲರೂ ಗೊತ್ತು. 100%. ಇಟ್ ವಾಸ್ ಅ ವೆರಿ ಫೇಮಸ್ ಎಂಟರ್ಪ್ರೈಸ್. ಬ್ರ್ಯಾಂಡ್. ವೈ ಯು ಕ್ಲೋಸ್? ನಮ್ಮ ಗುರು ನಮಗೆ ಕೇಳಿದ್ರು, ಏನು ಮಾಡ್ತೀರಾ? ಓಕೆ, ಕೆಂಪ್ ಸಿಟಿ ಮಾಡ್ತೀರಾ, ದೊಡ್ಡ ಸಿಟಿ ಮಾಡ್ತೀರಾ, ಆಮೇಲೆ ಏನು? ಅದು ಮಾಡ್ತೀರಾ? ಅದು ಆದಮೇಲೆ ಒನ್ ಡೇ ಎಲ್ಲ ಬಿಟ್ಬಿಟ್ಟು ಹೋಗಬೇಕಲ್ಲ. ನಮಗೆ ಹೇಳಿದರು, ನಮ್ಮ ಗುರು ನಮಗೆ ಹೇಳಿದರು, ಜೀವನದ ಸಂಕಲ್ಪ ಮಾಡಿ. ಏನಿದೆ ಜೀವನ? ಇದು ಜೀವನ ಏನಿದೆ? ಇದು ಯಾರಿದೆ? ವಿ ಹ್ಯಾವ್ ಟು ಆಸ್ಕ್ ದೀಸ್ 2 ಇಂಪಾರ್ಟೆಂಟ್ ಕ್ವೆಶ್ಚನ್ಸ್. ಜೀವನದಲ್ಲಿ ಬರೀ ದೇರ್ ಆರ್ 2 questions ವಿ ಹ್ಯಾವ್ ಟು ಆಸ್ಕ್. ನಾವು ಯಾರು? ಹೂ ಆಮ್ ಐ? ಆ್ಯಂಡ್ ನಾವು ಏನಕ್ಕೆ ಬಂದಿದೆ? ನಾನು ಏನಕ್ಕೆ ಬಂದಿದ್ದೀನಿ? ಇದು 2 ಪ್ರಶ್ನೆದ ನಮ್ಮ ಜವಾಬು ಸಿಕ್ಕಿದ್ರೇನಾ ರಶ್ಮಿ? ಬೇರೆ ಏನು ಬೇಕಾಗಿಲ್ಲ. ಆ್ಯಂಡ್ ಇದು ಜವಾಬ್ ಆದಿಶಂಕರ ಕೊಟ್ಟಿದೆ ಒಂದೇ ಶಬ್ದನಲ್ಲಿ. ಅದೇ ಶಬ್ದ ಏನಿದೆ? ಶಿವೋಹಂ 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 ಶಿವೋಹಂ. ಒಂದೇ ಶಬ್ದ. ನಾವು ಮುಂಚೆ ಏನು ಹೇಳ್ತಾ ಇತ್ತು ನಾವು? ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಅರ್ಥ ಏನು? ಓಂ ದೇವರು ಶಿವನ ರೂಪದಲ್ಲಿ ನಿಮಗೆ ನಮಸ್ಕಾರ ಮಾಡ್ತೀನಿ, ನಮಃ ಶಿವಾಯ. ಓಂ ಗಣಪತೆ ನಮಃ,
ಗಣಪತಿ ರೂಪದಲ್ಲಿ ನಿಮಗೆ ನಾವು ನಮಸ್ಕಾರ ಇದ್ದೀವಿ. ಓಂ ನಮೋ ವಾಸುದೇವ ಭಗವತೆ ವಾಸುದೇವ. ಯಾರು ಸಿಂಪಲ್ ಗೊತ್ತಾಗಲ್ಲ, ತುಂಬ ಸಿಂಪಲ್ ಇದೆ. ನಾವು ಅದು ದೇವರಿಗೆ ನಾವು ನಮಸ್ಕಾರ ಮಾಡ್ತಾ ಇದ್ದೀನಿ, ಬಟ್ ಅದು ದೇವರು ಯಾರು? ಅದೇ ದೇವರು ನಮ್ಮ ಒಳಗಡೆ ಇದ್ದಾರೆ. ಸೊ ನಾವೆಲ್ಲ ನಮ್ಮ ಕನ್ವೀನಿಯನ್ಸಿಗೆ ಅಥವಾ ಅವಾಗಿಂದ ಒಂದೊಂದು ಶಕ್ತಿಗೆ ಒಂದೊಂದು ರೂಪ ಅಂತ ಕೊಟ್ಟು ರೆಫರೆನ್ಸ್ ಪಾಯಿಂಟ್ ಸಿಗಲಿ ಅಂತ ಇವೆಲ್ಲ ಬಂದಿರೋ ದೇವತೆಗಳ ದೇವರ ಮಾಡಿದೆ ಏನಕ್ಕೆ? ದೇವ್ರ ಹತ್ರ ಕೇಳಬೇಕಲ್ಲ. ಓ ಶಿವದೇವರು ನಮಗೆ ಇದು ಕೊಡಿ, ನಮ್ಮ ಮಕ್ಕಳಿಗೆ ಚೆನ್ನಾಗಿ ಮದುವೆ ಮಾಡಿ, ನಮ್ಮ ಬಿಸ್ನೆಸ್ ಕೊಡಿ, ದುಡ್ಡು ಕೊಡಿ, ಇದು ಕೊಡಿ, ನಮ್ಮ ಅಪ್ಪನಿಗೆ ಕ್ಯಾನ್ಸರ್ ಆಗಿಬಿಟ್ಟಿದೆ ದುಡ್ಡು ಬರೀ ಇಟ್ಸ್ ಓನ್ಲಿ ಅನ್ ಆಸ್ಕಿಂಗ್ ಮಿಷಿನರಿ ಇದೆ. ಇಟ್ ಈಸ್ ಬಿಕಮ್ ರಿಲಿಜನ್ಸ್ ಹ್ಯಾವ್ ಬಿಕಮ್ ಎಂಟರ್ಪ್ರೈಸ್, ನಾಟ್ ಟು ರಿಯಲೈಸ್ ಗಾಡ್. ಸೊ ನೀವು ಹೇಳಿದ ಹಂಗಿದ್ರೆ ಆವಾಗಲೇ ಹೇಳ್ದಂಗೆ ಟೆಂಪಲ್ಸ್ ಆದ ಕಿಂಡರ್ ಗಾರ್ಡನ್ಸ್ ಸ್ಟಾರ್ಟಿಂಗ್ ಪಾಯಿಂಟ್ ಫಾರ್ ಸಂಬಡಿ ಟು ರಿಯಲೈಸ್ ಹೂ ಯು ಆರ್, ಕರೆಕ್ಟ್. ವೈ ಯು ಹ್ಯಾವ್ ಕಮ್ ಫಾರ್. ಆ ಅವೇಕ್ನಿಂಗ್ದು ಒಂದು ಪಾತ್ ಅದು. ಬಟ್ ಇವತ್ತದನ್ನು ನಾವು ನಂಗೆ ಅದು ಕೊಡು, ನಂಗೆ ಇದು ಕೊಡು, ಬರೀ ಇದು ಒಳ್ಳೆ ಅಪ್ಲಿಕೇಶನ್ ಸೆಂಟರ್ ಮಾಡಿಕೊಂಡು ದೇವರಿಗೆ ವರ ಕೇಳೋ ಇದು. ಅದು ಪೂಜೆದು ಪ್ರಕಾರ ಅದೇ ಅಲ್ಲ. ಪೂಜೆ ಮಾಡ್ತಾರೆ ಜನ, ಕರೆಕ್ಟ್ ನಾಟ್? ನಮ್ಮ ದೇವಸ್ಥಾನ ಹೋಗ್ತಾರೆ, ದೇವರಿಗೆ ಕೇಳಕ್ಕೆ ಹೋಗ್ತಾ ಇದ್ದಾನೆ. ಮತ್ತು ಈ ಕಲ್ಚರ್ ಎಲ್ಲಿಂದ ಬಂತು? ಡೈರೆಕ್ಟ್ಲಿ ವಾಟ್ ಯು ಸೇಯಿಂಗ್ ಇಸ್ ದಟ್ ಈಸ್ ದೇರ್ ಟು ರಿಯಲೈಸ್ ಅಥವಾ ನಿಮ್ಮಲ್ಲಿರುವಂಥ ಭಗವಂತನನ್ನ ಭಾವನೆಯನ್ನು ಬಡದೆಪ್ಸಕ್ಕಾದ್ರೆ ಅದು ಭಕ್ತಿ ಅದನ್ನು ಪ್ರಚೋದಿಸಕ್ಕಾದ್ರೆ ಎಲ್ಲಿಗೆ ಇದು ನನಗೆ ಅಲ್ಲಿಗೆ ಹೋದರೆ ಒಳ್ಳೇದಾಗತ್ತೆ, ಇಲ್ಲಿಗಿದಾದ್ರೆ ಅಂತ ಸರೆಂಡ್ರಿಂಗ್ದೇ ಜನ ಮಿಸ್ಟೇಕ್ ಮಾಡ್ಕೊಂಡು ಇವತ್ತು ಬರೀ ಆಸ್ಕಿಗೆ ಮಾಡ್ಕೊಂಡ್ಬಿಟ್ರಾ ಅಂತ. ಬಿಕಾಸ್ ಭಕ್ತಿನಲ್ಲಿ ಶಕ್ತಿ ಬರಬೇಕು. ಬರೀ ಭಕ್ತಿ ಮಾಡೋರು ಎಷ್ಟು ಜನ ಇದ್ದಾರೆ? ಐ ಆಮ್ ಆಸ್ಕಿಂಗ್ ಯು ಕ್ವೆಶ್ಚನ್. ಭಕ್ತಿ ಮಾಡೋರು ಎಷ್ಟು ಜನ ಇದ್ದಾರೆ? ಇಲ್ಲ? ಎಷ್ಟು ಜನ ಇದ್ದಾರೆ? ಸ್ವಲ್ಪ ಜನ, ತುಂಬ ಜನ ಇದ್ದಾರೆ. ಎಲ್ಲರೂ ಇದ್ದಾರೆ. ತುಂಬ ಎಲ್ಲಿ ಕಡೆ ಹೋದ್ರೆ ಅಯ್ಯೋ ನಿಮ್ಮ ಯಾವ ಲೊಕೇಶನ್ ನೀವು ವೈಟ್ ಫೀಲ್ಡ್, ಕೊರಮಂಗಲ, ಇಂದಿರಾನಗರ್, JP ನಗರ್, ಹೆನ್ನೂರು, ಯಾವುದು ಏರಿಯಾನಲ್ಲಿ ದೇವಸ್ಥಾನ ಇಲ್ಲ ಇದಾ? ಎಲ್ಲ ಕಡೆ ದೇವಸ್ಥಾನ ಇದೆ. ದೇವರ ಪೂಜೆ ಮಾಡೋಕ್ಕೆ ಜನ ಇದ್ದೇ ಇದ್ದಾರೆ. ಅರ್ಥ ಆಗಿಲ್ಲ. ಬರೀ ಭಕ್ತಿ ಇದೆ. ಹಾಂ, ಭಕ್ತಿ ಆದಮೇಲೆ ಶಕ್ತಿ ಬೇಕು. ಕ್ಯಾನ್ ಯು ಟೆಲ್ ಅಸ್ ಅ ಸಿಲೆಬಸ್ ಫಸ್ಟ್? ಈಗ ದೇವರಿಗೆ ಫಸ್ಟು ಭಕ್ತಿ, ನೆಕ್ಸ್ಟ್ ಏನು? ಭಕ್ತಿನಲ್ಲಿ ಶಕ್ತಿ ಬರಬೇಕಾ? ಅರ್ಥ ಫಸ್ಟ್ ನೀವು ಪೂಜೆ ಮಾಡ್ತಾರೆ, ದೇವರು ಹೇಳ್ತಾರ ದೇವಸ್ಥಾನದಲ್ಲಿ 2 ಭಿಕ್ಷುಗಳು ಇದೆ, ಗೊತ್ತಾ ನಿಮಗೆ? ದೇವಸ್ಥಾನದಲ್ಲಿ 2 ಭಿಕ್ಷುಗಳು ಇದೆ. ಯಾರು? ಒಂದು ದೇವಸ್ಥಾನ ಆಚೆಯಿಂದ, ಒಂದು ದೇವಸ್ಥಾನ ಒಳಗಡೆ. So true, right? There are 2 beggars. Beggar outside temple and beggar inside temple. ನೋಡಿ, Deep. ಬಟ್ ದಿಸ್ ಇಸ್ ನಾಟ್, ಗಾಡ್ ಇಸ್ ನಾಟ್ ಅ ಸ್ಕೀಮ್. ಗಾಡ್ ಇಸ್ ನಾಟ್ ಮ್ಯಾಗ್ಡಿ ಹೋದರೆ ಏಯ್ 100 ರೂಪಾಯಿ ಕೊಟ್ರಿ 2 ಮಿನಿಟ್ಸ್ನಲ್ಲಿ 2 ಮ್ಯಾಗಿ ನೂಡಲ್, ಮ್ಯಾಗಿ ನೂಡಲ್ ಇನ್ಸ್ಟೆಂಟ್. ಇದು ಗಾಡ್ ಇಲ್ಲ. ಭಕ್ತಿನಲ್ಲಿ ನಮ್ಮ ಭಕ್ತಿ ಏನಿರಬೇಕು? ಭಕ್ತಿ ಆದಮೇಲೆ ಪ್ರೀತಿ ಆಗಬೇಕು. ಪ್ರೀತಿ ಅರ್ಥ ನಮಗೆ ದೇವರಿನಲ್ಲಿ ತುಂಬ ಪ್ರೀತಿ ಇದೆ. ದೇವರು ಐ ಲವ್ ಯು, ಶಿವನೇ ನಿಮ್ಮ ಜೊತೆ ಇಷ್ಟು ಪ್ರೀತಿ ಇದೆ ನಮಗೆ. ನಮ್ಮ ಪ್ರೀತಿ ಇದ್ದರೆ ಏನಾಗುತ್ತೆ? ಸಪೋಸ್ ನೀವು ಯಾರ ಹತ್ರ ಪ್ರೀತಿ ಇದೆ, ಅದು ಬೇಕು ಆಗದೇ ಆಗಲ್ಲ. ಬಿಕಾಸ್ ಆಫ್ ಲವ್ ಯು ಡಿಸೈರ್ ದಟ್ ಪರ್ಸನ್. ಎಸ್ ಆರ್ ನಾಟ್? Yes. ದೇವ್ರಿಗೆ ಎಷ್ಟು ಪ್ರೀತಿ ಇದ್ದರೆ ನಮ್ಮ ದೇವರು ಬೇಕು. ಆಮೇಲೆ ಒಂದು ತಲಾಶ್ನಲ್ಲಿ ಹೋಗಬೇಕು. ಅದು ತಲಾಶ್ ಏನಿದೆ, ನಮಗೆ ದೇವರು ಬೇಕು. ಆ ಹುಡುಕಾಟ ಎಲ್ಲಿ ಇದೆ ದೇವರು? ನಾವು ಅದು ಸರ್ಚ್ ಮಾಡಿದ್ರು, ತಲಾಶ್ ಮಾಡಿದ್ರು, ಏನು ಅರ್ಥ ಆಗತ್ತೆ? ದೇವರು ಇಲ್ಲಿಲ್ಲ, ದೇವಸ್ಥಾನದಲ್ಲಿಲ್ಲ, ಕೈಲಾಶ್ನಲ್ಲಿಲ್ಲ, ವೈಕುಂಠನಲ್ಲಿ ಇಲ್ಲ. ದೇವರು ಎಲ್ಲಿದ್ದಾರೆ? ದೇವ್ರು ಇಲ್ಲಿದ್ದಾರೆ. ಮತ್ತೆ ಈ ತೀರ್ಥಯಾತ್ರೆ ಎಲ್ಲ ಹುಟ್ಕೊಂಡಿದ್ದು ಯಾಕೆ ಸರ್? ಹೋಗ್ತಾರೆ, ಅದು ಭಕ್ತಿ. ಲೈಕ್ ಯು ಸೆಡ್ ಅಗೇನ್ ಫಸ್ಟ್ ಪಾಯಿಂಟ್ ಕಿಂಡರ್ ಗಾರ್ಡನ್. ಅದು ಭಕ್ತಿ ಮುಂದೆ ಹೋಗ್ಬೇಕು. ಹೌ ಈಗ ಶಕ್ತಿನ ನಾನು ಹೇಗೆ ಪಾಲಿಸೋದು? ಪ್ರೀತಿ, ಶಕ್ತಿನೇ ಪ್ರೀತಿಸೋದು. ಭಕ್ತಿಯಲ್ಲಿ ಪ್ರೀತಿ ಇದ್ದರೆ ಶಕ್ತಿ ಬರುತ್ತೆ. ಶಕ್ತಿ ಇದ್ದರೆ ಅನುಭೂತಿ ಬರುತ್ತೆ. ಅನುಭೂತಿ ಅಂದ್ರೆ ಜಾಗೃತ ಅನುಭೂತಿ ಅಂತ ಎಕ್ಸ್ಪೀರಿಯನ್ಸಿಂಗ್ ಗಾಡ್ ಇನ್ಸೈಡ್ ಅನುಭೂತಿ ಆಗುತ್ತೆ. ಅದು ಅನುಭೂತಿ ಆದರೆ ಮುಕ್ತಿ ಬರುತ್ತೆ. ಅದು ಮುಕ್ತಿ ಮೋಕ್ಷ ಆಗುತ್ತೆ. ಕ್ರೇಜಿ. ಸೊ ಇವತ್ತಿಗೆ ಆನೆಸ್ಟ್ಲಿ ವಿ ಹ್ಯಾವ್ ಅಂಡರ್ಸ್ಟುಡ್ ದ ಹೋಲ್ ಸೈಕಲ್ ಆಫ್ ಮುಕ್ತಿ ಥ್ರೂ ಯುವರ್ ಓನ್ ಸೆಲ್ಫ್. ಫಸ್ಟ್ ಇಸ್ ಭಕ್ತಿ, ಎರಡನೇದು ಇಸ್ ಆ ಭಕ್ತಿಯಿಂದ ಪ್ರೀತಿ ಮೂಲಕ ಶಕ್ತಿ ಹೆಚ್ಚಾಗತ್ತೆ, ಶಕ್ತಿಯಿಂದ ಅನುಭೂತಿಯಿಂದ
ಮುಕ್ತಿ, ಮುಕ್ತಿಯಿಂದ ಮೋಕ್ಷ. ಮೋಕ್ಷ ಓನ್ಲಿ ವೆನ್ ಯು ಡೈ. ಈ ಅನುಭೂತಿ ಇಸ್ ಅ ಫೇಸ್ ವೇರನ್ ಹೇಗಿರತ್ತೆ ಅದು? ಅನುಭೂತಿ ಅರ್ಥ ಆತ್ಮ ಸಾಕ್ಷಾತ್ಕಾರದಿಂದ ದೇವ್ರ ಸಾಕ್ಷಾತ್ಕಾರ. ಉದಾಹರಣೆಗೆ? ನೇತಿ ತತ್ವಮಸಿ. ಸಿಂಪಲ್. ಅಷ್ಟು ಸಿಂಪಲ್ ಇದೆ, ನೀವು ಶಾಕ್ ಆಗಿಬಿಡ್ತೀರ. ಏನು ಅದು ಅನುಭೂತಿ ಅರ್ಥ? ಏನು? ನಾವು ಯಾರು? ನಾವು ರಶ್ಮಿ ಇಲ್ಲ, ನಮ್ಮ ಹೆಸರು ರಶ್ಮಿ. ಅವಾಗ ಹೇಳಿದ್ರಲ್ಲ ಅಷ್ಟು. ಸೆಕೆಂಡ್, ನೀವು ನಾವು ಮಿರರ್ ನೋಡ್ತೀರ, ಇದು ನಾವು ದೇಹ, ನಮ್ಮ ಶರೀರ. ನಾವು ಇದು ಇಲ್ಲ. ಸಪೋಸ್ ಇದೇ ಶರೀರ್ಗೆ ನಮ್ಮ ಆತ್ಮ ಬಿಟ್ಬಿಟ್ರೆ ನಮ್ಮ ಫ್ಯಾಮಿಲಿ ಎಲ್ಲ ಮಾಡ್ತಾರ, ಮೇಕಪ್ಪಲ್ಲಿ ಹಾಕ್ತಾರ ನಮ್ಮ ಶರೀರಿಗೆ. ಹೇಳ್ತಾರೆ ಟೈಮ್ ಆಯ್ತು ರೀ, ತಗೊಳ್ರಿ. ಈಗ ನಮ್ಮ ಕನ್ನಡ ಫಿಲ್ಮ್ ಸ್ಟಾರ್ಸ್ ಎಷ್ಟು ಹೋಗ್ಬಿಡ್ತು ಸಡನ್ ಡೆತ್ನಲ್ಲಿ. ಅಷ್ಟು ಪ್ರೀತಿ ಆದಮೇಲೆ ಏನು ಮಾಡ್ತಾರೆ? ಸುಮ್ಮನೆ ತಗೊಳ್ಳಿ ಬಾಡಿಗೆ ಬಿಸಾಕ್ಬಿಡ್ತಾರ. ಅದು ಅವರೇ ಅದೇ ಇದ್ರು, ಸಪೋಸ್ ದೇ ಆರ್ ದಟ್ ಓನ್ಲಿ, ಅವ್ರ ಬಾಡಿ ಹಂಗೆ ಬಿಸಾಕ್ಬಿಡ್ತಾರ, ಮಣ್ಣು ಹಾಕ್ಬಿಡ್ತಾರ ಮೇಲೆ. ನೋಡಿದ್ಯಾ ನೀವು ಪಿಕ್ಚರ್? ಏನಕ್ಕೆ ಮಣ್ಣು ಹಾಕಿದ ಮೇಲೆ ಏನಕ್ಕೆ ಬಾಡಿಗೆ ಡಿಸ್ಟ್ರಾಯ್ ಮಾಡ್ತಾರ? ಸಪೋಸ್ ನಮ್ಮ ಅಪ್ಪ ನಿದ್ರೆ ಮಾಡ್ತಾಯಿದೆ, ನಾವು ತಗೊಳ್ಳಿ ಅವ್ರಿಗೆ ಬೆಂಕಿ ಹಾಕ್ಬಿಡ್ತೀನಿ. ಯಾಕೆ? ಬಿಕಾಸ್ ಅವ್ರು ಇದ್ದಾರೇರಾ. ಅವರು ಅದು ಬಾಡಿ ಬಿಟ್ಬಿಟ್ಟು ಹೋಗ್ಬಿಟ್ರೆ ನಾವು ಬಾಡಿಗೆ ಬೆಂಕಿ ಹಾಕ್ಬಿಡ್ತೀನಿ. ದಿಸ್ ಇಸ್ ರೈಟ್ ಆರ್ ರಾಂಗ್? ಸೊ ಅಂಡರ್ಸ್ಟ್ಯಾಂಡ್, ಐ ಆಮ್ ನಾಟ್ ದ ಬಾಡಿ, ಐ ವಿಲ್ ಲೀವ್ ದ ಬಾಡಿ ಒನ್ ಡೇ. Like you said, it is just a piece of cloth ತರ. ಭಗವದ್ಗೀತೆ always gives an example. ಕರೆಕ್ಟಾಗಿ ಕೃಷ್ಣ ಹೇಳ್ತಾರಲ್ಲ, ಇದು ಬರೀ ಒಂದು ಬಟ್ಟೆ ಇದೆ, ಅದು ಬಟ್ಟೆ ಬಿಡಬೇಕು, ಶರೀರಕ್ಕೆ ಬಿಟ್ಟು ಹೋಗಬೇಕು. ಅದು ಬಿಟ್ಟು ಹೋಗೋರು ಯಾರು? ಆತ್ಮ. ಅದು ದೇಹ ಇಲ್ಲ, ಅದು ಮನಸ್ಸಿಲ್ಲ. ಬಿಕಾಸ್ ಮನಸ್ಸು ಯಾರು ನೋಡಿಲ್ಲ, ದೇಹ ಇಲ್ಲ, ಮನಸ್ಸಿಲ್ಲ. ಆಮೇಲೆ ನಾವು ಯಾರು? ನಾವು ಇದು ಇಲ್ಲ, ನಾವು ಅದು. ನೆತ್ತಿ ತತ್ವಮಸಿ. ಉಪನಿಷತ್ತು ಮಹಾವಾಕ್ಯ 12 ವರ್ಡ್ಸ್. ಇನ್ ಉಪನಿಷತ್ ಮಹಾವಾಕ್ಯ ಬರೀ 12 ವರ್ಡ್ಸ್. ಮಹಾವಾಕ್ಯ ಅಂದ್ರೆ? ಮಹಾವಾಕ್ಯ ಅರ್ಥ ಫುಲ್ ವೇದ ಗೊತ್ತಾ? ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ, 4 ವೇದ ಇದೆ. ಅದು ವೇದದ ಸಾರ್ ಬರುತ್ತೆ ಇಲ್ಲಿ ಉಪನಿಷತ್. ವೇದಗಳ ಸಾರ ಈ 12 ಪದಗಳು. 108 ಉಪನಿಷತ್ಸ್. 108 ಉಪನಿಷತ್ನಲ್ಲಿ ದೇರ್ ಆರ್ ಮಹಾವಾಕ್ಯಸ್, ಪ್ರಿನ್ಸಿಪಲ್ ಸ್ಟೇಟ್ಮೆಂಟ್ಸ್. ಮಹಾವಾಕ್ಯ ಅರ್ಥ ಅದು ವಾಕ್ಯ, ಮಹಾವಾಕ್ಯ. ಅದೇ ಉಪನಿಷತ್ತು ಮಹಾವಾಕ್ಯ. 4 ಇದೆ. ತತ್ವಮಸಿ, ಅಯಂ ಆತ್ಮ ಬ್ರಹ್ಮ, ಪ್ರಜ್ಞಾನಂ ಬ್ರಹ್ಮ, ಅಹಂ ಬ್ರಹ್ಮಸ್ಮಿ. ಇದರ್ಥ ಏನು? ನೇತಿಯಿಂದ ಶುರುವಾಗಿದೆ. ಅದು 2 ವರ್ಡ್ಸ್ ಟು ಸ್ಟಾರ್ಟ್. ನೇತಿ. ನಾವು ಶರೀರ ಇಲ್ಲ, ನಾವು ಮನಸ್ಸಿಲ್ಲ. ತತ್ವಮಸಿ, ನಾವು ಅದು. ಯಾರದು? ಅಯಂ ಆತ್ಮ ಬ್ರಹ್ಮ, ಈ ಆತ್ಮ ಪರಮಾತ್ಮ. ಪ್ರಜ್ಞಾನಂ ಬ್ರಹ್ಮ, ನಮ್ಮ ಆತ್ಮ ಪರಮಾತ್ಮ. ಅರ್ಥ ಏನು? ನಮ್ಮ ಆತ್ಮ ಪರಮಾರ್ಥ ಅರ್ಥ ನಿಮ್ಮ ಆತ್ಮ ಪರಮಾತ್ಮ, ಅವ್ರ ಆತ್ಮ ಪರಮಾತ್ಮ, ಅವ್ರ ನಾಯಿ ಆತ್ಮ ಪರಮಾತ್ಮ. ಈ ಎಲ್ಲ ಆತ್ಮ ಪರಮಾತ್ಮ, ಈ ಎಲ್ಲ ಆತ್ಮ ಪರಮಾತ್ಮ. ಅರ್ಥ ಈ ಪರಮಾತ್ಮ ಎಲ್ಲಿ? ಪರಮಾತ್ಮ ಕಣ್ಣಲ್ಲಿದ್ದಾರೆ, ಎಲ್ಲ ಕಡೆ ಪರಮಾತ್ಮ ಇದೆ. ಅಹಂ ಬ್ರಹ್ಮಸ್ಮಿ. ಇಂಗ್ಲೀಷ್ನಲ್ಲಿ ಟ್ರಾನ್ಸ್ಲೇಟ್ ಮಾಡ್ತಾರೆ ಐ ಆಮ್ ಗಾಡ್. ರಾಂಗ್ ಟ್ರಾನ್ಸ್ಲೇಷನ್. ಐ ಆಮ್ ನಥಿಂಗ್, ಗಾಡ್ ಇಸ್ ಎವ್ರಿಥಿಂಗ್. ಇದು ಮೈಕ್ ಇದೆಯಲ್ಲ, ಇದು ಮೈಕ್ನಲ್ಲಿ ಕಣ, ಇದು ಡಾಟ್ ಮಾಲಿಕ್ಯೂಲ್ನಲ್ಲಿ ದೇವರಿದ್ದಾರೆ. ಅದೆಲ್ಲ ಸೇರಿದ್ರೆ ಅದಕ್ಕೆ ಸಂಬಂಧಪಟ್ಟ ರೂಪಗಳು ಬರುತ್ತೆ. ಬಟ್ ಒನ್ಸ್ ಯು ಡಿಸ್ಮ್ಯಾಂಟಲ್ ಎವ್ರಿಥಿಂಗ್, ವಾಟ್ ಇಟ್ ಬಿಕಮ್ಸ್ ಮಾಲಿಕ್ಯೂಲ್ಸ್. ವಾಟ್ ಇಸ್ ದ ಟೈನಿಯೆಸ್ಟ್ ಮಾಲಿಕ್ಯೂಲ್? ಇಟ್ ಇಸ್ ಎನರ್ಜಿ. ಎನರ್ಜಿ itself is God. Energy is God. ವಾವ್ ಸರ್, ನಾವು ವಿತ್ ದಿಸ್ ಅಂಡರ್ಸ್ಟ್ಯಾಂಡಿಂಗ್, ನೀವು ಅವಾಗ ಒಂದು ಮಾತು ಹೇಳಿದ್ರಿ, ಸಿನ್ಸ್ ಈಗ ಈ ಒಂದು ಎಕ್ಸಿಸ್ಟೆನ್ಸಲ್ಲಿ ಇರೋದ್ರಿಂದ ಇವಾಗಿನ ಐಡೆಂಟಿಟಿ ಮನುಷ್ಯರಿಗೆ ಆ ದೇಹ ಜೊತೆಗಿರೋ ಮನಸ್ಸು, ಆ ಈಗೋ ಎಲ್ಲ ಬರುತ್ತಲ್ಲ. ಯು ಕಾಲ್ಡ್ ಮೈಂಡ್ ಇಸ್ ಅ ರಾಸ್ಕಲ್ ಅಂತ. ಐ ಥಿಂಕ್ ನೀವು ಒಂದು ಬುಕ್ಕನ್ನು ಬರೆದಿದ್ದೀರಾ. ಸೊ ನಾವು ಟೆಲ್ ಅಸ್, ಹೌ ಡು ಐ, ಇಫ್ ಮೈಂಡ್ ಇಸ್ ಅ ರಾಸ್ಕಲ್, ಹೌ ಡು ಐ ಹ್ಯಾಂಡಲ್ ಮೈ ಮೈಂಡ್? ಆ್ಯಕ್ಚುಲಿ ಮೈಂಡ್ ಇಸ್ ಬಿಗ್ಗೆಸ್ಟ್ ಎನಿಮಿ. ಬಟ್ ಜನಗೆ ಮೈಂಡ್ ಹೇಳ್ತಾರೆ, ನಮ್ಮ ಮೈಂಡ್ ತುಂಬ ಸ್ಟ್ರಾಂಗ್ ಇದೆಪ್ಪ, ಏನು ಗೊತ್ತಿಲ್ಲ, ವಾಟ್ ಅ ಮೈಂಡ್, ನೋಡೋ ಏನು ಮೈಂಡ್ ಇದೆಪ್ಪ.
ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ತಾರೆ. ಪ್ಲೀಸ್ ಅಂಡರ್ಸ್ಟ್ಯಾಂಡ್, MIND ಈಸ್ MIND ಮಿಸರಿ, ಇಗ್ನೋರೆನ್ಸ್, ನೆಗೆಟಿವಿಟಿ ಆ್ಯಂಡ್ ಡಿಸೈರ್ಸ್. ಮೈಂಡ್ ಅರ್ಥ. ಮೈಂಡ್ ಬಂದರೆ ಮಿಸರಿ, ಮೈಂಡ್ ಬಂದರೆ ಇಗ್ನೋರೆನ್ಸ್, ಮೈಂಡ್ ಬಂದರೆ ನೆಗೆಟಿವಿಟಿ, ಮೈಂಡ್ ಬಂದರೆ ಡಿಸೈರ್ಸ್. ಜನ ಮೈಂಡ್ಗೆ ಥಾಟ್ಗೆ ಕನ್ಫ್ಯೂಸ್ ಮಾಡ್ತಾರೆ. ಜನ ಮೈಂಡ್ಗೆ ಆ್ಯಂಡ್ ಬುದ್ಧಿಗೆ ಕನ್ಫ್ಯೂಸ್ ಮಾಡ್ತಾರೆ. ಮೈಂಡ್ ಇಸ್ ನಾಟ್ ಬುದ್ಧಿ. ಬುದ್ಧಿ ಏನು? ಬುದ್ಧಿ, ವಿವೇಕ್, ಇಟ್ ಈಸ್ ಇಂಟೆಲೆಕ್ಟ್. ಅದು ಇಂಟೆಲೆಕ್ಟ್ ಇದ್ದರೆ ಇಂಟೆಲೆಕ್ಟ್ ಡಿಸ್ಕ್ರಿಮಿನೇಟ್ ಮಾಡ್ಬೋದು. ಇದು ಬ್ಲ್ಯಾಕ್, ಇದು ವೈಟ್, ಇದು ರಾಂಗ್, ಇದು ರೈಟ್. ಇಂಟೆಲೆಕ್ಟ್ ಚೂಸ್ ಮಾಡ್ಬೋದು. So, yes. Now, firstly, thanks for the beautiful explanation. Mind andre ಏನು? M stands for ಮಿಸರಿ, misery, I for ignorance, N for negativity and D for desires. ಅಷ್ಟೇ ಸಾಕು. ಮೈಂಡ್ ಅಂದರೆ ಹಿಂಗ ಅಂತ ಅದನ್ನೇ ರಿಫ್ಲೆಕ್ಟ್ ಮಾಡೋಕ್ಕೆ. ರಶ್ಮಿ, ಪೀಪಲ್ ಮಸ್ಟ್ ಅಂಡರ್ಸ್ಟ್ಯಾಂಡ್ ಏನು. ಡೋಂಟ್ ಕನ್ಫ್ಯೂಸ್. ನೋಡಿ, ಭಯ ಬರುತ್ತೆ. ಅದು ಭಯ ಎಲ್ಲಿಂದ ಬರುತ್ತೆ? ಮೈಂಡಿಂದ ಬರುತ್ತೆ. ಭಯ ಏನು? ಈಗ ಯು ಆ್ಯಂಡ್ ಮಿ ಆರ್ ಟಾಕಿಂಗ್. ಒಂದು 10 crore ಕೊಡ್ತೀನಿ, ನೆನ್ನೆ ಏನು ನಾಷ್ಟ ಮಾಡಿದಾರ ಅಲ್ಲಿ ಹೋಗಿ ಚೇಂಜ್ ಮಾಡಿ. ಆಗದೆ? ಓಕೆ, ನೆನ್ನೆ ಆಗಲ್ಲ. ಒಂದು 10 crore ಕೊಡ್ತೀನಿ, ನೀವು ನಾಳೆ ನಮಗೆ ಪರಾಠ ಬೇಕು, ನಾಳೆ ಹೋಗಿ ರೆಡಿ ಮಾಡಿ. ಹೋಗ್ಬೋದಾ? ನಾವು ಪಾಸ್ಟ್ನಲ್ಲಿ, ಫ್ಯೂಚರ್ನಲ್ಲಿ, ಯಾರು ಪ್ರಪಂಚದಲ್ಲಿ ಹೋಗ್ಬೋದಾ? ಇಲ್ಲ. ಯಾರು ಹೋಗ್ಬೋದು? ಬರೀ ಮೈಂಡ್ ಕ್ಯಾನ್ ಓನ್ಲಿ ಗೋ ಇನ್ ಯುವರ್ ಥಾಟ್ಸ್. ಓನ್ಲಿ ಮೈಂಡ್ ಗೋಸ್. ಮೈಂಡ್ ಟೇಕ್ಸ್ ಯು ಟು ಯೆಸ್ಟರ್ಡೇ. ಅಯ್ಯೋ ರಶ್ಮಿ, ಏನಪ್ಪ ಅದು ಹಂಗೆ ಮಾಡಿಬಿಟ್ಟಲ್ಲ, ಅಯ್ಯೋ ನೋಡ, ಏನಪ್ಪ ಫೀಲಿಂಗ್ ಸೋ ಗಿಲ್ಟಿಯಾ, ಏನು ಮಾಡಿದೆಯಾ? ವಾಟ್ ಇಸ್ ದ ಯೂಸ್ ರಶ್ಮಿ? ವೇಸ್ಟ್. ಅದು ನೀವು ಹೋಗ್ತಾ ಇದೆ, ಏನು ಮಾಡ್ಬೋದಾ? ಏನು ಮಾಡೋಕ್ಕೆ ಆಗಲ್ಲ. ಓಕೆ, ಮೈಂಡ್ ಟೇಕ್ಸ್ ಯು ಯೆಸ್ಟರ್ಡೇ, ದೆನ್ ಮೈಂಡ್ ಟೇಕ್ಸ್ ಯು ಟು ಟುಮಾರೋ. ಅಯ್ಯೋ, ನಾಳೆ ಹಂಗೆ ಹೋದ್ರೆ ಇದಾಗ್ಬಿಟ್ರೆ ಏನಪ್ಪ, ಇದಾಗ್ಬಿಟ್ರೆ ಏನು ಮಾಡ್ತೀನಿ? ಏನೋ ನಾಳೆ ಇರ್ತೀನಾ, ನಾಳೆ ಏನೋ ಹಿಂಗೆ ನೂರಾರು. ಬಟ್ ಲೈಫ್ ಇಸ್ ನಾಟ್ ಅಬೌಟ್ ಟುಮಾರೋ ಆ್ಯಂಡ್ ಲೈಫ್ ಇಸ್ ನಾಟ್ ಅಬೌಟ್ ಯೆಸ್ಟರ್ಡೇ. ದಿಸ್ ಮೂಮೆಂಟ್ ನಮಗೆ ಖುಷಿ ಬೇಕರ್ಥ ಏನು ಮಾಡಬೇಕು? ಬರೀ ಖುಷಿ ಆದರೆ ಇದೇ ಮೂಮೆಂಟ್ನಲ್ಲಿ ಇದೆ. ವಿ ಆರ್ ಅನ್ಹ್ಯಾಪಿ ಬಿಕಾಸ್ ವಿ ಆರ್ ಥಿಂಕಿಂಗ್ ಆಫ್ ವಿ ಆರ್. ಯಾರು ಮಾಡ್ತಾರೆ ಅದು? ಮೈಂಡ್. ದಟ್ ಇಸ್ ವೈ ಮೈಂಡ್ ಇಸ್ ರಾಸ್ಕಿಲ್. So how do we tame this rascal? You still the mind, you kill the mind. ಮೈಂಡ್ಗೆ ಕ್ಯಾಚ್ ಮಾಡಿ, ಮೈಂಡ್ಗೆ ಕ್ಯಾಚ್ ಮಾಡಿ, ಲ್ಯಾಚ್ ಮಾಡಿ. ಜನ ನಿಮಗೆ ಕೇಳ್ತಾರ, ಏನು ರೀ ನೀವು ಹುಚ್ಚ ನೀವು? ಯಾಕೆ? ಯು ಟೆಲ್ ದರ್ ಇಸ್ ನೋ ಮೈಂಡ್, ಹೌ ಟು ಕ್ಯಾಚ್ ದ ಮೈಂಡ್. ನೋಡಿ, ದೇರ್ ಇಸ್ ನೋ ಮೈಂಡ್, ಬಟ್ ಮೈಂಡ್ ಅಪಿಯರ್ಸ್. ಮೈಂಡ್ ಇಸ್ ಅ ಬಂಡಲ್ ಆಫ್ ಥಾಟ್ಸ್. ಅದು ಬಂಡಲ್ ಆಫ್ ಥಾಟ್ಸ್ ಬಂದರೆ ನಿಮ್ಗೆ ಗೊತ್ತಾಗುತ್ತೆ, ನಮ್ಗೆ ಗೊತ್ತಾಗುತ್ತೆ. ಅಯ್ಯೋ ನೋಡೋ ಎಷ್ಟು ಟೆನ್ಷನ್ ಆಗಿಬಿಟ್ಟಿದೆ. Basically, wherever there is a thought, there is that's where the mind. Not one thought. Many. When there are many thoughts coming, it is drilling you, it is killing you. In that moment, catch the mind. How to catch? By Snatch meditating. the mind. ಅದು ಸ್ನ್ಯಾಚಿಂಗ್ ಮಾಡಬೇಕು. ಹೇ ಅಯ್ಯೋ ಮನಸ್ಸು ಬಂದ್ರೆ ವರ್ಚುವಲಿ. ಹೆಂಗೆ? ವರ್ಚುವಲಿ ಬೈ ಬೀಯಿಂಗ್ ಇನ್ ಕಾನ್ಷಿಯಸ್ನೆಸ್. ಜನ ಏನು ಮಾಡ್ತಾರೆ? ಟ್ರೈ ಮಾಡಿ. ಬರ್ತಾ ಇದೆ ಅಂತ. ಅಲ್ಲ, ನೋ, ಸಿಂಪಲ್ ಮಾಡಿ, ಮೆಡಿಟೇಷನ್ ಮಾಡಿ. The moment you are in silence, when you still the mind, you kill the mind. Oh wow. Still the mind to kill the mind. Crazy. Simple. And when you see the mind is coming, attacking you, immediately flip to consciousness. ಅರ್ಥ, ಇದು ಮನಸ್ಸಿದೆಯಲ್ಲ, ಮನಸ್ಸು ಹೇಳ್ತಾರೆ, ಒಂದು ಮನಸ್ಸು ಇಸ್ ಒನ್ ಸಟಲ್ ಬಾಡಿ, ಸೂಕ್ಷ್ಮ ಶರೀರ. ಇನ್ನೊಂದಿದೆ ಕಾನ್ಷಿಯಸ್ನೆಸ್. ಕಾನ್ಷಿಯಸ್ನೆಸ್ ಅರ್ಥ ಏನು? ಅವೇರ್ನೆಸ್. ಅದು ನೀವು ಮನಸ್ಸು ಬರ್ತಾ ಇದೆ, ಅದು ನೋಡಿ. ನೀವು ಮನಸ್ಸು ಜೊತೆ ಹೋಗ್ಬಿಟ್ರೆ, ಮನಸ್ಸು ಬರ್ತಾರೆ, ನೀವು ಯು ಆರ್ ಗೋಯಿಂಗ್ ಇನ್ ಟು ಯೆಸ್ಟರ್ಡೇ ವಿತ್ ಮನಸ್ಸು, ದುಃಖಿ ಆಗ್ತೀರಾ. ಆಮೇಲೆ ಯು ಆರ್ ಗೋಯಿಂಗ್ ಇನ್ ಟು ಟುಮಾರೋ, ತಿರ್ಗಾ ದುಃಖಿ ಆಗ್ತೀರಾ. ಹೋಗಬೇಡಿ. ಸ್ಟಿಲ್ ದ ಮೈಂಡ್, ಕಿಲ್ ದ ಮೈಂಡ್, ಸ್ಟಾಪ್ ದ ಮೈಂಡ್, ಡ್ರಾಪ್ ದ ಮೈಂಡ್.
ಯು ಮಸ್ಟ್ ಲರ್ನ್ ಟು ಫಸ್ಟ್ ಅಂಡರ್ಸ್ಟ್ಯಾಂಡ್ ಮೈಂಡ್ ಇಸ್ ಎನಿಮಿ. ಅದು ನಿಮ್ಗೆ ಗೊತ್ತಿಲ್ಲ ಮೈಂಡ್ ಎನಿಮಿ ಇದೆ, ನೀವು ಏನು ಮಾಡ್ತೀರಾ, ಮೈಂಡ್ಗೆ ವೆಲ್ಕಮ್ ಮಾಡ್ತೀರಾ. ಬನ್ನಿ, ನಮ್ಮ ಮನಸ್ಸು ತುಂಬ ನಾವು ರಾಜ, ನಮ್ಮ ಮನಸ್ಸು ನಮ್ಮದು ರಾಜ ಆಗಿಬಿಟ್ರಿ. ಕ್ರೇಜಿ. ಸೊ ಇದು ಇನ್ನೊಂದು ವೇಸ್ ಈ ಥರ್ಡ್ ಪರ್ಸನ್ ಇದರಲ್ಲಿ ನಮ್ಮನ್ನೇ ನಾವು ನೋಡ್ಕೊಳ್ಳೋದು. ಈಗ ಉದಾಹರಣೆಗೆ, ರಶ್ಮಿ ಬೇಡ, ನಿನ್ನ ಕೋಪ ಬರ್ತಾ ಇದೆ, ರಶ್ಮಿ ಹಿಂಗಾಗ್ತದೆ, ನೋ. ಸೊ ದಟ್ಸ್ ಆಲ್ಸೋ that is your consciousness. No? You go back and you separate yourself from the mind. ಮೈಂಡಿಂದ ಸ್ವಲ್ಪ ದೂರ ಹೋಗಿ ಮೈಂಡ್ಗೆ ವಾಚ್ ಮಾಡಿ. ನೋಡಿ ಮೈಂಡ್ ನೋಡಿ, ಈಗ ಮೈಂಡ್ ವರಿ ಮಾಡ್ತಾ ಇದೆ ನೋಡಿ, ನಮ್ಮ ಮೈಂಡ್ ಸ್ಟ್ರೆಸ್ ಮಾಡ್ತಾ ಇದೆ, ಬೇಡ. ದಟ್ ಇಸ್ ಆಲ್ಸೋ ವೆರಿ ಗುಡ್ ವೇ ಟು ರಿಪೇರ್ ಇದೆ. Witness the mind, observe the mind. Becoming the third person. Actually, you are saying third person, but basically it is being in consciousness. One simple explanation. You go out, ನೀವು ಆಚೆ ಹೋಗ್ತೀರಾ, ನೈಸ್ ಬ್ಲೂ ಸ್ಕೈ ಇದೆ, ಸನ್ ಇಸ್ ಶೈನಿಂಗ್. ನೀವು ಸುಮ್ಮನೆ ಕಾಫಿ ಕೊಡ್ತೀರಾ, ನೋಡಿದರೆ ಸನ್ ಇಸ್ ಗಾನ್, ಬ್ಲೂ ಸ್ಕೈ ಇಸ್ ಗಾನ್. ಎಲ್ಲಿ ಹೋಯ್ತು ಅದು? ಸನ್ ವಾಸ್ ದೇರ್, ಬೆಂಗಳೂರಲ್ಲಿ ತುಂಬ ಕಾಮನ್ ಇದೆ, 10 ನಿಮಿಷದಲ್ಲಿ ಬ್ಲೂ ಸ್ಕೈ ಇಸ್ ಗಾನ್, ಸನ್ ಇಸ್ ಗಾನ್. ವಾಟ್ ಯು ಆರ್ ಸೀಯಿಂಗ್ ಓನ್ಲಿ ಕ್ಲೌಡ್ಸ್, ಡಾರ್ಕ್ ಕ್ಲೌಡ್ಸ್. ಈಗ ನಮ್ಮ ಆನ್ಸರ್ ಕೊಡಿ, ಬ್ಲೂ ಸ್ಕೈ ಮತ್ತು ಸನ್ ಎಲ್ಲಿ ಹೋಗ್ಬಿಟ್ರು? ಅದೆಲ್ಲಿದೆಯೋ ಅಲ್ಲೇ ಇದೆ, ಬಟ್ ಇಟ್ ಇಸ್ ಜಸ್ಟ್ ಬೀಂಗ್ ಮಾಸ್ಡ್ ಬೈ ದ ಕ್ಲೌಡ್ಸ್. ಸೇಮ್, your buddhi and your consciousness is there. Oh, crazy. The clouds are the mind. They come and they create fear, worry, stress, anxiety, regret, shame, guilt. ರಶ್ಮಿ ಇದಾದರೆ ಏನಾಗಿದೆ ಬಾ, ಅದಾಗುತ್ತೆ, ಇದು ಆಗಿದೆ, ಸಪೋಸ್ ಇದಾಗಿದೆ, ಅದು ಆಗಿದೆ, ಆಮೇಲೆ ಹೆಂಗೆ ಮಾಡ್ತೀನಿ. ಸೊ ದಿಸ್ ಹ್ಯಾಪನ್ಸ್ ಟು ಎಲ್ಲ ಹ್ಯೂಮನ್ಸು. ಒಂದು ಸ್ಟಾರ್ಗೂ ಆಗತ್ತೆ, ಒಂದು ಗುರುಗೂ ಆಗತ್ತೆ, ಒಂದು ಲೇಮೆನ್ಗೂ ಆಗಬೇಕು. ಬಟ್ ಜಸ್ಟ್ ದಟ್ ಅವ್ರವ್ರ ಲೆವೆಲಲ್ಲಿ ದೇ ನೋ ಹೌ ಟು ಕಂಟ್ರೋಲ್ ದ ಮೈಂಡ್ ಬೆಟರ್. ಸೊ ನಾವು ಮೈ ನೆಕ್ಸ್ಟ್ ಡೌಟ್, ಬಿಕಾಸ್ ದೇ ಸೇ ಮೈಂಡ್ ಇಸ್ ಎವ್ರಿಥಿಂಗು. ಐ ನೋ ತುಂಬ ಮೆಟಫರ್ಸ್ ಇದೆ, ಮೈಂಡ್ ಶುಡಂಟ್ ಕಂಟ್ರೋಲ್ ಯು ಶುಡ್ ಕಂಟ್ರೋಲ್ ದ ಮೈಂಡು, ಹಿಂಗೆಲ್ಲ ಅಂತ. ಬಟ್ ಇವತ್ತು ಈಗ ಲೆಟ್ಸೇ ನಾವು ಐ ಆಮ್ ಅ ಹಸ್ಲರ್, ನಾನು ಯಂಗ್, ಈಗ ನಾನು ಲೈಫ್ ಲೀಡ್ ಮಾಡಬೇಕು, ನನ್ನ ಆಸೆಗಳಿದೆ, ನಾನು ಏನೇನೋ ಮಾಡಬೇಕು, ಮತ್ತು ಅದಕ್ಕೆ ಮೈಂಡ್ ಬೇಕಲ್ವಾ? ಮೈಂಡ್ ಬೇಕಾ, ಇಂಟೆಲೆಕ್ಟ್ ಬೇಕು. ಕನ್ಫ್ಯೂಸಿಂಗ್. ಮೈಂಡ್ ಅರ್ಥ ಏನು? ಮೈಂಡ್ ವಿಲ್ ಕಮ್ ಅಂಡ್ ಟೆಲ್ ಯು, ರಶ್ಮಿ ಇದು ಮರ್ಸಿಡೀಸ್ ಬೇಕು, ಓಕೆ ಬಾ ತರಿಸ್ತೀನಿ. ಲಕ್ಷ್ಮಿ ಅದು ಮರ್ಸಿಡೀಸ್ ಜೊತೆ ಒಂದು ಪ್ರೈವೇಟ್ ಜೆಟ್ ತೆಗಿ, ಓಕೆ ತೆಗಿತೀನಿ. ಆಮೇಲೆ ಇಟ್ ವಿಲ್ ಮೇಕ್ ಯು ಮ್ಯಾಡ್, ನೋ? ಒಂದಾದ್ಮೇಲೆ ಒಂದು. ಆಮೇಲೆ ದುಃಖಿ ಆಗಿಬಿಡ್ತೀರಾ ನೀವು. ಏನು ಇದ್ರೆ ನಿಮಗೆ, ಅದು ಇದ್ರೆ ನೀವು ದುಃಖಿ ಆಗಿಬಿಡ್ತೀರಾ. ಮೈಂಡ್ ಜಾಬ್ ಇಸ್ ಮಿಸರಿ, ಇಗ್ನೋರೆನ್ಸ್, ನೆಗೆಟಿವಿಟಿ ಆ್ಯಂಡ್ ಡಿಸೈರ್. ಅದು ಮೈಂಡ್ಗೆ ಎಲಿಮಿನೇಟ್ ಮಾಡಿ. ಸೊ ವೆನ್ ಯು ಅಂಡರ್ಸ್ಟ್ಯಾಂಡ್ ದ ಕ್ಯಾರೆಕ್ಟರ್ ಆಫ್ ದ ಮೈಂಡ್, then you know how to read the mind and understand the mind and handle the mind. Then you don't handle the mind, you handle the thoughts. You kill the mind, you still the mind, you kill the mind. Mind ge eliminate ಮಾಡಿ. ಆಮೇಲೆ you be in that state of blue sky in consciousness. Sun is shining, ಅರ್ಥ intellect is shining. ಇಂಟೆಲೆಕ್ಟ್ ಶೈನ್ ಆಗ್ತಾ ಇದೆ. ಕರೆಕ್ಟಾಗಿ ಬುದ್ಧಿ ಯೂಸ್ ಮಾಡಿ. ಹೌದವಾ, ಒಂದು ಚೆನ್ನಾಗಿ ಗಾಡಿ ತೊಗೊಳ್ಬೇಕು, ಯಾವುದು ರೈಟ್ ಗಾಡಿ ಇದೆ, ಎಷ್ಟು EMI ಪೇ ಮಾಡ್ಬೋದು, ನಾವು ಎಷ್ಟು ಇನ್ವೆಸ್ಟ್ಮೆಂಟ್ ಇದೆಯಾ ನಮ್ಮ ಹತ್ರ, 30 ಲಕ್ಷ ಇದೆ, ಆಡಿ ತೊಗೊಳ್ಬೋದು, ಏನೇನೋ ಹೊಂಡಾ ತೊಗೊಳ್ಬೋದು. ಯು ಯೂಸ್ ಯುವರ್ ಇಂಟೆಲಿಜೆನ್ಸ್. ಇದನ್ನೇ ರ್ಯಾಷನಲ್ ಥಿಂಕಿಂಗ್ ಅಂದಿದ್ದ. ರ್ಯಾಷನಲ್ ಥಿಂಕಿಂಗ್ ಈಸ್, ಬಟ್ ಅಗೇನ್ ದೇ ಯೂಸ್ ರ್ಯಾಷನಲ್ ಥಿಂಕಿಂಗ್ ಫಾರ್ ಮೈಂಡ್. ಅಕಾರ್ಡಿಂಗ್ ಟು ಮೈ ಬುಕ್ಸ್ ಐ ಹ್ಯಾವ್ ರಿಟನ್, ನಮ್ಮ 900 ಬುಕ್ ಜೊತೆ ನಮಗೆ ಒಂದು ಪಾಯಿಂಟ್ ಕ್ಲಿಯರ್ ಇದೆ, ಮೈಂಡ್ಗೆ ಬಿಸಾಕ್ಬಿಡಿ. ಫಸ್ಟ್ ವಿಷಯ, ಮೈಂಡ್ ಇಸ್ ಯುವರ್ ಎನಿಮಿ. ಮೈಂಡ್ ಏನಿದೆ ಅದು ಒಪ್ಕೊಳ್ಳಿ. ಮೈಂಡೇ ಕರ್ಮ ತೊಗೊಳ್ಳಿ, ನಿಮಗೆ ಜನ್ಮ ತೊಗೊಂಡು ಬಂದಿದೆ. ಮೈಂಡೇ ನಿಮ್ಮ ಪುನರ್ಜನ್ಮ ಆಗುತ್ತೆ. ಮೈಂಡೇ ನಿಮ್ಮ ದುಃಖಿ ಮಾಡ್ತಾ ಇದೆ. ಫಸ್ಟ್ ಮೈಂಡ್ಗೆ ಎಲಿಮಿನೇಟ್ ಮಾಡಿ. ಅದು ವರ್ಡ್ ಮೈಂಡ್ ಶುಡ್ ಗೋ ಔಟ್ ಆಫ್ ಯುವರ್ ಡಿಕ್ಷನರಿ, ಯುವರ್ ವೊಕ್ಯಾಬ್ಯುಲರಿ ಟುಡೇ. ವಾಟ್ ಈಸ್ ಲೆಫ್ಟ್? ಥಾಟ್ ಬರುತ್ತೆ. ಥಾಟ್ ಯು ಸ್ಟಾಪ್ ಮಾಡೋಕ್ಕೆ ಯಾವ ಥರ ನೀವು ಬ್ರೀದ್ ಆಗ್ತಾ ಇದೆ. ನಾನು ಒಂದು ಚಾಲೆಂಜ್ ಮಾಡ್ತೀನಿ, ಇವತ್ತು ತುಂಬ ಚಾಲೆಂಜ್ ಮಾಡಿದ್ದೇನೆ ನಿಮಗೆ. ಒಂದು ಚಾಲೆಂಜ್ ಮಾಡಿದೆ, ಸ್ಟಾಪ್ ಬ್ರೀದಿಂಗ್. ಮಾಡ್ಬೋದಾ? ಐ ಕಾಂಟ್. ಯಾಕೆ? ಸುಮ್ಮನೆ ಈಸಿ ಇದೆ, ಸುಮ್ಮನೆ ಸ್ಟಾಪ್ ಬ್ರೀದಿಂಗ್. My biology, anatomy is built in such a way. Because Rashmi, you are not breathing. ಇದು ಬ್ರೀದಿಂಗ್ ನೀವು ಮಾಡ್ತಾ ಇಲ್ಲ, ಇದು ಬ್ರೀದಿಂಗ್ ನಿಮ್ಮ ಆತ್ಮ ಮಾಡ್ತಾ ಇದೆ. ಅದು ಆತ್ಮಕ್ಕೋಸ್ಕರ ನೀವು ಬ್ರೀದ್ ಮಾಡ್ತಾ ಇದೆ, ಅದಕ್ಕೋಸ್ಕರ ನಿಮ್ಮ ಜೀವಿತಿದೆ ನೀವು. ಥಿಂಕ್ ಅಬೌಟ್ ಇಟ್. ಇಫ್ ಯು ಆರ್ ಬ್ರೀದಿಂಗ್, ದೆನ್ ಯು ಕ್ಯಾನ್ ಸ್ಟಾಪ್ ಬ್ರೀದಿಂಗ್ ನಾ. If it is under your hand, I'm not in control.
But mind, you are in control. You can still the mind, you can eliminate the mind. So I was telling you, we have to enlighten the ego. Ego ಅರ್ಥ ಅಹಂಕಾರ ಯೋಚನೆ ಮಾಡ್ತಾರೆ, ನಾವು ಇದು ದೇಹ, ನಾವು ಇದು ಮನಸ್ಸು. ಅಹಂಕಾರ ಜಾಗೃತ ಆಗಬೇಕು. ನೇತಿ ಅರ್ಥ ನಾವು ದೇಹ ಇಲ್ಲ, ನಾವು ಮನಸ್ಸಿಲ್ಲ. ನಾವು ಯಾರು? ನಾವು ದೇಹ ಇಲ್ಲ, ನಾವು ಮನಸ್ಸಿಲ್ಲ, ನಾವು ಯಾರು? ನಾವು ಆತ್ಮ. ಇದು ಆತ್ಮ ಸಾಕ್ಷಾತ್ಕಾರ. ಇದು ಆತ್ಮ ಸಾಕ್ಷಾತ್ಕಾರ ಇಂದ ದೇವರ ಸಾಕ್ಷಾತ್ಕಾರ. ಇದು ಆತ್ಮ ಸಾಕ್ಷಾತ್ಕಾರದಿಂದ ಕಂಪ್ಲೀಟ್ ಸಚ್ಚಿತ್ ಆನಂದ್ ಸುಖ ಬರುತ್ತೆ. ಕಂಪ್ಲೀಟ್ ಅವರ್ ಡಿಸ್ಕಷನ್ ಇಸ್ ಕಮ್ ಇನ್ ದಿಸ್ ಸಿಂಪಲ್ ಅಂಡರ್ಸ್ಟ್ಯಾಂಡಿಂಗ್. ನಾವು ಯಾರು, ನಾವು ಏನಕ್ಕೆ ಬಂದಿದ್ದೀವಿ. ದಟ್ ಇಸ್ ಅ ತಿರುಳು ಥ್ರೂ ವಿಚ್ ಐ ಥಿಂಕ್ ಅದಕ್ಕೆ ನೀವು ಹೇಳಿದ್ದ ಅಡ್ವೊಕೇಟ್ಸ್ ಶಿಫ್ಟ್ ಫ್ರಮ್ ಪ್ಲೆಷರ್ ಟು ಪೀಸ್ ಟು ಪರ್ಪಸ್ ಟು ಎನ್ಲೈಟನ್ಮೆಂಟ್ ಆ್ಯಂಡ್ ಟು ಎಟರ್ನಲ್ ಹ್ಯಾಪಿನೆಸ್. ಕರೆಕ್ಟ್. ಅದಕ್ಕೋಸ್ಕರ ಸುಖಗೆ ಸಂತೋಷ ಬೇಕು, ಶಾಂತಿ ಬೇಕು, ಸಂಕಲ್ಪ ಬೇಕು. 3 S ಇದೆ. ಸಂತೋಷ, ಶಾಂತಿ, ಸಂಕಲ್ಪ. ಅದೇ ಸುಖ, ರಿಯಲ್ ಹ್ಯಾಪಿನೆಸ್. ಅಮೇಝಿಂಗ್ ಸರ್. ನಾವು ಸಿನ್ಸ್ ಯು ಹ್ಯಾಂಡಲ್ಡ್ ಹೌ ಟು ಅಂದರೆ ಮನಸ್ಸನ್ನು ಹೇಗೆ ಅರ್ಥ ಮಾಡಿಕೊಂಡು ಹೇಗೆ ಅದನ್ನು ಸಾಯಿಸಬೇಕು ಹೇಳಿದ್ರಿ. ಇನ್ನೊಂದು ಬರುತ್ತೆ ಈಗೋ. 2 ಗಿಫ್ಟ್ ಕೊಟ್ಟಿದ್ದೀರಾ. ಒಂದು ಗಿಫ್ಟನ್ನು ಈಗ ಅದಕ್ಕೆ ಟಾಟಾ ಹೇಳೋ ಎಲ್ಲ ದಾರಿಗಳು ತೋರಿಸ್ಕೊಟ್ಟಿದ್ದೀರಾ. ಈ ಈಗೋ ಇದೆಯಲ್ಲ, ನೀವು ಹೇಳಿದಷ್ಟು ಬ್ಯೂಟಿಫುಲ್ ಆಗಿದೆ. ಆ್ಯಂಗರು, ಹೇಟ್ರೆಡ್ಡು, ರಿವೆಂಜು, ಜೆಲಸಿ, ಸೆಲ್ಫಿಶ್ನೆಸ್, ಗ್ರೀಡ್ ಮತ್ತು ಪ್ರೈಡ್. ನಾವ್ಯಾರು ಗೊತ್ತಲ್ಲ. ಇದೇ ಬಿಗ್ಗೆಸ್ಟ್ ಪ್ರಾಬ್ಲಮ್ ರಶ್ಮಿ. ಇದಿದ್ರೆ ನಮ್ಮದು ಲೈಫ್ ಕಂಪ್ಲೀಟ್ ಬೇಜಾರು. ಬಿಕಾಸ್ ನೋಡಿ, ಯು ಕ್ಯಾನ್ ಸಿ ಎವ್ರಿ ಡೇ ಒಂದು ಜನ ನೀವು ನೋಡಿ, ಆಟೋ ಡ್ರೈವರ್ಗೆ ಎಷ್ಟಪ್ಪ ಸರ್ 100 ರೂಪಾಯಿ ಕೊಡಿ, ಏಯ್ ಮಗನೇ ಮುಡಿತೇನೆ. ಆಟೋ ಡ್ರೈವರ್ 100 ರೂಪಾಯಿ ಕೇಳಿದ್ರೆ ಒಡಿಗೆ ಹೋಗ್ತೀರಾ ರೀ? ಅವ್ರು ಕೇಳಿದ್ರೆ ಮಾತಾಡ್ರಿ 2 ನಿಮಿಷ, ಹೊಡಿತ. ದಿಸ್ ಇಸ್ ಈಗೋ ಅರ್ಥ ಏನು? ನಾನು ನಾವೇ. ಅದು ನಾವು ಇದೆ, ಬಟ್ ನಾವು ಯಾರು? ರಮಣ ಮಹರ್ಷಿ ಒಂದು ತುಂಬ ಅದು ತಿರುವಣ್ಣಾಮಲೆಯಲ್ಲಿ ಒಂದು ಬುಕ್ ಬರೆದಿದೆ, ನಾನು ಯಾರು, ತಮಿಳಿನಲ್ಲಿ ಬರೆದಿದೆ. ನಾನು ಯಾರು ಸೇ ದಟ್ ಈಸ್ ದ ವೇ ಟು ಅವೇಕನ್ ದ ಈಗೋ. ನಾನು ಯಾರು? ನಾವು ಈ ದೇಹ ಇಲ್ಲ, ನಾವು ಮನಸ್ಸು ಇಲ್ಲ. ಅದೇ ಈಗೋ, ಅದೇ ಅಹಂಕಾರ ಜಾಗೃತ ಆಗಬೇಕು. ಈಗೋಕ್ಕೆ ನೀವು ಮನಸ್ಸಿಗೆ ನೀವು ಮಾಡಬೇಕು, ಈಗೋಕ್ಕೆ ಮಾಡೋಕ್ಕೆ ಆಗಲ್ಲ. ಈಗೋಕ್ಕೆ ಜಾಗೃತ ಮಾಡಬೇಕು. ಯು ಮಸ್ಟ್ ಎಲಿಮಿನೇಟ್ ದ ಮೈಂಡ್ ಆ್ಯಂಡ್ ಎನ್ಲೈಟನ್ ದ ಈಗೋ. ಎಲಿಮಿನೇಟ್ ದ ಮೈಂಡ್ ಆ್ಯಂಡ್ ಎನ್ಲೈಟನ್ ದ ಈಗೋ. ಸೊ ಎನ್ಲೈಟನ್ ದ ಈಗೋ ಅಂದರೆ ಹೇಗೆ? ಹೌ ಡಸ್ ಇಟ್ ಫೀಲ್ ಇನ್ ಎವ್ರಿ ಡೇಸ್ ಲೈಫ್? ಸಿಂಪಲ್. ಈಗ ನಾವು ಇದೀನಿಲ್ಲ, ನಾವು ನಿಮ್ಮ ಜೊತೆ ಕೂತ್ಕೊಂಡಿದ್ದೆ, ನಮಗೆ ನಮ್ಮ ಮನಸ್ಸಿನಲ್ಲಿ ನಾವು ಯಾರು? ನಾವು ಯಾರಿಲ್ಲ. ಅದು ನಮ್ಮ ಈ ಥರ ನಾವು ಗೊತ್ತಿಲ್ಲ ನಾವು ಯಾರು, ಅಯ್ಯೋ ನಾವು ಏನು ರೀ, ನಮಗೆಲ್ಲ ಗೊತ್ತರೆ, ನಾವು ಎಲ್ಲ ಪ್ರಪಂಚದಲ್ಲಿ ನಾವು. ಈಗ ನಾವು ಏನು ಮಾಡ್ತಾಯಿದ್ದೀವೋ ಬೇಸಿಕ್ಲಿ ಎಲ್ಲರೂ ಮೋಸ್ಟ್ಲಿ ಅದ್ರದ್ದು ಉಲ್ಟಾ ಮಾಡಬೇಕು. ನಾನು ಯಾರು ಅಲ್ಲಪ್ಪ, ಯಾರು ಅಲ್ಲ. ನಾಟ್ ಯು ಮಸ್ಟ್ ರೀಚ್ ದಟ್ ಹ್ಯೂಮಿಲಿಟಿ. ಅದು ನಾವು ಅದೇ ನಮ್ಮ ಸಚ್ ಸಿಂಪಲ್ ಹ್ಯೂಮಿಲಿಟಿ ನಾವು ರೀಚ್ ಆಗಬೇಕು. ಬಿಕಾಸ್ ಅದು ನಾವು ನಥಿಂಗ್ ಇದೆ. ನೋಡಿ, ನಾವು ನಮ್ಮ ಬಿಗ್ ಬುಕ್ಸ್ನಲ್ಲಿ ನಾವು ಒಂದು ಕೋಟ್ ಬರೆದಿದೆ, ಐ ಸ್ಟಾರ್ಟೆಡ್ ವಿತ್ ನಥಿಂಗ್, ಓಕೆ, ಐ ಬಿಕೇಮ್ ಸಮಥಿಂಗ್, ಐ ಅಚೀವ್ಡ್ ಎವ್ರಿಥಿಂಗ್ ಓನ್ಲಿ ಟು ರಿಯಲೈಸ್ ಐ ಆಮ್ ನಥಿಂಗ್. ಯು ಸ್ಟಾರ್ಟೆಡ್ ವಿತ್ ನಥಿಂಗ್. ಏನೂ ಇರಲಿಲ್ಲ ನಮಗೆ. ಹೌದು. ಐ ಬಿಕೇಮ್ ಸಮಥಿಂಗ್, ಏನಾದರೂ ಆಗಿಬಿಟ್ರು ನಾವು. ಆಮೇಲೆ ಐ ಅಚೀವ್ಡ್ ಎವ್ರಿಥಿಂಗ್, ಎಲ್ಲ ಸಿಕ್ತು. ಆದಮೇಲೆ ಗೊತ್ತಾಯ್ತು, ಏನು ಗೊತ್ತಾಯ್ತು? ನಾನು ಏನೂ ಅಲ್ಲ. ಏನೂ ಇಲ್ಲ. ಮತ್ತೆ ಇದು ಏನಕ್ಕೆ ಮತ್ತೆ ಮಾಡೋದಂಗಿದ್ರೆ? ಅದು ನೀವು ಯೋಚನೆ ಮಾಡಿ. ಅದು ನೀವು ಪಾಡ್ಕಾಸ್ಟ್ ಮೇಲೆ ನೀವು ಯೋಚನೆ ಮಾಡಿ, ನಾವು ಏನಕ್ಕೆ ಮಾಡ್ತಾ ಇದ್ದೀನಿಪ್ಪ, ಏನು ಸಿಕ್ಕುತ್ತೆ? ಇಸ್ ದೇರ್ ಅ ವೇ ಟು ಸ್ಟ್ರೈಕ್? ಅಂದರೆ ಇಲ್ಲೇನಾದ್ರು ಬ್ಯಾಲೆನ್ಸ್ ಇದೆಯಾ? ಆಯ್ತಪ್ಪ ಸರಿ, ಓಕೆ, ಏನೋ ಅದರಲ್ಲೂ ಪರ್ಪಸ್ ಇಟ್ಕೊಂಡು, ಅದರಲ್ಲೂ ವಿತ್ ದ ರಿಯಲೈಸೇಷನ್ ಆ್ಯಂಡ್ ಅವೇರ್ನೆಸ್, ಎನ್ಲೈಟನ್ಮೆಂಟ್. ನೋಡಿ, ನಾವು ಇದ್ದೀನಿಲ್ಲ, ನಾವು ಲಿವಿಂಗ್ ಎಕ್ಸಾಂಪಲ್ ಇದ್ದೀನಿಲ್ಲ. ಐ ಆಮ್ ಲಿವಿಂಗ್ ನಾರ್ಮಲ್ ಲೈಫ್. ಹೆಂಗೆ ಚೇಂಜ್ ಆಯಿತು? ಅಲ್ಲಿದ್ದಿಂದ ಇಲ್ಲಿಗೆ ಹೆಂಗೆ ಬಂದ್ರಿ? ವಾಟ್ ಚೇಂಜ್ಡ್? ಬೈ ಯು ಟ್ರಾನ್ಸೆಂಡ್ ಬಾಡಿ.
ನೀವು ಇದು ದೇಹದಲ್ಲ, ನಿಮ್ಮ ಶರೀರದಲ್ಲ. ಮುಂಚೆ ಎಕ್ಸಾಂಪಲ್, ನಮಗೆ ಮಸಾಲೆ ದೋಸೆ ಬೇಕು. ಅಯ್ಯೋ ಮಸಾಲೆ ದೋಸೆ ಬೇಕು, ನಮ್ಮ ಡ್ರೈವರ್ ಇರ್ತಾರೆ, ಮಸಾಲೆ ದೋಸೆ ತೊಗೊಂಡ್ರಿ ಸರ್ ಎಲ್ಲೇ ತೊಗೊಂಡ್ರಿ ಸರ್? ಇದು ದರ್ಶನಿ. ಮಗನೇ ಗೊತ್ತಿಲ್ಲ, ಯಾವಾಗ ತೊಗೊಂಡು ಬರ್ಬೇಕು MTR ಗೊತ್ತಾ? ವಾಪಸ್ ಹೋಗ್ಬಿಟ್ರೆ ಬಂದುಬಿಟ್ರೆ ಇದೇ ಥರ ದೋಸೆ ಮಾಡಿ ತಿಂತೀನಿ ನಾವು. ನಿಮ್ಗೆ ಗೊತ್ತಲ್ಲ, ನಮಗೆ ಕ್ರಿಸ್ಪಿ ದೋಸೆ ಬೇಕು, ಹೋಗ್ರಿ ವಾಪಸ್ ತೊಗೊಂಡ್ರಿ. ಐ ವಾಸ್ ಅ ರಾಸ್ಕಿಲ್ ಮ್ಯಾನ್. ಇದು ನಮ್ಮ ಲೈಫ್ ಸ್ಟೋರಿ ಹೇಳ್ತೀನಿ ನಿಮಗೆ. ಈ ಥರ ಈಗ ಮನುಷ್ಯ ಹ್ಯಾಪಿ ಹೆಂಗಾಗುತ್ತೆ ಅಂದರೆ ನೋ ವಂಡರ್ ನೀವು ಸ್ಟಾರ್ಟಿಂಗಲ್ಲಿ ನಾವು ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ವಿ ಆಸ್ಟ್ ಸರ್ ಲಂಚ್ಗೆ ಏನು ಬೇಕಂದರೆ ಗೆಟ್ ಮೀ ಎನಿಥಿಂಗ್, ಡೋಂಟ್ ಕಾಂಪ್ಲಿಕೇಟ್ ಇಟ್, ಕೀಪ್ ಇಟ್ ಸಿಂಪಲ್ ಅನ್ನೋದು ಇದಕ್ಕೇನಾ? ಬಿಕಾಸ್ ಇಟ್ಸ್ ಅ ಹ್ಯಾಬಿಟ್ ಫಾರ್ ಅಸ್ ಟು ಆಲ್ವೇಸ್ ಸ್ಟೇ ಇನ್ ಕಂಟ್ರೋಲ್. ಸೊ ನನಗೆ ಇದೇ ಬೇಕು ಅದೇ ಬೇಕು. ಆಮೇಲೆ ಏನಾಗುತ್ತೆ ರಶ್ಮಿ, ಅದು ಇದೇ ಬೇಕು ಅದು ಬೇಕು, ಅದ್ರಲ್ಲಿ ಏನು ಸಿಗುತ್ತೆ? ಸುಖ ಸಿಗುತ್ತೆ. ಒಂದು ಈಗೋ ಮಸಾಜ್ ಸಿಗುತ್ತೆ. ನೋಡು ನನಗೆ ಬೇಕಿತ್ತು ತರಿಸ್ಕೊಂಡೆ. ಯು ಆರ್ ಇರಿಟೇಟೆಡ್, ಹೌ ಆಫನ್ ಯು ಬಿಕಮ್ ಅಪ್ಸೆಟ್ ಅಲ್ವಾ? ಅದು ಸಿಕ್ಕಿಲ್ಲ ಅರ್ಥ. ನೋಡಿ, ಅದು ಜೀವನದಲ್ಲಿ ಈಗ ದೊಡ್ಡವರಿದೆಲ್ಲ, ನಿಮ್ಮ ಅಂಬಾನಿ, ಬಿಗ್ ಪೀಪಲ್, ಎಲಾನ್ ಮಸ್ಕ್, ದೊಡ್ಡ ಹೆಸರು ಇದೆ. ಏನು ಮಾಡ್ತಾರೆ? ದುಡ್ಡು ಮಾಡ್ತಾರೆ. ದುಡ್ಡು ಮೇಲೆ ಇನ್ನೂ ದುಡ್ಡು ಮಾಡ್ತಾರೆ. ಮಿಲಿಯನೇರ್, ಬಿಲಿಯನೇರ್, ಟ್ರಿಲಿಯನೇರ್. ಆಮೇಲೆ ಏರು. ಇದು ಎಲ್ಲರೂ ಈಗ ನಿಮ್ಮ ದರ್ಶಕದ ಅವ್ರಿಗೆ ಗೊತ್ತಿಲ್ಲ, ಎಲ್ಲರೂ ಗೊತ್ತು. ಆದರೂ ನಾವು ಅದೊಂಥರ ಅಂಟಲ್ವೇ, ವಿ ಆರ್ ಸ್ಟಕ್. ಈಗ ಅಂತರ ಫೆವಿಕಾಲ್ ಅದು ಮನಿ ಡಿಸೈರು ಮುಟ್ಟ ತಕ್ಷಣ ಹಂಗೆ ಅಂಟ್ಕೊಂಡ್ಬಿಡ್ತೀವಿ ಅದಕ್ಕೆ. ಬಟ್ ಕ್ವೆಶ್ಚನ್ ರಶ್ಮಿ, ಅದರಿಂದ ಸುಖ ಸಿಕ್ಕುತ್ತೆಯಾ? ದಟ್ ಈಸ್ ವಾಟ್ ವಿ ಡೋಂಟ್ ಅಂಡರ್ಸ್ಟ್ಯಾಂಡ್. ಈಗ ನಮ್ಮದು ಎಲ್ಲ ಇತ್ತಲ್ಲ, ಐ ಆಮ್ ಗಿವಿಂಗ್ ಯು ಪರ್ಸ್ನಲ್ ಎಕ್ಸಾಂಪಲ್ನ. ನಮಗೆ ಎಷ್ಟು ಗಾಡಿ ಬೇಕು, ಎಷ್ಟು ಬಂಗ್ಲೋ ಬೇಕು, ಎಷ್ಟು ದುಡ್ಡು ಬೇಕು, ಎಷ್ಟು ಸಕ್ಸಸ್ ಬೇಕು, ಎಷ್ಟು ಯಾವ BBC ಕವರೇಜ್ ಬಂದರು, ವಾಲ್ ಸ್ಟ್ರೀಟ್ ಜರ್ನಲ್, ಅಯ್ಯೋ ಎಲ್ಲ ಸಿಕ್ತು. ನೇಮ್, ಫೇಮ್, ಮನಿ ಏನೂ ಸಿಕ್ಕಲಿಲ್ಲ ನಮಗೆ, ಎಲ್ಲ ಸಿಕ್ತು. ಆದರೆ ಸುಖ, ತೃಪ್ತಿ ಸಿಗ್ತಾ, ನೆಮ್ಮದಿ ಸಿಗ್ತಾ ಇಸ್ ದ ಕ್ವೆಶನ್, ಇಸ್ ವಾಟ್ ಯು ಹ್ಯಾಡ್ ಪರ್ಪಸ್. ಆಮೇಲೆ ಏನು ಅದೇ ಐ ವಿಲ್ ಬಿ ರನ್ನಿಂಗ್ ಲೈಕ್ ಅ ಡಾಗ್ ಫುಲ್ ಲೈಫ್, ಐ ವಿಲ್ ಬಿ ರನ್ನಿಂಗ್ ಲೈಕ್ ಅ ಹಾರ್ಸ್ ಆ್ಯಂಡ್ ದೆನ್ ಡೈ. ಅರೆ ವಾಟ್ ಈಸ್ ದ ರೀಸನ್? ನಾವು ಏನಕ್ಕೆ ಬಂದಿದೆ ರೀ, ಅದು ಯೋಚನೆ ಮಾಡಿ. ಅದು ಯೋಚನೆ ಮಾಡ್ತಾರೆ, ಸುಮ್ಮನೆ ನಡೀತಾ ಇದೆ, ಢಕಲ್ ಪುಷ್ ಮಾಡಿ ಹೋಗ್ತಾ ಇದೆ. ಏನು ಸಿಗುತ್ತೆ? ಸೊ ಒನ್ಸ್ ಯು ಮೇಡ್ ದಟ್ ಶಿಫ್ಟ್ ಅಲ್ಲ, ಅಲ್ಲಿ ವಾಟ್ ಆಲ್ ಚೇಂಜಸ್ ಡಿಡ್ ಯು ಸಿ? ಯಾಕೆಂದರೆ ಒಂದು ನಿಮ್ಮನ್ನೇ ನೀವು ಒಪ್ಕೋಬೇಕಲ್ಲ, ಆ ಹೊಸ ಆಲೋಚನೆಗಳು ಅಥವಾ ಜನಗಳ ರಿಯಾಕ್ಷನು, ಸೊಸೈಟಿ, ಕೆಲವು ಸತಿ ಹಳೇದೇ ಬೆಟ್ರಾಗಿತ್ತು ಆ ಥರ ಗೊಂದಲಗಳು ಆಗಿದ್ದ. ಸೊ ಐ ಫಸ್ಟ್ ವಾಸ್ ಹ್ಯಾವಿಂಗ್ 25 years ಅಚೀವ್ಮೆಂಟ್, ಸಕ್ಸಸ್, ಎಲ್ಲ ಯಶಸ್ಸು, ಇದು ಯಶಸ್ಸು, ಅದು ಯಶಸ್ಸು, 25 years. ಆಮೇಲೆ 5 years ಐ took a pause. I went to 100 countries. I saw Finland, Greenland, Iceland, New Zealand, Antarctica. ನಮ್ಮ ಗುರು ನಗಿದ್ದಾರೆ, ಏನಪ್ಪ ಯಾವ ಲ್ಯಾಂಡ್ ಹೋಗ್ತೀರಾ, ಇದು ಹೋಗ್ತೀರಾ, ಆಮೇಲೆ ಏನು ಮಾಡ್ತೀರಾ? ಅದು ಹೋಗಿ ಸತ್ತೋಗಿ ಬಿಡ್ತೀರಾ? ದೆನ್ ಆಫ್ಟರ್ 5 years ಆಫ್ ಪಾಸ್, ಅಚೀವ್ಮೆಂಟಿಂದ ಫುಲ್ಫಿಲ್ಮೆಂಟ್, ಆಮೇಲೆ ಎನ್ಲೈಟನ್ಮೆಂಟ್, ಅಲ್ಟಿಮೇಟ್ ಪೀಕ್. ಲೈಫ್ನಲ್ಲಿ 3 ಪೀಕ್ ಇದೆ. 3 ಪೀಕ್ ಅರ್ಥ ಅಚೀವ್ಮೆಂಟ್, ಸಕ್ಸಸ್, ಯಶಸ್ಸು, ಫುಲ್ಫಿಲ್ಮೆಂಟ್, ಶಾಂತಿ ಬೇಕು, ಫುಲ್ಫಿಲ್ಮೆಂಟ್, ಕಂಟೆಂಟ್ಮೆಂಟ್. ಆ್ಯಂಡ್ ದ ಥರ್ಡ್ ಪೀಕ್ ಇದೇ ಚೆನ್ನಾಗಿ ಬೇಕು. ಎನ್ಲೈಟನ್ಮೆಂಟ್ ಅರ್ಥ ಸಾಕ್ಷಾತ್ಕಾರ, ರಿಯಲೈಸೇಷನ್. ಏನು ನಾವು ಯಾರಿದ್ದೀನಿ, ಏನಕ್ಕೆ ಬಂದಿದ್ದೀನಿ, ಇದೇ ಎನ್ಲೈಟನ್ಮೆಂಟ್. ಎನ್ಲೈಟನ್ಮೆಂಟ್ ಅರ್ಥ, ಐ ಆಮ್ ಸಾರಿ, ನಮ್ಮ ಕನ್ನಡ ಸ್ವಲ್ಪ ಇಷ್ಟು ಗುಡ್ ಸರಿಯಾಗಿಲ್ಲ, ನಾವು ಮಾತಾಡಿಗೆ ಚೆನ್ನಾಗಿ ಅರ್ಥ ಆಗ್ತದೆ. ಸೊ ಈ ಎನ್ಲೈಟನ್ಮೆಂಟ್ ಅರ್ಥ ಏನು? ನಾವು ಜಾಗೃತ ಆಗಬೇಕು. ಜ್ಞಾನೋದಯ ಅಂತ ಕರೀತಾರೆ ಅದನ್ನು, ಜ್ಞಾನೋದಯ. ಜ್ಞಾನೋದಯ ಅದು ಎನ್ಲೈಟನ್ಮೆಂಟ್. ಜ್ಞಾನೋದಯ ಅರ್ಥ ಏನು? ಅದು ನಿಮ್ಮ ಶಬ್ದ ಗೊತ್ತಲ್ಲ, ಜ್ಞಾನೋದಯ ಅದು ಅರ್ಥ ಏನು ಗೊತ್ತಾ ನಿಮಗೆ? ಅದು ಅರ್ಥ ತುಂಬ ಸಿಂಪಲ್. ಅದು ಅರ್ಥ, ಯಾರು ದೇವರ ಪೂಜೆ ಮಾಡ್ತಾ ಇದ್ದೀನಿ, ನಾವು ಅದೇ ದೇವರು. ಓಹೋ. ಆ್ಯಂಡ್ ಅದೇ ದೇವರು ನಮ್ಮ ಮುಂದೆ ಕೂತ್ಕೊಂಡಿದೆ. ನಾವು ಜನಗೆ ದೇವರು ನೋಡಿ ಒಂದು ವಿಷಯ ಕೇಳ್ತೀನಿ ನಿಮಗೆ. ನಾವು ದೇವರ ಪ್ರೀತಿ ಮಾಡಬೇಕು.
ದೇವರು ಶಿವನಿಗೆ ಪ್ರೀತಿ ಮಾಡಬೇಕು, ಕೃಷ್ಣನಿಗೆ ಪ್ರೀತಿ ಮಾಡಬೇಕು. ಹೆಂಗೆ ಮಾಡ್ತೀನಿ? ಹೆಂಗೆ ಮಾಡಬೇಕು? ಬರೀ ನಮಸ್ಕಾರ ಮಾಡಬೇಕು, ಭಕ್ತಿ ಮಾಡ್ಬೋದು. ಬಟ್ ನಾವು ನಿಮ್ಮಲ್ಲಿ ದೇವರು ನೋಡಿದರೆ ನಿಮ್ಮ ಸೇವಾ ಮಾಡ್ಬೋದು, ನಿಮ್ಮ ಪ್ರೀತಿ ಮಾಡ್ಬೋದು. ಓಹೋ, ಯಾವ ಥರ ಪ್ರೀತಿ ಮಾಡಬೇಕು? ನಾಟ್ ಆ್ಯಸ್ ಎ ಬಾಡಿ. ಜನರಲ್ಲಿ ದೇವರು ನೋಡಿದರೆ, ಜನಗೆ ಪ್ರೀತಿ ಮಾಡಿದರೆ ಅದೇ ಪ್ರೀತಿ ದೇವರ ಪ್ರೀತಿ ಇದೆ. ಜನಗೆ ಸೇವಾ ಮಾಡಿದೆ. ನಮ್ಮ ಹೋಮ್ ಇದೆ, ಹ್ಯುಮ್ಯಾನಿಟೇರಿಯನ್ ಹೋಮ್ ಇದೆ, 600 ಜನ ಇದೆ, 600, 700, 800 ಜನ ಇದೆ. 30 ವರ್ಷ ನಾವು ಅವ್ರಿಗೆ ಸೇವಾ ಮಾಡಿದರು. ಸೇವಾ ಅರ್ಥ ನಾವು ನಮ್ಮ ಅಹಂಕಾರ ಜೊತೆ ನಾವು ಸೇವಾ ಮಾಡ್ತಾಯಿದ್ದೆ, ನಾವು ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದೆ. ಲಾಸ್ಟ್ 10 ವರ್ಷದಲ್ಲಿ ನಾವು ಸೇವಾ ಮಾಡ್ತಾ ಇಲ್ಲ, ಮತ್ತೆ ಪೂಜೆ ಮಾಡ್ತಾ ಇದ್ದೀವಿ. ಏನಕ್ಕೆ? ಅಲ್ಲಿಂದ ನೆಕ್ಸ್ಟ್ ಟ್ರಾನ್ಸಿಷನ್ ಇಸ್ ಅದು 600 ಜನ ಯಾರಿದ್ದಾರೆ? ಒಬ್ರು ಯಾರು ನೋಡ್ತಾ ಇದೆ? ನಾವು ಪರಮಾತ್ಮನನ್ನೇ, ಪರಮಾತ್ಮ ನೋಡಿ, ಪರಮಾತ್ಮದು ಸೇವಾ ಮಾಡಿದಾರೆ. ಏನು ಸೇವನೆ? ಸೇವಾ ಇಲ್ಲ, ಭಕ್ತಿ, ಪ್ರೀತಿ, ಅದು ಪೂಜೆ ಆಗ್ಬಿಡ್ತಾರ. ಓ ಯಾ ಯಾರಿಗೆ ನೀವು ಸೇವಾ ಮಾಡ್ತೀರಾ, ನೀವು ಮನುಷ್ಯ ನೋಡಿ ಸೇವಾ ಮಾಡ್ತೀರಾ, ಅದು ಸೇವಾ ಇದೆ. ಅದು ಮನುಷ್ಯಗಿದು ದೇವರು ನೋಡಿ ಸೇವಾ ಮಾಡ್ತೀರಾ, ಅಲ್ಲಿ ಪೂಜೆ ಇದೆ, ಅದು ಪೂಜೆ ಆಗ್ಬಿಡ್ತಾರ. ಮಸ್ಟ್ ಬಿ ವೆರಿ ಟಫ್ ಅಥವಾ ಗೊತ್ತಿಲ್ಲ ಅಥವಾ ಐ ಥಿಂಕ್ ಅದು ಹೇಳ್ತಾರಲ್ಲ, ನೀವೇ ಹೇಳ್ದಂಗೆ ಒಂದ್ಸತಿ ಅದು ಒನ್ಸ್ ದ ಬಗ್ ಬೈಟ್ಸ್ ಯು ದೆನ್ ದೇರ್ ಇಸ್ ನೋ ಲುಕಿಂಗ್ ಬ್ಯಾಕ್ ಅಂತ. ನೋಡಿ, ಈಗ ಬಟ್ ನಿಮ್ಗೆ ಯಾವತ್ತಾರು ಆ ಎಕ್ಸ್ಪೆರಿಮೆಂಟಲ್ಲ ಇದು, ಅಥವಾ ಇಸ್ ಅ ಪಾಸಿಂಗ್ ಕ್ಲೌಡಾ ಅಥವಾ ಇಸ್ ಇಟ್ ಹಿಯರ್ ಟು ಸ್ಟೇನಾ, ಅವೆಲ್ಲ ಡೌಟ್ಸ್ಗಳು ಬಂತ? ಅದು ನೀವೇನು ಕೇಳ್ತೀರಾ? ಸಪೋಸ್ ಯುವರ್ ಐಸ್ ಆರ್ ನಾಟ್ ಗುಡ್, ನೀವು ಕಾಣಿಸಲ್ಲ, ಏನು ನೀವು ಸ್ಪೆಕ್ಟಿಕಲ್ ಆಗಬೇಕು, ಕರೆಕ್ಟಾ? ಸ್ಪೆಕ್ಟಿಕಲ್ ಹಾಕಿದರೆ ನೀವು ನೋಡ್ಬೋದು, ಸ್ಪೆಕ್ಟಿಕಲ್ ಹಾಕಿಲ್ಲ ಕಾಣಲ್ಲ. ಲೆನ್ಸಸ್ ಹಾಕ್ಬಿಟ್ರೆ ಕಾಣತ್ತೆ. ಆಮೇಲೆ ನೋ ನೀಡ್ ಆಫ್ ಲೆನ್ಸಸ್. ಅದೇ ಥರ ನಾವು ಏನು ಮಾಡಿದೆ, ನಾವು ಲೆನ್ಸಸ್ ಹಾಕ್ಬಿಟ್ಟಿದೆ. ಏನು ಲೆನ್ಸಸ್ ಹಾಕ್ಬಿಟ್ಟಿದೆ? ಸಪೋಸ್ ನೀವು ಲೆನ್ಸಸ್ ಹಾಕ್ತೀರಾ, ಸಪೋಸ್ ಫಾರ್ ಇನ್ಸ್ಟೆನ್ಸ್ ನೀವು ಲೆನ್ಸ್ ಹಾಕ್ತೀರಾ, ರೆಡ್ ಕಲರ್ ಲೆನ್ಸ್, ಏನು ಕಾಣಿಸ್ತದೆ? ಎಲ್ಲ ಏನು ಕಲರ್ ಕಾಣಿಸ್ತದೆ ನಿಮಗೆ? ಎಲ್ಲೋನೇ ಕಾಣತ್ತೆ. ಸಾರಿ, ರೆಡ್ ಅಂದರೆ ರೆಡ್ ಕಾಣತ್ತೆ. ನೀವು ಲೆನ್ಸ್ ರೆಡ್ ತೆಗ್ಬಿಟ್ಟು ನೀವು ಗ್ರೀನ್ ಹಾಕ್ತೀರಾ, ಗ್ರೀನ್ ಏನು ಕಾಣಿಸುತ್ತೆ? ಗ್ರೀನ್. ನಾವು ಲೆನ್ಸಸ್ ಹಾಕಿದೆ, ದೇವರ ಲೆನ್ಸ್ ಹಾಕಿದೆ, ಏನು ಕಾಣಿಸ್ತದೆ ನಮಗೆ? ಎಲ್ಲರಲ್ಲೂ ಪೂಜ್ಯ ಭಾವನೆ. ಒಂದು ಮನುಷ್ಯನ ಏನು ಕಾಣಿಸ್ತದೆ ನಮಗೆ? ದೇವರೇ. ಅದು ಚೇಂಜಿಂಗ್ ಆಗುತ್ತೆ, ಅದು ಪರ್ಮನೆಂಟ್ ಲೆನ್ಸ್ ಹಾಕ್ಬಿಟ್ಟಿದೆ ನಾವು. ಆ ಲೆನ್ಸ್ ಸಿಕ್ಕಿದ್ದೆ ಅರಿವಿಂದ, ಅರಿವೇ ಗುರು ಅಂತ ಅಂದಿದ್ದು ಅದಕ್ಕೇನಾ? ಅದು ಗುರು ತೋರಿಸ್ತಾ ಇದೆ, ಅದು ಗುರು ಅದು ವೇ ಶೋ ಮಾಡ್ತಾರೆ. ಆಮೇಲೆ ನಾವು ತಲಾಶಲ್ಲಿ ಹೋದರೆ ನಾವು ಜಾಗೃತ ಆಗಬೇಕು. ಆ್ಯಂಡ್ ದೆನ್ ದ ರಿಯಲೈಸೇಷನ್, ಅದು ಸಾಕ್ಷಾತ್ಕಾರ, ಆತ್ಮ ಸಾಕ್ಷಾತ್ಕಾರ. ನಾವು ಶರೀರ ಇಲ್ಲ, ನಾವು ಮನಸ್ಸಿಲ್ಲ, ನಾವು ಆತ್ಮ. ಅದು ಆತ್ಮ ಸಾಕ್ಷಾತ್ಕಾರದಿಂದ ದೇವರ ಸಾಕ್ಷಾತ್ಕಾರ. ದೇವರು ಅಲ್ಲಿದ್ದಾರೆ, ಅಲ್ಲಿ ಇಲ್ಲ, ಆಸ್ಮಾನಲ್ಲಿ, ಅದು ಮೇಲೆ ಇಲ್ಲ, ದೇವರು ಎಲ್ಲ ಕಡೆನೂ ಇದ್ದಾನೆ. ಎಲ್ಲ ಕಡೆ. ಲಾಸ್ಟ್ಲಿ ಎಲ್ಲ ಮಾತಾಡಿದ್ವಿ, ಡೆತ್ ಬಗ್ಗೆನೂ ನೀವು ಹೇಳೇ ಬಿಟ್ರಿ. ಅದೇ ಈರುಳ್ಳಿ ಎಲ್ಲ ಕೊನೆಯಲ್ಲಿ ಏನಿಲ್ಲ ಅಂದಮೇಲೆ ಅದೇ ಗಾಳಿ ಇಟ್ಸ್ ಎವ್ರಿವೇರ್. ಸೊ ಆ ಥರ ನಮ್ಮ ಐಡೆಂಟಿಟಿ ಆ ಪರ್ಟಿಕ್ಯುಲರ್ ಇದರಲ್ಲಿ ವುಡ್ ಹ್ಯಾವ್ ಬಿನ್ ಲಾಸ್ಟ್, ಬಟ್ ವಿ ಆರ್ ಎವ್ರಿವೇರ್ ಅಂತ. ನಿಮ್ಮ ಥಾಟ್ಸ್ ಏನು? ಟುಡೇಸ್ ಯಂಗ್ಸ್ಟರ್ಸ್ ಹೌ ಶುಡ್ ದೇ ಲುಕ್ ಅಟ್ ಅನ್ಸರ್ಟನಿಟಿ? ತುಂಬ ಸುತ್ತಮುತ್ತ ಇದೆಯಲ್ಲ, ಯು ಸಿ ಅಲ್ಲಿ ಯಾವುದೋ ಕ್ರ್ಯಾಶ್ ಅಂತೆ, ಇಲ್ಲಿ ಏನೋ RCB ಘಟನೆ ಆಗಿರಲಿ. ಐ ಸಾ ವೆರಿ ಎಮೋಷ್ನಲ್ ಪೋಸ್ಟ್ ವಿಚ್ ಸೇ ಟುಡೇ ಲೈಫ್ ಇಸ್ ಸೋ ಅನ್ಸರ್ಟನ್. ನೀವು ಮನೇಲಿ ಕೂತ್ಕೊಂಡ್ರೂ ಸೇಫ್ ಇಲ್ಲ, ಎಲ್ಲೋ ಮ್ಯಾಚ್ ಎಂಜಾಯ್ ಮಾಡೋಕ್ಕೆ ಹೋಗ್ತೀರಾ, ಅಲ್ಲೂ ಯು ಆರ್ ನಾಟ್ ಸೇಫ್. ಇನ್ನೂ ಡೀಪಾಗಿ ಹೇಳಬೇಕಂದ್ರೆ ಕೆಲವು ಸತಿ ಇಂಡಿಯಾದಲ್ಲಿ ಇವನ್ ಲಿಟಲ್ ಬೇಬಿ ಈಸ್ ಆಲ್ಸೋ ನಾಟ್ ಸೇಫ್ ಇನ್ ದ ವೂಮ್ ಆಲ್ಸೋ. ಪ್ರಾಬ್ಲಿ ಫೆಮಿಸೈಡ್ ನಡೆಯೋ ಕಡೆ ಹೆಣ್ಣು ಮಗಳು ಅವಳ ಮನೆಯಲ್ಲೇ ಅವಳು ಸೇಫ್ ಇಲ್ಲ. ಇಷ್ಟು ಅನ್ಸರ್ಟನ್ ಆಗಿರೋ ಲೈಫಲ್ಲಿ ಸರ್ಟನಿಟಿನ ಕಂಡ್ಕೊಳ್ತಾ ದೆನ್ ಹೌ ಶುಡ್ ವಿ ಲುಕ್ ಅಟ್ ಈ ಡೆತ್ ಅನ್ನೋ ಭಯ ಆಗಿಯಾ ಅಂತ? ನಮಗೆ ಡೆತ್ ಯಾವುದು ಭಯ ಇಲ್ಲ, ಬಿಕಾಸ್ ಐ ಆಮ್ ಇಮ್ಮಾರ್ಟಲ್ ಸೋಲ್. ನಮ್ಮದು ಡೆತ್ ಯಾವಾಗ ಆಗಲ್ಲ. ಇದು ಬಾಡಿಯ ಡೆತ್ ಆಗುತ್ತೆ, ಬಾಡಿ ಹ್ಯಾಸ್ ಟು ಡೈ. ಐ ಆಮ್ ನಾಟ್ ವರಿಡ್, ನೌ ಐ ಆಮ್ ರೆಡಿ ಟು ಗೋ. ಈ ಪಾಡ್ಕಾಸ್ಟ್ ನಡೀತಾ ಇದೆ, ದೇವರು ಕರೀತಾರ, ಬನ್ನಿ ಲೆಟ್ಸ್ ಗೋ. ಏನು ನೋಡಿ, ನಮ್ಗೆ ಗೊತ್ತಾಗಬೇಕು, ನಮ್ಮದು ಯಾವಾಗ ನಮ್ಮ ಡೆತ್ ಆಗಲ್ಲ. ನಾವು ಆತ್ಮಗೆ ಡೆತ್. ಕೃಷ್ಣ ಹೇಳಿದಾರ, ಆತ್ಮ ನೋಬಡಿ ಕ್ಯಾನ್ ಬರ್ನ್ ದ ಸೋಲ್, ಯು ಕೆನಾಟ್ ಕಿಲ್ ದ ಸೋಲ್, ಯು ಕೆನಾಟ್ ಕಟ್ ದ ಸೋಲ್, ಯು ಕೆನಾಟ್ ಡ್ರೌನ್ ದ ಸೋಲ್. ಬಟ್ ಪೀಪಲ್ ಮಸ್ಟ್ ಅಂಡರ್ಸ್ಟ್ಯಾಂಡ್, ರಶ್ಮಿ, ಡೆತ್ನಲ್ಲಿ 2 ಪಾಸಿಬಿಲಿಟಿ ಇದೆ. ಇನ್ ದ ಮೂಮೆಂಟ್ ಆಫ್ ಡೆತ್, ವೆನ್ ಬಾಡಿ ಡೈಸ್,
ರೀಇನ್ಕಾರ್ನೇಷನ್ ಆರ್ ರಿಯಲೈಸೇಷನ್. ಜಾಗೃತ ಆದರೆ ಏನು ಜಾಗೃತ ಆದರೆ ನಾವು ಈ ಶರೀರ ಇಲ್ಲ, ನಾವು ಮನಸ್ಸಿಲ್ಲ, ನಾವು ಆತ್ಮ, ಆ ಮನುಷ್ಯರು ದೇವ್ರ ಜೊತೆ ಒಂದು ಆಗಿಬಿಡ್ತಾರೆ. ಅವರು ದೇವ್ರ ಜೊತೆ ಒಂದು ಆಗಲ್ಲ. ಅರ್ಥ ಏನು? ಚಕ್ಕಿ ಪೀಸಿಂಗ್ ಆ್ಯಂಡ್ ಪೀಸಿಂಗ್, ತಿರ್ಗಾ ಕರ್ಮ ತಗೊಳ್ಳಿ, ತಿರ್ಗಾ ಬರಬೇಕು, ತಿರ್ಗಾ ಜೀವನ ಆಗಬೇಕು, ತಿರ್ಗಾ ಡೆತ್ ಆಗಬೇಕು, ತಿರ್ಗಾ ಕರ್ಮ ತಗೊಳ್ಬೇಕು, ತಿರ್ಗಾ ಬರಬೇಕು, ತಿರ್ಗಾ ಜೀವನ ಮಾಡಬೇಕು, ತಿರ್ಗಾ ಹೋಗಬೇಕು, ತಿರ್ಗಾ ಬರಬೇಕು, ತಿರ್ಗಾ ಹೋಗಬೇಕು, ತಿರ್ಗಾ ಬರಬೇಕು, ತಿರ್ಗಾ ಹೋಗಬೇಕು. ಯು ವಿಲ್ ಬಿ ಸ್ಟಕ್ ಇನ್ ದಿಸ್ ವರ್ಲ್ಡ್. ವಿ ಡೋಂಟ್ ಅಂಡರ್ಸ್ಟ್ಯಾಂಡ್. ಅದು ದೇವ್ರ ಜೊತೆ ಒಂದಾಗಬೇಕು, ಮೋಕ್ಷ, ನಿರ್ವಾಣ ಅದು ಸಿಗಬೇಕು. ಅದೇ ಯಂಗ್ಸ್ಟರ್ಸ್ಗೆ ಗೊತ್ತಾಗಬೇಕು. ಅದು ಅವ್ರು ಯಾರು ಟೀಚ್ ಮಾಡ್ತಾ ಇಲ್ಲ. ಮೇ ಬಿ ವಿತ್ ದಿಸ್ ಪಾಡ್ಕಾಸ್ಟ್ ದೇ ವಿಲ್ ಅಂಡರ್ಸ್ಟ್ಯಾಂಡ್. ಇದು ಏನು ನಿರ್ವಾಣ, ಮೋಕ್ಷ ಏನಿದೆ, ಡೆತ್ ಏನಿದೆ. ಅವ್ರು ಹೇಳ್ತಾರೆ ಐ ವಿಲ್ ನಾಟ್ ಡೈ, ಅರ್ಥ ಏನಿದೆ? ಸೋಲ್ ವಿಲ್ ನಾಟ್ ಡೈ, ಐ ಆಮ್ ಸೋಲ್. ಹೆಂಗೆ ಐ ವಿಲ್ ನೆವರ್ ಡೈ. ಸೊ ಇದೆಲ್ಲದ್ರ ಮೂಲಕ ಲೆಟ್ಸ್ ಸೇ ಪೀಪಲ್ ಹೂ ಲುಕಿಂಗ್ ಫಾರ್ ಪ್ರೂಫ್ ಥ್ರೂ ಸೈನ್ಸ್ದು ವ್ಯಾಲಿಡೇಷನ್, ಅಂಥವ್ರಿಗೆ ನೀವು ಹೆಂಗೆ ಹ್ಯಾಂಡಲ್ ಮಾಡಿದ್ದೀರಾ? ದಿಸ್ ಇಸ್ ಸೈಂಟಿಫಿಕ್. ಸ್ಪಿರಿಚುವಾಲಿಟಿ ಇಸ್ ಅ ಸೈನ್ಸ್ ಆಫ್ ದ ಸ್ಪಿರಿಟ್. ನೋಡಿ, ವಾಟ್ಸ್ ಪ್ರೂಫ್? ಜಸ್ಟ್ ಇದು ಮೇಲೆ ಹೋಗ್ಬಿಟ್ರೆ ಡೌನ್ ಬಂದುಬಿಟ್ರೆ ಗ್ರಾವಿಟಿದು ಲಾ ಇದೆಯಲ್ಲ, ಸೇಮ್ ವೇ ಬಾಡಿ ಡೈಸ್, ವೇರ್ ದ ಎನರ್ಜಿ ಗೋಸ್. ಯೂಸ್ ಯುವರ್ ಓನ್ ಇನ್ಫರೆನ್ಸ್. ನೀವು ಬುದ್ಧಿ ಯೂಸ್ ಮಾಡಿ ನಾವು ಬಂದಿದೆ, ಏನಾಗಿ ಬಂದಿದೆ? ಅದ್ರ ಜೊತೆ ಕರ್ಮ ಇದೆ, ಅದಕ್ಕೋಸ್ಕರ ಬಂದಿದೆ ಅಲ್ಲ, ಅದಕ್ಕೋಸ್ಕರ ನಿಮ್ಮ ಜೀವನ ಆಗಿತ್ತೆ. ನೀವು ಕರ್ಮ ಪ್ರೂಫ್ ಕೇಳ್ತಾರೆ. ಅದು ಮ್ಯಾಂಗೋ ಟ್ರೀನಲ್ಲಿ ಆ್ಯಪಲ್ ಇಲ್ಲ, ಅದು ಪ್ರೂಫ್ ಸಾಲಲ್ಲ. ಮ್ಯಾಂಗೋ ಟ್ರೀನಲ್ಲಿ ಯಾಕೆ ಆ್ಯಪಲ್ ಬರ್ತಾ ಇಲ್ಲ? ಓಪನ್ ಯುವರ್ ಐಸ್, ರಿಯಲೈಸ್. ಅದು ಮ್ಯಾಂಗೋ ಟ್ರೀ, ನೀವು ಬೀಜ ಏನಾಗಿದೆ ಅದೇ ಬರುತ್ತೆ. ನೀವು ಏನು ಮಾಡ್ತೀರಾ ಅದೇ ಜೀವನದಲ್ಲಿ ಬರುತ್ತೆ. ಅದು ನಿಮ್ಮ ಕರ್ಮ ಸೆಟ್ಲ್ ಆಗಿಲ್ಲ, ನಿಮ್ಮ ಸತ್ತೋಗ್ಬಿಡ್ತೀರಾ, ಆಮೇಲೆ ವಾಪಸ್ ಬರಲೇಬೇಕಲ್ಲ. ಅದು ಹೋಗ್ತೀರಾ ಬರ್ತೀರಾ. ಅಲ್ಟಿಮೇಟ್ಲಿ ರಿಯಲೈಸೇಷನ್. ನಾವು ಈ ಶರೀರ ಇಲ್ಲ, ನಾವು ಮನಸ್ಸಿಲ್ಲ, ಯಾರು ಹೋಗ್ತಾರೆ, ಯಾರು ಬರ್ತಾರೆ? ಅದು ನಮ್ಮ ಜೊತೆ ನಮ್ಮದು ಏನು ಕನೆಕ್ಷನ್ ಇಲ್ಲ. ನಾವು ಆತ್ಮ, ನಾವು ಪರಮಾತ್ಮ. ಓವರ್. ಲಾಸ್ಟ್ಲಿ ಐ ವಾಂಟ್ ಟು ಟೆಲ್ ಯು ಸ್ಟೋರಿ ಸರ್. ಒಂದು ಊರಲ್ಲಿ ಒಬ್ಬ ರೈತನ ಹತ್ರ ಒಂದು ಕುದುರೆ ಇತ್ತಂತ. ಒಂದಿನ ಕುದುರೆ ಹೊಟ್ಟೋಯ್ತು. ಊರು ಜನ ಅಲ್ಲ, ಅಯ್ಯೋ ಎಂಥ ದುರ್ದೈವ, ಕುದುರೆ ಹೊಟ್ಟೋಯ್ತಾ. ದಿಸ್ ಫಾರ್ಮರ್ ದುರ್ದೈವ ಅಂದಾಗ ಓಕೆ ಮೇ ಬಿ ಸುಮ್ಮನಿದ್ರು. ಸ್ವಲ್ಪ ದಿನ ಆಯ್ತಂತೆ, ಆ ಓಡೋಗಿದ್ದ ಕುದುರೆ ಇನ್ನೂ 2 ಕುದುರೆಗಳನ್ನು ಕರ್ಕೊಂಬಂದು ವಾಪಸ್ ಮನೆಗೆ ಬಂತಂತೆ. ಅವಾಗ ಇವರು ಊರು ಜನ ಎಲ್ಲ ಹೇಳು, ವಾವ್ ಏನು ಅದೃಷ್ಟ. ಆವಾಗ್ಲೂ ರೈತ ಹೇಳಿದಂತೆ ಮೇ ಬಿ. ಇನ್ನು ಸ್ವಲ್ಪ ದಿನ ಈ 3 ಕುದುರೆ ಬಂತಲ್ಲ, ಈ ರೈತನ ಮಗ ಈ ಕುದುರೆನ ಟೇಮ್ ಮಾಡೋಕ್ಕೆ ಅಂದ್ಬಿಟ್ಟು ಏನೋ ಮಾಡ್ತಾ ಕುದುರೆ ಇದಾಗ್ಬಿಟ್ಟು ಕಾಲು ಮುರಿದೋಯ್ತಂತೆ ಮಗಂದು. ಅವಾಗ ಮತ್ತೆ ಊರು ಜನ ಎಲ್ಲ ಬಂದ್ರಂತೆ, ಇದು ಯಾವ ಗ್ರಾಚಾರ ರೀ. ಆವಾಗ್ಲೂ ರೈತ ನೋಡಿದಂತೆ ಮೇ ಬಿ ಅಂದಂತೆ. ಇನ್ನು ಸ್ವಲ್ಪ ದಿನ ಆದಮೇಲೆ ಆ ಊರಿಗೆ ಯುದ್ಧ ನಡೀತಾ ಇತ್ತಂತೆ. ಯುದ್ಧಕ್ಕೆ ಮನೆಯಿಂದಲೂ ಯೋಧರು ಬೇಕಲ್ಲ ಅಂದ್ಬಿಟ್ಟು ಮನೆಯಿಂದಲೂ ಪಿಕಪ್ ಮಾಡೋಕ್ಕೆ ಬಂದಾಗ ಎಲ್ಲಿ ಇವ್ರ ಮನೆ ಕಾಲು ಮುರಿದೋಗಿದೆಯಲ್ಲ, ಇವನ ಮಗನ ಕರ್ಕೊಂಡು ಹೋಗೋಕ್ಕಾಗಲ್ಲ, ಸೇವ್ ಆಗಿಬಿಟ್ಟಿದೆ. ಆವಾಗ ಏನನ್ಬೇಕು, ನಾವೆಲ್ಲ ಅಂದ್ಕೊಳ್ಳೋದಷ್ಟೇ, ಹಂಗಾಗಿದ್ರೆ ಒಳ್ಳೇದು, ಹಿಂಗಾಗೋದ್ರೆ ಕೆಟ್ಟದ. ಸೊ ಬಿಫೋರ್ ಜಡ್ಜಿಂಗ್ ಆರ್ ಸೇಯಿಂಗ್ ದಟ್ ದಿಸ್ ಇಸ್ ಗುಡ್, ದಿಸ್ ಇಸ್ ಬ್ಯಾಡ್, ವೆನ್ ಯು ಆಲ್ವೇಸ್ ಸೇ ಮೇ ಬಿ ಇನ್ನೇನೋ ಇದೆ ನಮಗೆ ಗೊತ್ತಿಲ್ಲದಿರೋದು, ಏನೇನಾಗಬೇಕು ಅದು ಕರೆಕ್ಟಾಗೇ ಆಗತ್ತೆ ಅನ್ನೋದು ಆ ಕಥೆಯಿಂದ ಒಂದು ರಿಯಲೈಸೇಷನ್ ಬಂತು. ಸೊ ಇದು ನಿಮಗೆ ಯಾಕೆ ಹೇಳಿದೆ ಅಂದರೆ, ನಿಮ್ಮ ಲೈಫಲ್ಲೂ ಈ ಥರ ತುಂಬ ನಡೆದಿರುತ್ತೆ. ಕೆಲವು ನೀವು ಅನ್ಕೊತೀರಾ ಇದು ಹೀಗೆ ಹಾಗೆ. ಹ್ಯಾವ್ ಯು ಆಲ್ವೇಸ್ ಲೆಟ್ ಯುವರ್ ಓನ್ ಸೆಲ್ಫ್ ಟು ದಿ ಮುಂಚೆ ಈ ಥರ ಇರಲಿಲ್ಲ. ಮುಂಚೆ ಈಗೋಯ್ತಾ, ಅಯ್ಯೋ ಯಾಕೆ ಅದಾಗಿದೆ. ಇದು ರೈತ ನೋಡಿ ಪೀಸ್ಫುಲ್ ಇತ್ತು. ಅವ್ರು ದೇವರ ಭಕ್ತ, ಅವ್ರು ದೇವರ ಮನುಷ್ಯ. ಅವ್ರು ಏನು ಗೊತ್ತು ಅದು ರೈತ ಗೊತ್ತು ಏನಾಗಬೇಕು ಆಗತ್ತೆ. ಅಥವಾ ಐ ಥಿಂಕ್ ಆ ಟೈಮಲ್ಲಿ ಹಿ ಜಸ್ಟ್ ಸೆಡ್ ಮೇ ಬಿ, ಹೌದಾ ಇರ್ಬೋದೇನೋ ಗೊತ್ತಿಲ್ಲ ನನಗೆ. ಬಟ್ ಅದು ಅಷ್ಟು ಈಸಿ ಇಲ್ಲ. ಅವರು ಜಾಗೃತ, ಅವ್ರಿಗೆ ಗೊತ್ತು. ನೋಡಿ ನಾವು ಏನೋ ಯು ಆರ್ ಮೀ ಇನ್ ಅವರ್ ಲೈಫ್ ಏನಾದರೂ ಆಗುತ್ತೆ, ವಿ ರಿಯಾಕ್ಷನ್ನಲ್ಲಿ ಏನು ಸಿಕ್ಕಲ್ಲ. ಏನು ಎವ್ರಿ ಆ್ಯಕ್ಷನ್, ಇದು ಪ್ರಪಂಚದಲ್ಲಿ ಏನು ನಡೀತಾ ಇದೆ ಇದು ಲೀಲಾ, ಪ್ರಭುದು ಲೀಲಾ, ಇದು ಮಾಯಾ. ಅರ್ಥ ಅದು ಏನು ನಡೀತಾ ಇದೆ ನೀವು ಹ್ಯಾವ್ ಟು ಎಕ್ಸೆಪ್ಟ್. ಕಬೂಲ್. ದೇವರು ನೀವು ಕೊಟ್ಟಿದೆ, ಇದು ನಿಮ್ಮ ಪ್ರಸಾದ. ಅದು ಹಾರ್ಸ್ ಹೋಗ್ಬಿಟ್ಟಿದೆ, ಇದು ರೈತಗೆ ದೇವರು ಹಾರ್ಸ್ ಹೋಗ್ಬಿಟ್ಟಿದೆ ಪ್ರಸಾದಂ. ದೇವರು ಅದು ಕುದುರೆ ಇನ್ನೂ 2 ಕುದುರೆ ಬಂದಿದೆ, ದೇವರು ಪ್ರಸಾದಂ. ಅದು ಮಗನಿಗೆ ಫಾಲ್ ಆಗಿಬಿಟ್ರು, ದೇವರು ಇದೇ ನಿಮ್ಮಿಷ್ಟ ಪ್ರಸಾದಂ.
ಇಫ್ ಯು ಹ್ಯಾವ್ ದ ಆ್ಯಟಿಟ್ಯೂಡ್, ಏನು ಆ್ಯಟಿಟ್ಯೂಡ್ ಇರಬೇಕು? ಭಗವಂತ ನೀನು ಇಟ್ಟಂಗೆ, ನೀವು ನೀನ್ ಏನು ಆಡಿಸ್ದಂಗೆ ನಾನು. ನೀವು ಏನು ಕೊಡ್ತಾ ಇದೆ ನಿಮಗೆ ಕೊಡ್ತೀರಾ, ನಾವು ಖುಷಿ ನಾವು ಎಕ್ಸೆಪ್ಟ್ ಮಾಡ್ತೀನಿ. ನೀವು ದೇವಸ್ಥಾನ ಹೋಗ್ತೀರಾ, ನಿಮಗೆ ದೇವಸ್ಥಾನದಲ್ಲಿ ಅವರು ಪ್ರಸಾದಂ ಕೊಡ್ತೀರಾ, ನೀವು ಹೇಳ್ತೀರಾ ಏಯ್ ಕೋಕೋ ಕೊಡ್ರಿ ಹೇಳ್ತೀರಾ? ಏನು ಮಾಡ್ತೀರಾ? ಪ್ರಸಾದ ಅವ್ರು ಕೊಡ್ತಾರ ಪ್ರಸಾದಂ, ಏನು ಮಾಡ್ತೀರಾ ನೀವು? ಸ್ವೀಕರಿಸ್ತೀರಾ? ಸುಮ್ಮನೆ ತಗೊಳ್ಳಿ ನಮಸ್ಕಾರ ಮಾಡ್ತೀರಲ್ಲ. ಎಸ್, ಲೈಫ್ ಆ ಥರ ಆಲ್ ಎಕ್ಸ್ಪೀರಿಯನ್ಸಸ್ ನೀವು ಹಾಗೆ ತಗೊಳ್ಳಿ ಅಂತೀರಾ? ಪ್ರಸಾದ ಎಲ್ಲ ಪ್ರಸಾದ ಇದೆ. ಅಮೇಝಿಂಗ್ ಸರ್. ಸೊ ಗೈಸ್, ನೋಡಿದ್ರಾ ಹೆಂಗೆ ಲೈಫನ್ನು ಲೀಡ್ ಮಾಡ್ತಾರೆ, ಏನೇನನ್ನು ಅಚೀವ್ ಮಾಡಿದ್ಮೇಲೆ, ಫುಲ್ಫಿಲ್ಮೆಂಟು ಆದಮೇಲೆ ಆ ಎನ್ಲೈಟನ್ಮೆಂಟ್ಗೆ ಟ್ರಿಗರ್ಸ್ಗಳೇನು. ಇಸ್ ಅ ಲಿವಿಂಗ್ ಎಕ್ಸಾಂಪಲ್. ಐ ಆಮ್ ಸೋ ಥ್ರಿಲ್ಡ್, ನೀವು ಕೊಟ್ಟಂಥ ಮೇಯ್ನ್ ಆ ಮೈಂಡು, ಈಗೋ, ರಿಯಲೈಸಿಂಗ್ ದಟ್ ಯು ಆರ್ ನಥಿಂಗ್ ವಿತ್ ದ ಅವೇಕ್ನಿಂಗ್ ಆಫ್ ಹೂ ಐ ಆ್ಯಮ್, ನಾನು ಯಾಕೆ ಇಲ್ಲಿ ಬಂದಿದ್ದೀನಿ, ಇಷ್ಟನ್ನು ಒಂದಷ್ಟು ಸಿಲೆಬಸ್ ಥರ ಒಂದು ಚೌಕಟ್ಟು ಥರ ಇಟ್ಕೊಂಡ್ಬಿಟ್ರೆ, ಯಾ, amazing way to look at life. No, you have learned so much in this 1 hour. You have absorbed so many things. I don't know how much you already knew, but ನೀವು ಜನಗೆ ಇದು ಥ್ರೂ ಯೋರ್ ಸೋಷಿಯಲ್ ಮೀಡಿಯಾ ಆ್ಯಂಡ್ ಥ್ರೂ ಜನಗೆ ಇದು ನೀವು ಮಾಡಿದರೆ, ನೀವು ಇದು ಇನ್ಫಾರ್ಮೇಷನ್ ಕೊಟ್ಟರೆ, ಇದು ಜಾಗೃತಿ ಮಾಡಿದೆ, ಇದರಿಂದ ಜಾಸ್ತಿ ದೊಡ್ಡ ವಿಷಯ ಯಾವುದಿಲ್ಲ. ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್ ಫಾರ್ ಗಿವಿಂಗ್ ಮೀ ದಿ ಆಪರ್ಚುನಿಟಿ. ಅಂಟಿಲ್ ನೆಕ್ಸ್ಟ್ ಟೈಮ್, ಇಷ್ಟೆಲ್ಲ ಪುಸ್ತಕಗಳನ್ನು ಬರೆದಿರೋ ನಿಮಗೆ ಈಗ ನಾನು ಯಾವ ಪುಸ್ತಕ ಕೊಡಲಿ ಅಂತ. ಐ ಆಮ್ ನಾಟ್ ಶೋರ್ ಇಫ್ ಯು ಆರ್ ಅ ಸೆಲ್ಫ್ ಹೆಲ್ಪ್ ಬುಕ್ ಫ್ಯಾನ್. ನೀವೇ ಇಷ್ಟೊಂದು ಟಾಕಿಂಗ್ ಸೆಲ್ಫ್ ಹೆಲ್ಪ್ ಬುಕ್ಕು, ಬಟ್ ಸ್ಟಿಲ್ ಎಲ್ಲ ಪುಸ್ತಕದಲ್ಲೂ ಏನೋ ಹೊಸದು ಸಿಗ್ಬೋದು. ಆ್ಯಂಡ್ ಐ ಜಸ್ಟ್ ವಾಂಟ್ ಟು ಗಿವ್ ಯು ಒನ್ ಬುಕ್. ಇಟ್ಸ್ ಕಾಲ್ಡ್ ಎಂಪವರ್ ಯೋರ್ ಮಾರ್ನಿಂಗ್ಸ್ ಅಂತ. ನಿಮ್ದೇನು ರೂಟೀನ್ ಬೆಳಗ್ಗೆ? Now 5 o'clock morning I start. ಧ್ಯಾನ ಸ್ವಲ್ಪ 5 o'clock ಧ್ಯಾನ ಇರ್ತೀನಿ, ಮೆಡಿಟೇಷನ್ ಇನ್ ಸೈಲೆನ್ಸ್. ದೆನ್ ಐ ಸ್ಟಾರ್ಟ್ ಮೈ ವರ್ಕ್. ಐ ರೈಟ್ ಅ ಬುಕ್ ಎವ್ರಿ ಡೇ. ಐ ಗಿವ್ ಆನ್ಸರ್ಸ್ ಟು ಪೀಪಲ್. ಫುಲ್ ವರ್ಲ್ಡ್ನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಕ್ವೆಶ್ಚನ್ ಕೇಳ್ತಾರೆ, ಓನ್ಲಿ ಸ್ಪಿರಿಚುವಲ್ ಕ್ವೆಶ್ಚನ್ಸ್ ಆ್ಯಂಡ್ ಹ್ಯಾಪಿನೆಸ್. ದೆನ್ ಐ ಭಜನ್. ಐ ರಿಟನ್ 1500 ಸಾಂಗ್ಸ್ ಇನ್ ಹಿಂದಿ. ಐ ಸಿಂಗ್ ಸಾಂಗ್ಸ್. ನಮ್ಮದು ಬುಕ್ ರೈಟ್ ಮಾಡಬೇಕು, ಸಾಂಗ್ಸ್ ಮಾಡಬೇಕು, ಕೋರಾಗಿ ರಿಪ್ಲೈ ಕೊಡಬೇಕು. ಇದೇ ನಿಮ್ಮ ಈ ಸದ್ಯದ ಪರ್ಪಸ್ ಆಫ್ ಲೈಫ್, ಸ್ಪೆಂಡಿಂಗ್ ಇದೇ ಕೆಲಸ, ನಮ್ಮ ಬೇರೆ ಯಾವ್ದು ಕೆಲಸ ಇಲ್ಲ. ಟ್ರಾವೆಲು ಈಗೆಲ್ಲ ಫುಲ್ ಟ್ರಾವೆಲ್ ಮಾಡಿದೆ. ಟ್ರಾವೆಲ್ನಲ್ಲಿ ಸೈಲೆನ್ಸ್ನಲ್ಲಿ ರಿಟ್ರೀಟ್ ಮಾಡ್ತಾರೆ. ಎವ್ರಿ ಡೇ ಈವ್ನಿಂಗ್ 8 o'clock ಝೂಮ್ ಕಾಲ್ ಇದೆ. ವಿ ಹ್ಯಾವ್ ಲೈವ್ ಸೆಷನ್ 8 to 9. 100 ಜನ ಬರ್ತಾರೆ ವರ್ಲ್ಡಿಂದ ಟು ಆಸ್ಕ್ ಕ್ವೆಶ್ಚನ್ ಲೈವ್ ಆನ್ ಎನ್ಲೈಟನ್ಮೆಂಟ್. ನೈಸ್. ನಿಮ್ಮ ಗುರು ಪರಿಚಯ? ಗುರು ದಾದಾ JP Vaswani. He passed away in 2018. But he was with me for 25 years. Wow. So he is a key element for my turning. ಅವ್ರಿಗೋಸ್ಕರ ನಮ್ಮ ಲೈಫ್. ಸೊ ನಿಮ್ಮನ್ನು ಭೇಟಿ ಮಾಡಬೇಕಂದ್ರೆ ಹೇಗೆ? My number is there on every ball in every book. 98451 9555555. ಈ ನಂಬರ್ ವಾಟ್ಸಪ್ನಲ್ಲಿ. ಐ ಡೋಂಟ್ ಟೇಕ್ ದ ಕಾಲ್, ಬಟ್ ಎನಿಬಡಿ ವಾಂಟ್ಸ್ ಟು ನಮಗೆ ಕಾಂಟ್ಯಾಕ್ಟ್ ಮಾಡಬೇಕು ಆನ್ ವಾಟ್ಸಪ್. 98451 55555 ಈಸಿ ನಂಬರ್ ಇದೆ. ನಮಗೆ ಮೆಸೇಜ್ ಕಳಿಸಿದ್ರೆ, ನಮಗೆ ಪ್ರಶ್ನೆ ಕೇಳಿದರೆ, ಎನ್ಲೈಟನ್ಮೆಂಟ್ ಲೈಫ್ಗೆ ಪ್ರಾಬ್ಲಮ್, ಐ ರಿಪ್ಲೈ ಟು ಎವ್ರಿಬಡಿ ಇಂಡಿವಿಜುವಲಿ. ಕೋರ್ಸಸ್ ಏನಾದ್ರು ಮಾಡ್ತಾ ಇದ್ದೀರಾ? Yeah, we do have retreats. We have retreats and courses every day 8 o'clock. Anybody can come in Zoom call, free ಇದೆ. ಅದು Zoom, you can display the Zoom link number. Zoom ID ಫ್ರೀ ಇದೆ. ಕ್ಲಿಕ್ ಮಾಡಿದ ಡೈಲಿ ಕೋರ್ಸ್ ಇದೆ 8 to 9. ನೈಸ್. ಆ್ಯಂಡ್ ಎಲ್ಲ ಕೇಳಿದೆ, ಲೈಫ್ ಬಗ್ಗೆ ಏನಾರು ಅರ್ಥ ಆಗದೆ ಇರೋದು ಏನಾದ್ರು ಇದೆಯಾ ನಿಮಗೆ? ಲೈಫ್ ಇಸ್ LIFE. LIFE ಅರ್ಥ ಲಿಬರೇಷನ್ ಫ್ರಮ್ ಇಗ್ನರೆನ್ಸ್ ಆ್ಯಂಡ್ ಫೈಂಡಿಂಗ್ ಎನ್ಲೈಟನ್ಮೆಂಟ್, ದ ಅಕ್ರೋನಿಮ್ ಆಫ್ ಲೈಫ್. ಸೊ ಅದಾಗಲೇ ಸಿಕ್ಕಿರೋದ್ರಿಂದ ಬೇರೆ ಯಾವ ಡೌಟ್ಸ್ಗಳು ಇಲ್ಲ, ಯಾವ ರಿಗ್ರೆಟ್ಸು ಇಲ್ಲ. ರಿಗ್ರೆಟ್ ಯಾಕೆ ಇರಬೇಕು? ಐ ಟೆಲ್ ಪೀಪಲ್, ಡೋಂಟ್ ನರ್ಸ್ ಯೋರ್ ಹರ್ಟ್ಸ್. ಡೋಂಟ್ ನರ್ಸ್ ಯೋರ್ ಹರ್ಟ್ಸ್, ಡೋಂಟ್ ಕರ್ಸ್ ಯೋರ್ ಹರ್ಟ್ಸ್, ಡೋಂಟ್ ರಿಹರ್ಸ್ ಯೋರ್ ಹರ್ಟ್ಸ್, ಅಬ್ಬಾ, ರಿವರ್ಸ್ ಯೋರ್ ಹರ್ಟ್ಸ್. ನೀವು ಹರ್ಟ್ಸ್ಗೆ ನೀವು ಅದೇ ಈಗ ಮಾಡಿದೆ, ಇದಾಗ್ಬಿಡಿದೆ, ಈಗ ಮಾಡಿದೆ, ಏನಾಗುತ್ತೆ? ಡೋಂಟ್ ನರ್ಸ್, ಡೋಂಟ್ ಕರ್ಸ್, ಡೋಂಟ್ ರಿಹರ್ಸ್, ರಿವರ್ಸ್. ರಿವರ್ಸಿಂಗ್ ಬೈ being in consciousness, by being happy, by spreading happiness. The rest and all we've already given them. Crazy. ಮತ್ತು ಈ ಶಿವ ದೇವಸ್ಥಾನ ಇದೆಯಲ್ಲ, ಆ ಶಿವ ದೇವಸ್ಥಾನನ ಏನಕ್ಕೆ ಕಟ್ಟಬೇಕಂತ ಅಂದ್ಕೊಂಡ್ರಿ?
ಅದು ಶಿವ ದೇವಸ್ಥಾನ ನಾವು ಕಟ್ಟಿಲ್ಲ, ಅದು ದೇವರ ಕಟ್ಟಿದೆ. ಅದು ದೇವರ ಒಂದು ದಿವಸ ಬಂದು ಹೇಳಿದ್ರು, ನಾವು ದೊಡ್ಡ ಶಿವ ದೇವಸ್ಥಾನ ಮಾಡಿ. ದೇವರು ಎಲ್ಲಿ, ಹೆಂಗೆ, ಏನು ಲ್ಯಾಂಡ್ ಇಲ್ಲ, ಲಾಕ್ ಬರುತ್ತೆ, ಸುಮ್ಮನೆ ರೀ, ಏನು ಮಾಡಬೇಕು, ದೊಡ್ಡ 65 ಅಡಿ ಸ್ಟ್ಯಾಚ್ಯೂ ಬೇಕು. ದೇವ್ ಹೆಂಗಾಗುತ್ತೆ, ಅದು ದುಡ್ಡಿಲ್ಲ, ದುಡ್ಡು ಬರ್ತಾರೆ, ಸುಮ್ಮನೆ ರೀ. ಹೆಂಗಂದ್ರೆ ನಿಮ್ಗೆ ಇದು ಯಾರು ಹೇಳಿದ್ರು, ವಿಷನ್ ಅಲ್ಲ ಅಥವಾ ಕನ್ಸಲ್ಲ? ಒಂದು ದೇವರ ಜೊತೆ ಒಂದು ವಿಷನ್ ಬಂದರು ಅಷ್ಟೇ. ಸೀರಿಯಸ್ಲಿ ಮೆಡಿಟೇಷನ್ ಮಾಡಬೇಕಾದ್ರೆ ಸಿಟ್ಟಿಂಗ್, ನೋ ಸ್ಲೀಪ್, ಸಿಟ್ಟಿಂಗ್ ಲೈಕ್ ದಿಸ್, ಅದು ವಾಯ್ಸ್ ಮೆಸೇಜ್ ಬಂದರು. ನಮಗೆ ಲ್ಯಾಂಡ್ ಇರಲಿಲ್ಲ, ದುಡ್ಡು ಇರಲಿಲ್ಲ, ಶಿಲ್ಪಕಾರ ಇರಲಿಲ್ಲ, ಯಾರು ಇರಲಿಲ್ಲ. ದೇವರು ಹೇಳಿದ್ರು ಮಾಡಿ, ಆಗಿಬಿಟ್ರು. ವಿ ಹಿಯರ್ ಲಾಟ್ ಆಫ್ ದೆಮ್ ಟಾಕ್ ಅಬೌಟ್ ನಮಗೆ ವಿಷನ್ಸ್ ಬಂತು, ಸಂಬಡಿ ಕನ್ಸಲ್ ಬಂತು ಅಂತ. ಇದು ಎಲ್ಲರಿಗೂ ಬರೋ ಸಾಧ್ಯತೆಗಳಿದೆಯಾ ಅಥವಾ ಕೆಲವ್ರಿಗೆ ಚೋಸನ್ ಒನ್ಸ್ಗೆ ಬರೋದಾ, ಹೇಗೆ ಸರ್ ಇದು? ಯು ಮಸ್ಟ್ ಬಿ ಇನ್ ಕಾನ್ಷಿಯಸ್ನೆಸ್. ಮೈಂಡ್ ಇದ್ರೆ ಬರಲ್ಲ. ಮೈಂಡ್ ವಿಲ್ ಬಿ ಲೈಕ್ ಕ್ಲೌಡ್ಸ್. ಮೈಂಡ್ ವಿಲ್ ಬ್ಲಾಕ್ ಯು ಫ್ರಮ್ ಗೆಟಿಂಗ್ ಕ್ರಿಯೇಟಿವ್ ಐಡಿಯಾಸ್, ಟೆಲಿಪತಿ. ಮೈಂಡ್ ವಿಲ್ ಬ್ಲಾಕ್ ಯು. ಮೈಂಡಿಗೆ ಕಿಲ್ ಮಾಡಿ, ಸ್ಟಿಲ್ ಮಾಡಿ, ಎಲಿಮಿನೇಟ್ ಮಾಡಿ. ಬೈ ಥ್ರೂ ಮೆಡಿಟೇಷನ್, ಥ್ರೂ ಸೈಲೆನ್ಸ್, ಮೆಡಿಟೇಷನ್ ಆ್ಯಂಡ್ ಬೀಯಿಂಗ್ ಇನ್ ಕಾನ್ಷಿಯಸ್ನೆಸ್. Be rooted in consciousness. Wow. Thank you, sir. Crazy you are. ನೀವು ಹೇಳ್ಕೊಡ್ರೋದು ಅಷ್ಟನ್ನು ಪಾಲಿಸ್ಬಿಟ್ರೆ ನಾಳೆನೇ ಎಲ್ಲರದು ಲೈಫು ಸಾರ್ಟೆಡ್. This is a very deep subject. People who are, if they are serious, it's a great opportunity. ಗ್ರೇಟ್ ಅವೇಗ್ನಿಂಗ್. ಆದರೆ ಆಗಬೇಕು ಅಷ್ಟೇ. ಲವ್ಡ್ ಹೋಸ್ಟಿಂಗ್ ಯು. ಆ್ಯಂಡ್ ಏನು ಬರೀಲಿ ನಿಮಗೆ ಅಂತ ನಾನು ನೋಡ್ತಾ ಇದ್ದೀನಿ. ಸರ್ ದೇ ಯು ಗೋ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇದು ತಗೊಳ್ಳಿ ಒಂದು ಪಿಕ್ಚರ್. ಓ ವಾವ್, ದಿಸ್ ಇಸ್ ಫಾರ್ ಮೀ. ಯಾ, ದಿಸ್ ಇಸ್ ದ ಬುಕ್. ಇಟ್ ಓಪನ್ಸ್ ಫ್ರಮ್ ದ ಸೈಡ್. ಓ, ತುಂಬ ಡಿಫ್ರೆಂಟ್ ಆಗಿದೆ. ಓಹೋ, It is one of it's the collector's book. So ಬೇರೆ ಬುಕ್ ಎಲ್ಲ ಇದೆ, ಇದು ಒಂದು collector's book. ಅರೆ ಥ್ಯಾಂಕ್ ಯು ಸರ್. ಸೊ ರಿಯಲೈಸೇಷನ್ಸ್ ಆಫ್ ಅ ಯೋಗಿ. ಓಹೋ, ನೈಸ್. ಇಲ್ಲೇ ಇಷ್ಟೊಂದು ಹೇಳಿದ್ರಿ. ಇದನ್ನು ಮೀರಿರೋ ಲೈಕ್ ವಾಟ್ಸ್ ಯರ್ ಫೇವ್ರೆಟ್ ಪಾರ್ಟ್ ಆಫ್ ದಿಸ್ ಬುಕ್? This is my journey. The whole journey is there. So what interests you most? On happiness, on enlightenment. You seem to be a very deep seeker. Mm-hmm. You are not just one doing a podcast. You have got very deep seeking inside you. And many things you have awareness. You just need to tie up some dots, I think. Otherwise, it's not easy for anybody to capture what you captured in the conversation. It's easy, la. I'm just telling you. So thank you, sir. Means a lot. It will definitely be a reminder again to just do my duty, because of late I've also like had my own reflections about life. ನಾನು ಎಲ್ಲಿಂದ ಬಂದೆ. ನಾನು ಆ್ಯಕ್ಚುಲಿ RJ ಆಗ್ಬೇಕಂತ ಬಂದವಳಲ್ಲ, ಸಿಂಗರ್ ಆಗ್ಬೇಕಂತ ಬಂದವಳು. ಎಲ್ಲಿಂದಲೋ ಹೆಂಗೆಂಗೋ ಕರ್ಕೊಂಡು ಬಂತು. ಸೊ ಐಮ್ ಆಲ್ವೇಸ್ ಗ್ರೇಟ್ಫುಲ್ ಫಾರ್ ವಾಟ್ ಐ ಹ್ಯಾವ್. ಆ್ಯಂಡ್ ಟುಡೇ ಅಟ್ ಲೀಸ್ಟ್ ಐ ಆಮ್ ಎಕ್ಸ್ಟ್ರೀಮ್ಲಿ ಗ್ರೇಟ್ಫುಲ್ ಫಾರ್ ಜಸ್ಟ್ ಕ್ಯೂರಿಯಸ್. ಯಾಕೆ ಗೊತ್ತಾ, ಪ್ರತಿದಿನ ಐ ಮೀಟ್ ಸಚ್ ಇಂಟ್ರೆಸ್ಟಿಂಗ್ ಪೀಪಲ್ ಲೈಕ್ ಯು ಆಲ್. ಪ್ರತಿಯೊಬ್ಬರದು ಥಿಯರೀಸು, ಅವ್ರ ರಿಫ್ಲೆಕ್ಷನ್ಸ್ ಅಬೌಟ್ ಲೈಫು. ಇಮ್ಯಾಜಿನ್ ವಾಟ್ ಇಟ್ ಡಸ್ ಟು ಮೈ ಮೈಂಡ್. ಅಷ್ಟು ಕೇಳಿ, ಅಷ್ಟು ಯು ಆರ್ ಲೈಕ್ ರಿಫ್ಲೆಕ್ಟಿಂಗ್, ಕ್ವೆಶ್ಚನಿಂಗ್, ರೀಕ್ರಿಯೇಟಿಂಗ್. ಸೊ no, accept as a prasadam and do your best. You have an opportunity, but let your opportunity have purpose. Of course. See what I told you now, when you are doing it with purpose, one is just doing a job and one is doing something with meaning and purpose. That has a different... Absolutely. This gives a lot of satisfaction. And ಈಗ ಅಂತೂ ಐ ಆಮ್ ಜಸ್ಟ್ ಲುಕಿಂಗ್ ಇಟ್ ಆಸ್ ಅ ಬ್ರಿಡ್ಜ್. ನಾನೊಂದು ಸೇತುವೆ ಅಷ್ಟೇ. It will evolve. No, it will go there. ಆಲ್ಸೋ ಒಂದು ಪಿಲ್ಲೋ ನಿಮಗೆ ರೀಪೋಸ್ ಕಡೆಯಿಂದ ಒಂದು ಮ್ಯೂಸಿಕ್ ಪಿಲ್ಲೋ ಇದು. Okay, thank you. Amazing. Keep digging deep. It's anyways a bottomless pit. Thank you so Thank much. you, sir. Thank you. ಗೈಸ್, ಐ ಥಿಂಕ್ ಒಂದು ಫುಲ್ ರೆಡಿ ರೆಕ್ನರೇ ಕೊಟ್ಬಿಟ್ಟಿದ್ದಾರೆ. ಮೈಂಡ್ ಅಂದರೆ ಏನು, ಈಗೋನ ಮೈಂಡನ್ನು ಹೇಗೆ ಸ್ಟಿಲ್ ಮಾಡಿ ಈಗೋನ ಎನ್ಲೈಟನ್ ಮಾಡಿಕೊಂಡು ಲೈಫನ್ನು ಹೇಗೆ ನೋಡಬೇಕು, ಒಂದಲ್ಲ ಎರಡಲ್ಲ. ಐಮ್ ಜಸ್ಟ್ ಸೋ ಬ್ಲೋನ್ ಅವೇ ಬೈ ಟುಡೇಸ್ ಕಾನ್ವರ್ಸೇಷನ್. ಆಲ್ ದಟ್ ಐ ಕ್ಯಾನ್ ಟೆಲ್ ಯು ಇಸ್ ಪಾಸ್, ರಿಫ್ಲೆಕ್ಟ್, ಅಪ್ಲೈ, ಲಿವ್. ಸೊ ಈ ಒಂದು ಸಂಭಾಷಣೆ, ಕಾನ್ವರ್ಸೇಷನ್ನ ಯಾವ ಭಾಗ ರಿಯಲಿ ಟಚ್ಡ್ ಯು ಅಥವಾ ಮೇಡ್ ಯು ಕ್ವೆಶ್ಚನ್ ಲೈಫ್, ಕ್ವೆಶ್ಚನ್ ಯುವರ್ ಸೆಲ್ಫ್ ಆಸ್ ಟು ಹೂ ಆರ್ ಯು ಆ್ಯಂಡ್ ವಾಟ್ ಹ್ಯಾವ್ ಯು ಕಮ್ ಹಿಯರ್ ಫಾರ್? ಪ್ಲಸ್ ಎನಿ ಅದರ್, ನಿಮ್ಗೇನು ಅನ್ನಿಸ್ತು ಎಪಿಸೋಡ್ ನೋಡಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಲಾಸ್ಟ್ಲಿ 3 ವ್ಯಕ್ತಿತ್ವಗಳನ್ನು ನೀವು ಕೂಡ ನಾಮಿನೇಟ್ ಮಾಡಿ. ಸರ್, ಐ ಆಮ್ ಗೋನ್ ಟು ಪಾಸ್ ದ ಟಾರ್ಚ್ ಟು ಯು.
ಬರೋ ಪ್ರತಿ ಗೆಸ್ಟ್ಗೂ ನಾವು ಆ ಕೆಲಸ ಕೊಡ್ತೀವಿ. 3 ಗೆಸ್ಟನ್ನ ನೀವು ನಾಮಿನೇಟ್ ಮಾಡಬೇಕು. ಯಾರನ್ನ ನೀವು ನಾಮಿನೇಟ್ ಮಾಡ್ತೀರಾ ಈ ಕುರ್ಚಿನಲ್ಲಿ? I will say, you want to tell you now? ಎಸ್. To have podcast. ಅವ್ರ ಜೊತೆಗೆ ನಾವು ಪಾಡ್ಕಾಸ್ಟ್ ಮಾಡಬೇಕು ಥರ. ಎನಿ ವಾಕ್ಸ್ ಆಫ್ ಲೈಫ್, ಯಾವ ಕ್ಷೇತ್ರದವ್ರು ಆಗಿರ್ತಾರೆ. I have done podcasts with many people. I have a list of 20-30 people who are good to talk to. I'll give you the names of those who have done podcasts with me. I have done with Somnath, who has done ISRO chief of ISRO. He's a good person. Then Lena is a good person who has written a book on I Am God. She's also, since you like books. And the Swamis, there are many good Swamis who are in North India and things like that. Please help me getting them on the show, sir. I'll definitely. Sukadev is there, one person who has done non-duality. Many are there. So I will send you some names. Amazing suggestions. Thank you, sir. Guys, until next time, ನಾನೇನು ಹೇಳೋಷ್ಟಿರಲ್ಲ ಇವತ್ತಿನ ಎಂಡ್ ನೋಟಲ್ಲಿ. ಟೇಕ್ ಕೇರ್, ಕಂಟಿನ್ಯೂ ಟು ಸ್ಟೇ ಕ್ಯೂರಿಯಸ್. ನಾನು ನಿಮ್ಮ ಇಷ್ಟೆಲ್ಲ ಮಾತಾಡೋದ ಮೇಲೂ ಐ ಶುಡಂಟ್ ಬಿ ಪುಟಿಂಗ್ ಅನ್ ಐಡೆಂಟಿಟಿ ಟು ಮೈ ಓನ್ ಸೆಲ್ಫ್. ನಾನು ನಿಮ್ಮ ಏರ್, signing off with air. That was great. Thank you. Thank you, sir. Thank you so much.